ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರ್ ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾವಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಕಮಲಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಮಹಾಭಾರತ ಪಾತ್ರ ಚಿಂತನೆಯ ಕುರಿತು ಪ್ರವಚನವನ್ನು ಈಗಾಗಲೇ 4 ದಿನಗಳಿಂದ ಮಾಡ್ತಾ ಬರ್ತಾ ಇದ್ವಿ. ಇವತ್ತು 5ನೇ ದಿನದ ಮಹಾಭಾರತದ ಪ್ರವಚನ. ನಿನ್ನೆ ಬೇರೆ ಬೇರೆ ಚರಿತ್ರೆ ಕಥೆಗಳನ್ನು ನೋಡ್ತಾ ಅರ್ಜುನನ ಪಾತ್ರದ ಪರಿಚಯ ಮಾಡ್ತಾ ಇತ್ತು. ಅರ್ಜುನ ಶ್ರೀಕೃಷ್ಣನಿಗೆ ಸ್ನೇಹಿತನಾಗಿದ್ದ, ಪರಾಕ್ರಮಿ, ದ್ರೋಣಾಚಾರ್ಯರ ಶಿಷ್ಯರಲ್ಲಿ ಅವನೊಬ್ಬ ಶ್ರೇಷ್ಠ ಶಿಷ್ಯ. ಅವನು ಎಷ್ಟು ಬುದ್ಧಿವಂತನಾಗಿದ್ದ ವಿದ್ಯಾರ್ಥಿ ಆದಾಗ ಅಂತ ಒಂದು ಕಥೆ ಹೇಳ್ತದೆ ಮಹಾಭಾರತದಲ್ಲಿ. ಅವನಿಗೆ ಯಾವ ಕಾರಣಕ್ಕೂ ಕತ್ಲಾದಾಗ ಊಟಕ್ಕೆ ಹಾಕಬೇಡ ಅಂತಂದಿದ್ರಂತೆ ದ್ರೋಣಾಚಾರ್ಯ. ಕತ್ಲಾದಾಗ ಊಟಕ್ಕೆ ಹಾಕೋದು ಬೇಡ, ಯಾಕೆ ಅಂತ ಗೊತ್ತಿರಲಿಲ್ಲ. ಕತ್ಲಿದ್ದಾಗ ಊಟ ಮಾಡೋದು ಬೇಡ ಅಂದಿದ್ರಂತೆ. ಒಂದು ಸಲ ಏನಾಯಿತು, ರಾತ್ರಿ ಊಟ ಮಾಡಬೇಕಾದಾಗ ಗಾಳಿ ಬಂತು. ದೀಪ ಹಚ್ಚಿ ಎಲ್ಲ ಕಡೆಯಲ್ಲೂ ಊಟಕ್ಕೆ ಹಾಕ್ತಾ ಇರ್ತಾರೆ. ಗಾಳಿಗೆ ದೀಪ ಆರಿ ಹೋಯಿತು. ಗಾಳಿಗೆ ದೀಪ ಆರಿದರೂ ಕೂಡ ಅರ್ಜುನನ ಕೈಯಲ್ಲಿ ತುತ್ತು ತಗೊಂಡಿದ್ದ, ನೇರವಾಗಿ ಅದು ಬಾಯಲ್ಲೇ ಇಟ್ಟುಕೊಂಡ. ಅವನ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತಂತೆ, ನಾನು ಬೆಳಕಿದ್ದಾಗ ತುತ್ತು ತಗೊಂಡ್ರೂ ಬಾಯಿಗೆ ಹೋಗ್ತದೆ, ಬೆಳಕಿಲ್ಲದೆ ಇದ್ದಾಗ ತುತ್ತು ತಗೊಂಡ್ರೂ ಬಾಯಿಗೆ ಹೋಗ್ತದೆ. ಹಾಗಾದರೆ ನಾನು ಬಿಲ್ಲಿಗೆ ಹೂಡಿದ ಬಾಣ ಬೆಳಕಿದ್ರೂ ಸರಿ ಬೆಳಕಿಲ್ಲದೆ ಇದ್ದರೂ ಸರಿ ನನ್ನ ಗುರಿಗೆ ಮುಟ್ಟಬೇಕು ಅಂತ ಯೋಚನೆ ಬಂತಂತವನಿಗೆ. ಹಾಗಾಗಿ ಆತ ಹಗಲು ರಾತ್ರಿ ಎರಡೂ ಸಮಯದಲ್ಲಿಯೂ ಕೂಡ ಬಿಲ್ಲಿನ ವಿದ್ಯೆ ಅಭ್ಯಾಸ ಮಾಡಿದ. ಹಗಲಲ್ಲಿಯೂ ಅಭ್ಯಾಸ ಮಾಡ್ತಾ ಇದ್ದ. ಹಗಲಲ್ಲಂತೂ ಬೆಳಕಿರ್ತಿತ್ತು, ಬಿಲ್ಲಿಗೆ ಹೂಡಿದ ಬಾಣ ನೇರವಾಗಿ ಗುರಿಗೆ ಮುಟ್ತಾ ಇತ್ತು. ಹಗಲು ಕಳೆದ ಮೇಲೆ ರಾತ್ರಿ ಆದಾಗಲೂ ಬಿಲ್ಲಿನ ವಿದ್ಯೆ ಅಭ್ಯಾಸ ಮಾಡಿದ. ರಾತ್ರಿ ಆದಾಗ ಸಾಮಾನ್ಯ ಗುರಿ ಕಾಣಲ್ಲ ಕಣ್ಣಿಗೆ. ಗುರಿ ಕಾಣದೇ ಇದ್ದರೂ ಬಿಲ್ಲಿಗೆ ಹೂಡಿದ ಬಾಣ ಇದೇ ನನ್ನ ಗುರಿ ಅಂತ ಮನಸ್ಸಿನಲ್ಲಿ ಆಲೋಚನೆ ಮಾಡಿಬಿಟ್ರೆ ಆ ಗುರಿಗೆ ತಲುಪೋ ಹಾಗೆ ಮಾಡಿಕೊಂಡಂತ ಅಭ್ಯಾಸ ಮಾಡಿದ. ಹಾಗಾಗಿ ಅರ್ಜುನನಿಗೆ ಗುಡಾಕೇಶ ಅಂತ ಹೆಸರು ಬಂತು ಅಂತದೆ ಮಹಾಭಾರತ. ಸಂಸ್ಕೃತದಲ್ಲಿ ಗುಡಾಕ ಶಬ್ದ ಗುಡಾಕ ಅಂತ ಹೇಳ್ತಾರೆ, ಆಕಾರ ಅಂತ. ಇದು ಸ್ತ್ರೀಲಿಂಗ ಶಬ್ದ. ಗುಡಾಕ ಅಂದರೆ ನಿದ್ರೆ ಅಂತ ಅರ್ಥ. ನಿದ್ರೆ ಸಾಮಾನ್ಯವಾಗಿ ಹಗಲು ಕಳೆದ ಮೇಲೆ ರಾತ್ರಿ ಆಗ್ತಿರ್ಲಿಕ್ಕೆ ಎಲ್ರಿಗೂ ಬರೋದೇನು? ನಿದ್ರೆ ಬರ್ತದೆ. ಕೆಲವರು ನಿದ್ರೆ ಬರಲಿ ಬಿಡಲಿ ಸ್ವಲ್ಪ ಹೊತ್ತು ಪುಸ್ತಕ ಇಟ್ಕೊಂಡು ಕೂತಿರ್ತಾರೆ. ಪುಸ್ತಕ ಇಟ್ಕೊಂಡು ಕೂಡಲೇ ನಿದ್ರೆ ಬಂದುಬಿಡ್ತದೆ. ಮೊಬೈಲ್ ಇಟ್ಕೊಂಡ್ರೆ ನಿದ್ರೆ ಬರೋದು ಕಷ್ಟ. ಆದರೆ ಪುಸ್ತಕ ಇಟ್ಟುಕೊಂಡ್ರೆ ಕಡ್ಡಾಯವಾಗಿ ರಾತ್ರಿ ನಿದ್ದೆ ಬಂದೇ ಬಿಡ್ತದೆ. ಆ ಪುಸ್ತಕನೂ ಮುಖದ ಮೇಲೆ ಬಿದ್ದಿರ್ತದೆ,
ಬೆಳಗ್ಗೆ ಹೇಳೋಷ್ಟರಲ್ಲಿ ಪುಸ್ತಕನೇ ತಲೆದಿಂಬಾಗಿಬಿಟ್ಟಿರ್ತದೆ. ಪುಸ್ತಕ ನಿದ್ರೆಗೆ ಜಾರ್ತದೆ ಯಾವಾಗಲೂ. ಆದರೆ ಅರ್ಜುನ ತಾನು ಅಭ್ಯಾಸ ಮಾಡುವಾಗ ವಿದ್ಯಾರ್ಥಿ ದಶೆಯಲ್ಲಿ ನಿದ್ರೆ ಬರ್ತದೆ ಅಂತ ಗೊತ್ತಿದ್ದರೂ ಅದನ್ನು ತಡೆದು ಬಿಲ್ವಿದ್ಯೆ ಅಭ್ಯಾಸ ಮಾಡಿದ. ನಿದ್ರೆಯನ್ನು ತಡೆದು ಅಭ್ಯಾಸರತನಾಗಿದ್ದ ಅನ್ನೋ ಅರ್ಥದಲ್ಲಿ ಅವನಿಗೆ ಗುಡಾಕೇಶ ಅಂತ ಹೆಸರು ಬಂತಂತೆ. ಯಾರು ಮಾಡ್ತಾರೆ ಈ ಥರ ಅಭ್ಯಾಸ ಇವತ್ತು? ವಿದ್ಯಾರ್ಥಿಗಳಿಗೆ ಅರ್ಜುನನ ಕಥೆ ಸ್ಫೂರ್ತಿ. ಅರ್ಜುನನ ಕಥೆ ಕೇಳಿ ಆದರೂ ವಿದ್ಯಾರ್ಥಿಗಳು ನಿದ್ರೆ ಗೆದ್ದು ಅಭ್ಯಾಸ ಮಾಡಬೇಕಂತ. ಆಲಸ್ಯ, ನಿದ್ರೆ, ಸೋಮಾರಿತನ ಅಂತಾರೆ. ಆಲಸ್ಯ ಅಂದರೆ ಸೋಮಾರಿತನ, ಭಾರಿ ಸೋಮಾರಿತನ ಇರ್ತದೆ. ವಿದ್ಯೆ ಕಲಿಯುವಾಗ ವಿದ್ಯಾರ್ಥಿಗಳಿಗೆ ಸೋಮಾರಿತನ ಬಂದರೆ ವಿದ್ಯೆ ಕಲೀಲಿಕ್ಕಾಗಲ್ಲ. ಆಲಸ್ಯ ಬಿಡಬೇಕು, ನಿದ್ರೆ ಬಿಡಬೇಕು, ನಾಲಿಗೆ ಚಾಪಲ್ಯ ಬಿಡಬೇಕು, ದೇಹದ ಸುಖ ಬಿಡಬೇಕು. ಆವಾಗ ಮಾತ್ರ ವಿದ್ಯೆ ಕರಗತ ಆಗ್ತದೆ. ಒಬ್ಬ ಕವಿ ಹೇಳ್ತಾನೆ, ಸುಖಾರ್ಥಿ ಚೇತ್ ತ್ಯಜೇತ್ ವಿದ್ಯಾಂ, ವಿದ್ಯಾರ್ಥಿ ಚೇತ್ ತ್ಯಜೇತ್ ಸುಖಂ ಅಂತಂತಾನೆ. ನೀನು ಸುಖ ಬಹಳ ಬಯಸೋದಾದರೆ ವಿದ್ಯೆ ಕಡೆ ಗಮನಿಸ್ಲಿಕ್ಕೆ ಹೋಗಬೇಡ, ವಿದ್ಯೆ ಬರಲ್ಲ ನಿನ್ನ ಹತ್ರ. ಸುಖಾರ್ಥಿ ಚೇತ್ ತ್ಯಜೇತ್ ವಿದ್ಯಾಂ, ವಿದ್ಯೆ ಕಡೆ ಗಮನ ಹರಿಸ್ಲಿಕ್ಕಾಗಲ್ಲ, ವಿದ್ಯೆ ಕೈ ಬಿಡಬೇಕಾಗ್ತದೆ. ವಿದ್ಯೆ ಬೇಕು ಅಂದರೆ ಸುಖದ ಕಡೆ ಗಮನ ಹರಿಸ್ಬೇಡ. ಸುಖ ಬೇಕಾದರೆ ವಿದ್ಯೆ ಕಡೆ ಗಮನ ಹರಿಸ್ಬೇಡ. ವಿದ್ಯೆ ಪಡಿಬೇಕು ಅಂತ ಹೊರಟಾಗ ಸುಖದ ಕಡೆಯಲ್ಲಿ ಗಮನ ಹರಿಸ್ಬೇಡ. ಇದು ಒಬ್ಬ ಸುಭಾಷಿತ, ಒಬ್ಬ ಕವಿ ಹೇಳಿದ್ದು. ಅರ್ಜುನನಲ್ಲಿ ಇದು ಚೆನ್ನಾಗಿ ರೂಪುಗೊಂಡಿತ್ತು ಅಂತ ಹೇಳ್ತಾರೆ. ಅರ್ಜುನ ಇದನ್ನು ಚೆನ್ನಾಗಿ ಮೈಗೂಡಿಸ್ಕೊಂಡಿದ್ದ. ಆ ಕಾರಣದಿಂದಲೇ ಈ ಸಂದರ್ಭ ಅವನಿಗೆ ಬಂತು ಅಂತ ಅರ್ಜುನನ ಕಥೆಯಿಂದ ನಮಗೆ ಅನುಸಂಧಾನಕ್ಕೆ ತರಿಸ್ತಾರೆ. ಇನ್ನೊಂದು ಸ್ವಾರಸ್ಯ, ಕೃಷ್ಣನ ಮೇಲೆ ಅರ್ಜುನನಿಗಿದ್ದ ಭಕ್ತಿಯೂ ಕೂಡ ಅವನ ಏಳಿಗೆ ಕಾರಣ ಆಗ್ತಾ ಇತ್ತು. ದೈವ ಭಕ್ತಿ ಮನುಷ್ಯನನ್ನು ಯಾವತ್ತೂ ಎತ್ತರಕ್ಕೆ ಕರ್ಕೊಂಡು ಹೋಗ್ತದೆ. ಆದರೆ ದೈವ ಭಕ್ತಿ ಮಾಡೋರು ಭಾಳ ವಿರಳ. ದೈವ ಭಕ್ತಿ, ದೈವ ಶ್ರದ್ಧೆ ಮನುಷ್ಯನಲ್ಲಿ ಯಾವಾಗಲೂ ಇದ್ದರೆ ಅವ ಭಾಳ ಎತ್ತರಕ್ಕೆ ಬೆಳೀತಾನೆ. ಇದಕ್ಕೆ ಅರ್ಜುನ ನಿದರ್ಶನ. ಅವನು ಯಾವ ಕಾರ್ಯದಲ್ಲಿ, ಯಾವ ಕೆಲಸದಲ್ಲಿ ಕೈ ಹಾಕಿದರೂ ಅವನಿಗೆ ಗೆಲುವು ಬರ್ತದೆ. ಒಂದು ಉದಾಹರಣೆ ಕೊಡ್ತದೆ. ಕೃಷ್ಣ ಯುದ್ಧ ಮಾಡಲೇಬೇಕಿನ್ನು ಅಂತ ಯುದ್ಧ ತಯಾರಾದಾಗ ಕೃಷ್ಣ ಯಾರ ಪಕ್ಷಕ್ಕೆ ಬರ್ತಾನೆ? ಕೌರವರ ಪಕ್ಷಕ್ಕೆ ಬರ್ತಾನೋ ಪಾಂಡವರ ಪಕ್ಷಕ್ಕೆ ಬರ್ತಾನೋ ಅಂತ ಚರ್ಚೆ. ದುರ್ಯೋಧನ ಹಸ್ತಿನಾವತಿಯಿಂದ ಹೊರಟು ದ್ವಾರಕಾಪಟ್ಟಣಕ್ಕೆ ಬರ್ತಾ ಇದ್ದಾನೆ. ಕೃಷ್ಣನನ್ನು ಯಾರ ಪಕ್ಷಕ್ಕೆ ಬರ್ತಾನೆ ಅಂತ ಕೇಳಬೇಕು. ಕೃಷ್ಣಂದು ಒಂದು ಸೈನ್ಯ ಇತ್ತಂತೆ. 1,00,000 ಸೈನ್ಯ ಕೃಷ್ಣಂದಿತ್ತು ಅಂತ ಹೇಳ್ತದೆ. ಹಾಗಾಗಿ ದುರ್ಯೋಧನನಿಗೆ ಅಪೇಕ್ಷೆ, ಹೆಂಗಿದ್ರೂ ಯುದ್ಧ ಆಗೋದೆ. ಎಲ್ಲ ರಾಜರನ್ನು ಕನ್ಸಲ್ಟ್ ಮಾಡೋದು, ನೀವು ಯಾವ್ರ ಕಡೆ, ನೀವು ಯಾರ ಕಡೆ, ಎಲೆಕ್ಷನ್ ಬಂದಾಗ ಕೆಲವ್ರು ಮಾಡ್ತಿರ್ತಾರಲ್ಲ, ಹಾಗೆ ನೀವು ಯಾರ ಕಡೆ ಪಕ್ಷ, ನೀವು ಯಾರ ಕಡೆ ಪಕ್ಷ ಅಂತ ಮಾತನಾಡಿ ನಿಶ್ಚಯ ಮಾಡಿಕೊಳ್ಬೇಕು. ದುರ್ಯೋಧನ ಹಸ್ತಿನಾವತಿಯಿಂದ ಹೊರಟ. ಈ ಕಡೆಯಿಂದ ಇಂದ್ರಪ್ರಸ್ಥದ ಕಡೆಯಿಂದ ಪಾಂಡವರು ಹೊರಟರು. ಪಾಂಡವರಲ್ಲಿ ಅರ್ಜುನ ಹೊರಟ. ಕೃಷ್ಣ ಯಾರ ಕಡೆಗೆ ಬರ್ತಾನೆ ಕೇಳಿ ಬರೋದು ಅಂತ. ಸರಿ, ಸಂದರ್ಭ ಏನಾಯಿತು ಅಂದರೆ ದುರ್ಯೋಧನ ಸ್ವಲ್ಪ ಮುಂಚಿತವಾಗಿ ಬಂದ. ಕೃಷ್ಣನಿಗೆ ಗೊತ್ತಿದೆ, ಕೃಷ್ಣ ಸರ್ವಜ್ಞ. ಮುಂಚಿತವಾಗಿ ದುರ್ಯೋಧನ ಬಂದಿದ್ದಾನೆ, ಹತ್ತಿರ ಬಂದಿದ್ದಾನೆ, ದ್ವಾರಕೆ ಹತ್ತಿರ ಅಂದ ಕೂಡಲೇ ಕೃಷ್ಣ ಒಬ್ಬ ಸೇವಕನಿಗೆ ಹೇಳಿದ್ನಂತೆ, ಹಾಸಿಗೆ ಹಾಸು ಮಲ್ಕೋತೀನಿ ಅಂತಂದ. ಗೊತ್ತಿದೆ ದುರ್ಯೋಧನ ಬರ್ತಿದ್ದಾನೆ ಅಂತ ಗೊತ್ತಿದೆ, ಅವನು ಬರ್ತಿದ್ದಾನೆ ಗೊತ್ತಿದೆ, ಆದರೂ ಸ್ವಲ್ಪ ಹಾಸಿಗೆ ಹಾಸು ಮಲ್ಕೋತೀನಿ ಅಂತಂದ. ಸರಿ, ಕೃಷ್ಣ ಹೇಳಿದ ಮೇಲೆ ಯಾರು ಏನು ಮಾತನಾಡ್ಲಿಕ್ಕೆ ಸಾಧ್ಯ?
ಹಾಸಿಗೆ ಹಾಸಿದ. ಶ್ರೀಕೃಷ್ಣ ಮಲಗಿಬಿಟ್ಟ. ನಿದ್ರೆಗೆ ಜಾರಿಲ್ಲ, ಮಲಗಿದ ಹಾಗೆ ನಟನೆ ಮಾಡ್ತಾ ಇದ್ದಾನೆ ದೈವ. ದುರ್ಯೋಧನ ಬಂದ ಕೂಡಲೇ ಕೃಷ್ಣ 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 ಅಂದ್ಕೊಂಡೇ ಬಂದ ಧಾರ್ಷ್ಟ್ಯದಿಂದ. ಕೆಲವ್ರು ಬರುವಾಗಲೇ ಹಂಗೆ ಬರ್ತಿರ್ತಾರೆ, ಚೇರುಗೀರು ಒದ್ದು ಅವ್ರನ್ನ ಇವ್ರನ್ನ ತೊಳೆದು ನಾನೇ ದೊಡ್ಡ ವ್ಯಕ್ತಿ ಅನ್ನೋ ಹಾಗೆ ಬರ್ತಾರೆ. ಹಾಗೇ ಬಂದು ಒಳಗಡೆ ಕೃಷ್ಣ ಎಲ್ಲಿ ಕೃಷ್ಣ ಒಳಗಿದ್ದಾನೆ, ಕೋಣೆಯಲ್ಲಿ ಒಳಗಿದ್ದಾನ, ನಾನು ಭೇಟಿ ಆಗಬೇಕು ಅಂತ ಒಳಗೆ ನುಗ್ಗಿಬಿಟ್ಟ. ಒಳಗೆ ನುಗ್ಗಿದ, ನೋಡ್ತಾನೆ ಕೃಷ್ಣ ಮಲಗಿಬಿಟ್ಟಿದ. ಕೃಷ್ಣ ಮಲಗುವಾಗ ಈ ಸೇವಕರಿಗೆ ಹೇಳಿಟ್ಟಿದ್ದಂತೆ, ನೋಡು 2 ಆಸನಗಳನ್ನು ಹಾಕು, ನನ್ನ ತಲೆ ಹತ್ರ ಒಂದು ಆಸನ ಹಾಕು, ಪಾದದ ಹತ್ರ ಇನ್ನೊಂದು ಆಸನ ಹಾಕು. 2 ಆಸನನೇ ಹಾಕಿಟ್ಟಿದ್ದ ಸೇವಕ. ದುರ್ಯೋಧನ ಒಳಗೆ ಹೋದ. ಶ್ರೀಕೃಷ್ಣ ಮಲಗಿದ್ದನ್ನು ನೋಡಿ ಎಬ್ಬಿಸಬಾರ್ದು, ನಿದ್ರೆಗೆ ಭಂಗ ತದ್ದೆ ಅಂತ ಆಗಬಾರ್ದು, ಹಾಗಾಗಿ ಅವನು ಹೇಳೋ ತನಕ ಕೂಡಬೇಕಾಗ್ತದೆ ಅಂತ ಯೋಚನೆ ಮಾಡಿದ. ಸರಿ, ಎಲ್ಲಿ ಕೂಡಬೇಕು? ಪಾದದ ಹತ್ರ ಕೂಡೋಣ ಅಂದರೆ ಮರ್ಯಾದೆ ಪ್ರಶ್ನೆ. ನಾನು ಕೃಷ್ಣನ ಪಾದದ ಹತ್ರ ಕೂಡುದ, ಹಸ್ತಿನಾವತಿಯ ರಾಜನಾಗಲಿಕ್ಕಿದ್ದೇನೆ, ಮುಂದೆ ಕೃಷ್ಣನ ಪಾದದ ಹತ್ರ ಕೂಡೋದ? ಮರ್ಯಾದೆ ಇಲ್ಲ. ಹಾಗಾಗಿ ಪಾದದ ಹತ್ರ ಕೂಡಲ್ಲ. ಕೂಡೋದಾದರೆ ತಲೆ ಮೇಲೆ ಕೂಡ್ತೇನೆ ಅಂತ ತಲೆ ಹತ್ರ ಒಂದು ಆಸನ ಹಾಕಿದ್ದ. ಅಲ್ಲಿ ಹೋಗಿ ಕೂತ್ಕೊಂಡು ಸ್ವಲ್ಪ ಹೊತ್ತರಲ್ಲಿ ಅರ್ಜುನನೂ ಬಂದ. ಅರ್ಜುನ ಬಂದು ನೋಡ್ತಾನೆ ಕೃಷ್ಣ ಮಲಗಿದ್ದಾನೆ. ಅರೇ ಕೃಷ್ಣನ ಎಬ್ಬಿಸೋದಕ್ಕೆ ಸರಿ ಆಗ್ತದಾ? ನನ್ನ ಸ್ನೇಹಿತ ಕೃಷ್ಣ, ನಾನು ಎಬ್ಬಿಸ್ಲಾರೆ, ನಿದ್ರೆಗೆ ಭಂಗ ಬರಬಾರ್ದು ಅಂತ ಆ ಕಡೆ ತಲೆ ಹತ್ರ ನೋಡ್ದ. ದುರ್ಯೋಧನ ಕೂತಿದ್ದ. ಪಾದದ ಹತ್ರ ಒಂದು ಆಸನ ಇತ್ತು, ಆ ಪಾದದ ಹತ್ರನೇ ಹೋಗಿ ಅರ್ಜುನ ಕೂತ್ಕೊಂಡ. ಅರ್ಜುನ ಕೂತು ಕೆಲವೇ ನಿಮಿಷಗಳಲ್ಲೇ ಕೃಷ್ಣರ ಕಣ್ಣು ತೆಗೆದೇ ಬಿಟ್ಟಂತೆ. ಮಲಗಿದ್ರೆ ತಾನೇ ಕಣ್ಣು ತೆಗಿಲಿಕ್ಕೆ, ನಿಜವಾಗ್ಲೂ ನಿದ್ರೆ ಮಾಡ್ತಾ ಇದ್ದರೆ ಬೇರೆ ಮಾತು. ನಿಜವಾಗ್ಲೂ ನಿದ್ರೆ ಬಂದೇ ಇಲ್ಲ ಕೃಷ್ಣನಿಗೆ, ನಟನೆ ಮಾಡ್ತಾ ಇದ್ದ ಅಷ್ಟೇ. ಕಣ್ಣು ತೆಗೆದ. ಸಾಮಾನ್ಯವಾಗಿ ಮಲಗಿದಾಗ ಕಣ್ಣು ತೆಗೆದ ಕೂಡಲೇ ಮೊದಲು ಕಣ್ಣಿಗೆ ಯಾರು ಬೀಳ್ತಾರೆ? ತಲೆ ಹತ್ರ ಕೂತವ್ರು ಬೀಳ್ತಾರೋ, ಕಾಲಿನ ಹತ್ರ ಕೂತವ್ರು ಕಣ್ಣಿಗೆ ಬೀಳ್ತಾರೋ? ಪಾದದ ಹತ್ರ ಕೂತವ್ರು ಬೀಳ್ತಾರೆ. ಪಾದದ ಹತ್ರ ಅರ್ಜುನ ಕೂತಿದ್ದಕ್ಕೆ ಕೃಷ್ಣ ಕಣ್ಣು ತೆಗೆದು ಕೂಡಲೇ ಅರ್ಜುನ ಕಣ್ಣ. ಅರ್ಜುನ ಯಾವಾಗ ಬಂದು, ಎಷ್ಟು ದಿನ ಆಗಿತ್ತು ನೀನು ನೋಡಿ ಅಂತ ಹೇಳ್ತಾನೆ ಕೃಷ್ಣ ಅರ್ಜುನನ್ನು ಮಾತಾಡಿಸಿದ. ತಲೆ ಮೇಲೆ ಕೂತಿದ್ನಲ್ಲ, ತಲೆ ಹತ್ರ ದುರ್ಯೋಧನ ಅಲ್ಲೆಲ್ಲೋ ನೋಡಿಕೊಂಡು, ಕೃಷ್ಣ ಮೊದಲು ನಾನು ಬಂದಿದ್ದೇನೆ, ನನಗೆ ಸ್ವಾಗತ ಹೇಳಬೇಕು ಅಂದ ಈತ. ಶ್ರೀಕೃಷ್ಣ ಚಮತ್ಕಾರ ಮಾಡಿದ. ದುರ್ಯೋಧನ, ನೀನೂ ಬಂದಿದೀಯಾ, ನಿನಗೂ ಸ್ವಾಗತ. ಆದರೆ ಯಾವಾಗಲೂ ನಾನು ಬಂದಿದ್ದೇನೆ ಅಂತ ನೀನು ಹೇಳ್ಕೊತಿದ್ದಿ, ಆದರೆ ಕಣ್ ತೆಗೆದ ಕೂಡಲೇ ನಾನು ಮೊದಲು ನೋಡಿದ್ದು ಅರ್ಜುನನನ್ನು, ಅದಕ್ಕೆ ಮೊದಲು ಸ್ವಾಗತ ಅವನಿಗೆ ಹೇಳಿದೆ ಅಂದ್ಬಿಟ್ಟ. ಹಿಂಸೆ ಆಯಿತು ದುರ್ಯೋಧನಿಗೆ. ಕೃಷ್ಣನ ಪಾದದಡಿಯಲ್ಲಿ ಕೂಡಬಾರ್ದು, ನಂಗೆ ಅವಮಾನ ಅಂದ್ಕೊಂಡಂಥ ದುರ್ಯೋಧನನಿಗೆ ಮಾತಿನಲ್ಲೇ ಅವನನ್ನು ಸೋಲಿಸಿಬಿಟ್ಟ ಕೃಷ್ಣ. ಮೊದಲು ನೀನು ಬಂದಿರ್ಬೋದು, ಆದರೆ ಮೊದಲು ನಾನು ಕಣ್ತರದಾಗ ನೋಡಿದ್ದು ಮಾತ್ರ ಅರ್ಜುನನನ್ನು, ಅದಕ್ಕೆ ಅರ್ಜುನನ್ನೇ ಮಾತಾಡಿಸಿದೆ ಅಂತ ಅಂದ್ಬಿಟ್ಟ. ಅದಕ್ಕೆ ದುರ್ಯೋಧನ ತಲೆ ಅಳಗಾಡಿಸಿದ. ಅದೆಲ್ಲ ಇರಲಿ, ಮುಂದೆ ಯುದ್ಧ ನಡೀಲಿಕ್ಕಿದೆ, ನೀನು ಯಾರ ಕಡೆ ಬರ್ತೀ ಹೇಳು, ನಿಂದೇನು ಅಭಿಪ್ರಾಯ ಹೇಳು ಅಂತ ಶುರು ಮಾಡಿಬಿಟ್ಟೆ. ಕೃಷ್ಣ ಅಂತಾನೆ, ಬರೋದೇ ಈಗ ಬಂದಿದ್ದೀರಿ, ನಾನು ಈಗ ತಾನೇ ನಿಮ್ಮಿಬ್ಬರನ್ನು ನೋಡಿದ್ದೇನೆ, ಯಾಕೆ ಅವಸರ? ಇಲ್ಲ ನನಗೆ ಸಮಯ ಇಲ್ಲ, ಈಗಲೇ ನಿರ್ಧಾರ ಆಗಬೇಕು. ಅದಕ್ಕೆ ಕೃಷ್ಣ ಅಂದ, ನೋಡು, ಯುದ್ಧ ಮುಂದೆ ನಡೆಯೋದು ಅಂತ ನಿರ್ಧಾರ ಆಗಿಬಿಟ್ಟಿದೆ ಅಂದಮೇಲೆ ನಾನು ಯೋಚನೆ ಮಾಡಿದ್ದು ಹೀಗೆ, ನನ್ನ ಮನಸ್ಸಿನಲ್ಲಿರುವಂತೆ ನಾನು ಅಂತ ಒಂದು, ನನ್ನ 1,00,000 ಅಕ್ಷೋಹಿಣಿ, 1,00,000 ಅಕ್ಷೋಹಿಣಿಯಷ್ಟು ಸೈನ್ಯ ಮತ್ತೊಂದು, ನಾನು ಅಂತ ಒಂದು, ನನ್ನ ಸೈನ್ಯ ಅಂತ ಒಂದು. ಈ ಎರಡನ್ನು
ಆರಿಸ್ಕೊಳ್ಬೇಕಾದದ್ದು ನಿಮ್ಮಿಬ್ಬರ ಜವಾಬ್ದಾರಿ. ಆದರೆ ಆರಿಸ್ಕೊಳ್ಳೋ ವಿಷಯದಲ್ಲಿ ಮಾತ್ರ ದುರ್ಯೋಧನ ನಾನು ಅರ್ಜುನನಿಗೆ ಮೊದಲು ಅವಕಾಶ ಕೊಡ್ತೇನೆ ಅಂತ ಬೇರೆ ಹೇಳಿಬಿಟ್ಟ. ಕಸಿವಿಸಿ ಆಗ್ತಾ ಇದೆ ದುರ್ಯೋಧನಿಗೆ. ಕೃಷ್ಣ ಬಂದದ್ದು ಮೊದಲು ನಾನು, ನೀನು ಅವನನ್ನು ನೋಡಿದ್ದಿ ಅಷ್ಟೇ, ಆರಿಸ್ಕೊಳ್ಳುವಾಗಲೂ ಮೊದಲು ಅವನಿಗೆ ಕೊಡ್ತಾ ಇದ್ದೀಯಲ್ಲ, ಇದು ಯಾವ ನ್ಯಾಯ ಅಂತ ಶುರು ಮಾಡಿದ. ಯಾಕಂದ್ರೆ ಅವನು ಸೈನ್ಯ ಆರಿಸ್ಕೊಂಡು ಬಿಟ್ರೆ, ಅರ್ಜುನ ಏನಾದರೂ ಕೃಷ್ಣನ ಸೈನ್ಯ ಆರಿಸ್ಕೊಂಡ್ರೆ ನನಗೆ ಕೈ ತಪ್ಪಿ ಹೋಗ್ತದಲ್ಲ ಅಂತ. ಆ ಹೊಟ್ಟೆ ಕಿಚ್ಚಿಗೆ ದುರ್ಯೋಧನ ಅಂತಿದ್ದಾನೆ, ಆರಿಸ್ಕೊಳ್ಳಿಕ್ಕಾದರೂ ಅವಕಾಶ ಮೊದಲು ಅವನಿಗಲ್ಲ ನನಗೆ ಕೊಡಬೇಕು, ಮೊದಲು ನಾನು ಬಂದಿದ್ದೇನೆ ಅಂತ ತಕರಾರು ತೆಗೆದ. ಶ್ರೀಕೃಷ್ಣ ಆಗಲೂ ಪುನಃ ನಿಮ್ಮಿಬ್ಬರಲ್ಲಿ ಸಮ ಮಾಡ್ತೇನೆ. ನೀತಿ ಏನು ಹೇಳ್ತದೆ ನೋಡಿ, ಕೃಷ್ಣನ ಪ್ರತಿ ಮಾತಿನಲ್ಲಿ ನೀತಿ ಇರ್ತಿತ್ತು. ನೀತಿ ಏನು ಹೇಳ್ತದೆ, ಈ ಆರಿಸ್ಕೊಳ್ಳೋ ಸಮಯ ಬಂದಾಗ ಮೊದಲು ಸಣ್ಣವರಿಂದ ಕೊಡಬೇಕು ಅಂತಿದೆ ಅಂತ. ಯಾವಾಗಲೂ ಅಷ್ಟೆ, ಕನಿಷ್ಠಮವಲಂಬ್ಯ ಅಂತಾರೆ. ಇದೆಲ್ಲ ಮಹಾಭಾರತ ನಮಗೆ ಹೇಳ್ಕೊಡುವ ಪಾಠ. ಅದನ್ನೇ ಎಲ್ಲ ಕಡೆಯಲ್ಲಿ ಆಮೇಲೆ ಅಳವಡಿಸ್ಕೊಂಡಿರೋದಷ್ಟೇ. ಅದ್ಭುತವಾದ ನೀತಿ. ಮನೆಯಲ್ಲಿ 5 ಜನ ಮಕ್ಕಳಿದ್ದರೆ ಕೊನೇ ಮಗನಿಂದ ಪಾಲು ಕೊಡ್ತಾ ಬರಬೇಕಂತ. ಕೊನೆಯವನು, ಆಮೇಲೆ ಅವನ ಮೇಲಿನವನು, ಆಮೇಲೆ ಅವನ ಮೇಲಿನವನು, ಅವರೆಲ್ಲ ಬಿಟ್ಟಿದ್ದನ್ನು ಹಿರಿಯನಾದವನು ಇದು ನನಗಿರಲಿ ಅನ್ಬೇಕಂತ. ಇದು ದೊಡ್ಡ ಗುಣ. ಅದಕ್ಕೆ ದೊಡ್ಡವರು ಅಂತ. ದೊಡ್ಡವರು ಅಂತ ಕರೆಯೋದು ಯಾಕೆ? ಸಣ್ಣವರೆಲ್ಲ ತಗೊಂಡು ಬಿಟ್ಟಿದ್ದನ್ನು ಸಾಕಪ್ಪ ಅಂತ ಏನು ತೃಪ್ತಿ ಪಡುತ್ತಾರಲ್ಲ, ಅದಕ್ಕೆ ಅವರನ್ನು ದೊಡ್ಡವರು ಅಂತ ಆ ದೊಡ್ಡ ಸ್ಥಾನದಲ್ಲಿ ಇಡ್ತಾರೆ. ಇಲ್ಲಿ ಕೃಷ್ಣ ಈ ನ್ಯಾಯ ಹೇಳಿಬಿಟ್ಟ. ನೀನು ಬಂದದ್ದು ಮೊದಲಿರ್ಬೋದು, ಅರ್ಜುನನನ್ನು ನಾನು ಮೊದಲು ನೋಡಿದ್ದು ಇರ್ಬೋದು, ಆ ವಿಷಯ ಬೇಡ ಈಗ. ಆದರೆ ಆರಿಸ್ಕೊಳ್ಳೋ ವಿಷಯದಲ್ಲಿ ಮಾತ್ರ ಅರ್ಜುನನಿಗೆ ಮೊದಲು ಅವಕಾಶ ಅಂತಂದ. ಯಾಕೆ? ನಿನಗಿಂತಲೂ ಸಣ್ಣ ವಯಸ್ಸಿನವ, ವಯಸ್ಸು ನಿನಗಿಂತ ಸಣ್ಣವನಾದ್ದರಿಂದ ಸಣ್ಣವನಿಂದ ಆರಂಭ ಆಗಬೇಕು ಆರಿಸ್ಕೊಳ್ಳೋದ್ರೊಳಗೆ. ನಿನಗೆ ಅವಕಾಶ ಮೊದಲು ಕೊಡಲ್ಲ, ಅರ್ಜುನನಿಗೆ ಕೊಡ್ತೀನಿ, ಅರ್ಜುನ ಆರಿಸ್ಕೊಳ್ಳಿ ಅಂದ್ಬಿಟ್ಟೆ. ದುರ್ಯೋಧನಿಗೇನು ಮಾತಾಡ್ಲಿಕ್ಕೆ ಬರಲಿಲ್ಲ. ಕೃಷ್ಣ ಹಾಕೋ ಒಂದೊಂದು ನೀತಿಯ ಮಾತಿಗೆ ದುರ್ಯೋಧನ ಪೆಚ್ಚಾಗಿಬಿಟ್ಟ. ಆಯ್ತು, ಅರ್ಜುನನೇ ಆರಿಸ್ಕೊಳ್ಳಿ ಎಂದ. ಒಳಗಡೆಯಲ್ಲಿ ಎದೆ ಹೊಡಿತಾ ಇದೆ, ಎಲ್ಲಿ ಅರ್ಜುನ ಸೈನ್ಯ ಆರಿಸ್ಕೊಂಡ್ಬಿಡ್ತಾನೋ ಅಂತ. ಅಷ್ಟರಲ್ಲಿ ಅರ್ಜುನ ಹೇಳ್ದ, ಶ್ರೀಕೃಷ್ಣ, ಪರದೈವ ನೀನಿರುವಾಗ ನಿನಗಿಂತ ನನಗೆ ಸೈನ್ಯದ ಅವಶ್ಯಕತೆ ಏನಿದೆ ಹೇಳು. ಗೆಲುವು ಸೋಲು ಎಲ್ಲ ನಿನ್ನ ಇಚ್ಛೆಗೆ ಬಿಟ್ಟದ್ದು. ನೀನೊಬ್ಬ ಇದ್ದಿ ಅಂದರೆ ಇಡೀ ಜಗತ್ತು ನನ್ನ ಹತ್ರ ಇದೆ ಅಂತ ನಾನು ಭಾವಿಸ್ತೇನೆ ಕೃಷ್ಣ. ನನಗೇನು ಸೈನ್ಯ ಬೇಕಾಗಿಲ್ಲ, ನೀನೊಬ್ಬ ಸಾಕು ಅಂತಂದಂತ ಅರ್ಜುನ. ಎಲ್ಲಿಲ್ಲದ ಸಂತೋಷ ದುರ್ಯೋಧನನಿಗೆ. ದಡ್ಡ ಅರ್ಜುನ ಸೈನ್ಯ ಬಿಟ್ಟು ಹೋಗಿ ಕೃಷ್ಣನ ಆರಿಸ್ಕೊಂಡಿದ್ದಾನೆ. ಕೃಷ್ಣ ಇದು ಬೇರೆ ಕರಾರು ಹಾಕಿದ್ದ, ನನ್ನನ್ನು ಆರಿಸ್ಕೊಂಡ್ರೆ ನಾನು ಯುದ್ಧದಲ್ಲಿ ಆಯುಧ ಎತ್ತಲಾರೆ, ಇದು ಒಂದು. ನನ್ನ ಆರಿಸ್ಕೊಂಡ್ರೆ ನಾನು ಯುದ್ಧದೊಳಗೆ ಸಾರಥಿ ಆಗಬಲ್ಲೆ ಅಷ್ಟೇ ಹೊರತು ಯುದ್ಧ ಮಾಡಲಾರೆ, ಇದು ಬೇರೆ ಕರಾರು. ಇಷ್ಟು ಕರಾರು ಹಾಕಿದ ಮೇಲೆ ಕೃಷ್ಣನ ಬಗ್ಗೆ ದುರ್ಯೋಧನ ಏನಂತಾನೆ? ಮತ್ತೆ ಯುದ್ಧ ಬೇರೆ ಮಾಡಲ್ಲ, ಆಯುಧ ಬೇರೆ ಎತ್ತಲ್ಲ, ಸುಮ್ಮನೆ ವೇಸ್ಟ್ ಕ್ಯಾಂಡಿಡೇಟ್ ಅಂತ ಇರ್ತಾರಲ್ಲ, ಇದ್ರೂ ಇಲ್ಲದೆ ಇದ್ದ ಹಾಗೆ ಕೃಷ್ಣ ಹಾಗಾದರೆ ಅಂತ ದುರ್ಯೋಧನನ ಕಲ್ಪನೆ. ಆದರೆ ಅರ್ಜುನನ ಕಲ್ಪನೆ ಏನಿತ್ತು? ಅವನಿಗೆ ಅದಲ್ಲ. ಅವನು ಯುದ್ಧ ಮಾಡದೇ ಇದ್ದರೂ ಬೇಡ, ಆಯುಧ ಹಿಡಿದಿದ್ರೂ ಬೇಡ, ಎಲ್ಲರೊಳಗಿದ್ದು ಎಲ್ಲರನ್ನು ಪ್ರೇರಣೆ ಮಾಡೋನೇ ಅವ. ಆ ಪರದೈವ ಒಬ್ಬ ನನ್ನ ಹತ್ರ ಇದ್ದರೆ ಸಾಕು, ಬೇಕಾದಾಗಲಿ ನನಗೆ ಸಂಪತ್ತು ಬೇಡ, ಆಯುಧಗಳು ಬೇಡ, ಸೈನಿಕರು ಬೇಡ, ಆಳು ಕಾಳುಗಳು ಬೇಡ, ಕೃಷ್ಣ ಒಬ್ಬ ಸಾಕು ಅಂತಂದ. ಇಷ್ಟು ಭಕ್ತಿಯನ್ನು ಮೆರೆದದ್ರಿಂದ ಅರ್ಜುನ, ಶ್ರೀಕೃಷ್ಣ ಅವನಿಗೆ ತನ್ನನ್ನೇ ಕೊಟ್ಬಿಟ್ಟ. ನೀನು ಹೇಳ್ದ ಹಾಗೆ ಕೇಳ್ತೇನೆ ಅರ್ಜುನ, ಯಾಕಂದರೆ ನೀನು ಶರಣಾಗಿ ಬಂದಿದ್ದಿ. ಕೃಷ್ಣನ ಮಾತೇನು ಭಗವದ್ಗೀತೆಯಲ್ಲಿ ಹೇಳಿದ್ದು,
ಕೃಷ್ಣನೇ ಹೇಳುವ ಮಾತೇನು? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಏನೆಲ್ಲ ಇದ್ದಾವೆ ಅದನ್ನು ಬದಿಗಿಟ್ಟು ಬಿಡು. ಆ ಸಣ್ಣ ಪುಟ್ಟ ವಿಷಯಗಳಿಗೆ ತಲೆ ಕೆಡಿಸ್ಕೊಳ್ಬೇಡ, ಅದನ್ನು ಬದಿಗಿಡು. ಮಾಮೇಕಂ ಶರಣಂ ವ್ರಜ, ನನ್ನೊಬ್ಬನ್ನ ಶರಣು ಬಾ. ಇದು ಕೃಷ್ಣ ಜಗತ್ತಿಗೆ ಕೊಟ್ಟ ಸಂದೇಶ, ಬರೀ ಅರ್ಜುನನಿಗಲ್ಲ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇದು ಕೃಷ್ಣನ ನುಡಿ. ಅನನ್ಯ ಭಾವದಿಂದ ನೀನು ಬಿಟ್ಟು ಮತ್ತೊಬ್ಬರಲ್ಲ ರಕ್ಷಕರು. ನೀನು ನನ್ನ ಒಳಗಿರುವವ, ನಾನು ನಿನ್ನವ, ನಿನ್ನ ದಾಸ, ನೀ ನನ್ನ ಒಡೆಯ. ಈ ಭಾವವನ್ನಿಟ್ಟುಕೊಂಡು ಯಾರು ಕೃಷ್ಣನನ್ನು ಶರಣು ಹೋಗ್ತಾರೆ ಅಂಥವರನ್ನು ಕೃಷ್ಣ ಎಂದೂ ಕೈ ಬಿಡಲ್ಲ. ಯೋಗಕ್ಷೇಮಂ ವಹಾಮ್ಯಹಂ ಅಂತದ್ದು. ಅದನ್ನು ಅಕ್ಷರಶಃ ಅರ್ಜುನನ ವಿಷಯದಲ್ಲಿ ಕೃಷ್ಣ ತೋರಿಸಿದ ಅಂತದೆ ಮಹಾಭಾರತ. ಕ್ಷಣ ಕ್ಷಣಕ್ಕೆ ಯುದ್ಧದ ಭೂಮಿಯಲ್ಲಿ ಸಾರಥ್ಯ ಅನ್ನೋದು ನೆಪ ಮಾತ್ರ. ಸುಮ್ಮನೆ ಸಾರಥಿಯಾಗಿ ಎಲ್ರಿಗೆ ಫೋಟೋ ತೆಗೆಸ್ಕೊಳ್ಳಿಕ್ಕೆ ಕೂತಿದ್ದ ಅಷ್ಟೇ. ಯಾರಾದರೂ ಸೆಲ್ಫಿ ಗಿಲ್ಫಿ ತೆಗೆಸ್ಕೊಳ್ಳಿಕ್ಕೆ ಬಂದರೆ ಕೃಷ್ಣ ತಗೊಳ್ರಪ್ಪ ತಗೊಳ್ರಿ ಅಂತಿದ್ದ ಅಷ್ಟೆ. ಆದರೆ ನಿಜವಾಗ್ಲೂ ಮಾಡಿದ್ದೇ ಅರ್ಜುನನನ್ನು ಕ್ಷಣ ಕ್ಷಣಕ್ಕೆ ರಕ್ಷಣೆ ಮಾಡ್ತಾ ಇದ್ದಂತೆ. ಪ್ರತಿ ಬಾರಿ ರಕ್ಷಣೆ ಮಾಡಿದ್ದಾನೆ ಭಗವಂತ. ಇದು ಅರ್ಜುನನಲ್ಲಿ ಕಂಡಂತಹ ದೈವಭಕ್ತಿಗೆ ನಿದರ್ಶನ. ದುರ್ಯೋಧನ ಸೈನ್ಯ ತಗೊಂಡೇ ತೃಪ್ತಿಪಟ್ಟ. ಅರ್ಜುನ ಕೃಷ್ಣನನ್ನು ಪಡೆದು ಜಯ ಗಳಿಸಿದ. ನಮಗೆ ಕೊಡೋ ತಿಳುವಳಿಕೆ, ಒಂದು ಕಡೆ ಕೃಷ್ಣ, ಇನ್ನೊಂದು ಕಡೆ ಸೈನ್ಯ ಅಂದರೆ ನಾವು ಅರ್ಥ ಮಾಡಿಕೊಳ್ಬೇಕು. ಒಂದು ಕಡೆ ದೈವ ಇದೆ, ಇನ್ನೊಂದು ಕಡೆ ಲೋಕದ ಎಲ್ಲ ಥರದ ವಿಷಯ ವಸ್ತುಗಳಿದ್ದಾವೆ. ಎರಡನ್ನೂ ದೇವರು ನಮ್ಮ ಮುಂದೆ ಇಟ್ಟಿದ್ದಾನೆ. ಅರ್ಜುನನ ಸ್ತರದಲ್ಲಿ ನಮ್ಮನ್ನು ಮಾಡಿರ್ತಾನೆ. ನಿಮಗೆ ನಾನು ಬೇಕೋ ಅಥವಾ ಲೋಕದ ವಿಷಯ ವಸ್ತುಗಳು ಬೇಕು? ನಾವೇನಾದರೂ ಅಪ್ಪಿತಪ್ಪಿ ವಿಷಯ ವಸ್ತುಗಳೇ ಸಾಕು ಅಂತ ಆರಿಸ್ಕೊಂಡ್ರೆ, ಹಣ, ಅಧಿಕಾರ, ವಾಹನ ಇವುಗಳೇ ನಮಗೆ ಆಸೆ ಪಟ್ಟು ತಗೊಂಡು ಬಿಟ್ಟರೆ ದೈವ ನಮ್ಮ ಕಡೆಗೆ ಬರಲ್ಲ. ದುರ್ಯೋಧನ ಕಡೆಗೆ ಕೃಷ್ಣ ಹೋಗಲೇ ಇಲ್ಲ. ಜಯ ನಮ್ಮ ಕಡೆಗೆ ಆಗಲ್ಲ. ಅದೇ ಕೃಷ್ಣನನ್ನು ಆರಿಸ್ಕೊಂಡ್ರೆ ದೈವ ಬಂದಂಗಾಯಿತು. ಜಯ ಬರ್ತದೆ, ಅಧಿಕಾರನೂ ಬರ್ತದೆ, ಸಂಪತ್ತೂ ಬರ್ತದೆ. ಈ ವ್ಯತ್ಯಾಸವನ್ನು ಅರ್ಥ ಮಾಡಿಸಲಿಕ್ಕೆ ಮಹಾಭಾರತ ಈ ಕಥೆ ಹೇಳ್ತದೆ. ಹಾಗಾಗಿ ನಾವು ಅರ್ಜುನನ ಪಾತ್ರದಿಂದ ತಿಳಿಬೇಕಾದದ್ದು ಅತ್ಯಂತ ದೇವರಲ್ಲಿ ಭಕ್ತಿ ಮಾಡೋದನ್ನು ನಾವು ಕಲಿಬೇಕು. ಇನ್ನು ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶಿಸಿದ ಕಥೆ ಬರ್ತದೆ ಮಹಾಭಾರತದಲ್ಲಿ. ನೋಡಿ, ಮಹಾಭಾರತದ ಯುದ್ಧ ಪ್ರಾರಂಭ ಆಗೋ ದಿನ ಎರಡೂ ಸೇನೆಗಳ ಮಧ್ಯದಲ್ಲಿ ರಥ ತಗೊಂಡು ನಿಲ್ಲಿಸಿದ ಕೃಷ್ಣ. ಸೇನಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ. ಎರಡೂ ಸೇನೆಗಳ ಮಧ್ಯದಲ್ಲಿ ರಥ ತಂದು ನಿಲ್ಲಿಸಿದ. ಯಾರೆಲ್ಲರ ಜೊತೆಗೆ ಇಲ್ಲಿ ಯುದ್ಧ ಮಾಡಬೇಕು ನಾನು ನೋಡ್ತೇನೆ ಅಂತ ಅರ್ಜುನ ಹೇಳಿದ್ದಕ್ಕೆ ತೋರಿಸಿದ ಕೃಷ್ಣ ಕೈ ಮಾಡಿ. ಭೀಷ್ಮ, ದ್ರೋಣ, ಕೃಪ, ಕರ್ಣ, ಅಶ್ವತ್ಥಾಮ, ದುರ್ಯೋಧನ, ದುಶ್ಯಾಸನ ಎಲ್ಲರೂ ಎದುರುಗಡೆಗಿದ್ದಾರೆ. ಇವರೆಲ್ಲರ ಜೊತೆಗೆ ನೀನು ಯುದ್ಧ ಮಾಡಬೇಕು ಅಂತ ರಥ ತಂದು ನಿಲ್ಲಿಸಿದ್ದಾನೆ ಮುಂದೆ. ಎಲ್ಲರನ್ನ ನೋಡಿದ ಕೂಡಲೇ ಅರ್ಜುನನಿಗೆ ಅನ್ನಿಸ್ತು, ಮೊದಲೆಲ್ಲ ಬೇಕಾದಷ್ಟು ಸಲ ಯುದ್ಧ ಮಾಡಿದ್ದ ಅವ್ರ ಜೊತೆಗೆ. ಇದೇನು ಮೊದಲನೇ ಯುದ್ಧ ಅಲ್ಲ, ಎಷ್ಟು ಸಲ ಯುದ್ಧ ಮಾಡಿದ್ದಾನೆ ಅರ್ಜುನ ಅವ್ರ ಜೊತೆಗೆಲ್ಲ. ವನವಾಸದಲ್ಲಿ ಬೇರೆ ಬೇರೆಯವ್ರ ಜೊತೆಯಲ್ಲಿ ಯುದ್ಧ ಮಾಡಿದ ಕಥೆ ಬರಲ್ವೇ? ವನವಾಸ ಮುಗಿದ ಮೇಲೆ ವಿರಾಟ ನಗರದಲ್ಲಿ ಅಜ್ಞಾತವಾಸಕ್ಕೆ ಅಂತಿದ್ರು ಪಾಂಡವರು. ಎಲ್ಲ ಆಕಳುಗಳನ್ನು ಸೆರೆ ಹಿಡಿದ್ರಂತೆ ದುರ್ಯೋಧನಾದಿಗಳು. ವಿರಾಟನ ನಗರದ ಆಕಳುಗಳನ್ನು, ಗೋಗಳನ್ನು
ಅದನ್ನು ಬಿಡಿಸ್ಕೊಂಡು ಬರಲಿಕ್ಕೆ ಅಂತ ಅರ್ಜುನ ಯುದ್ಧ ಮಾಡಿದ ಕಥೆ ಬರಲ್ವೇ ಮಹಾಭಾರತದಲ್ಲಿ? ಎಲ್ಲ ವಿರಾಟ ನಗರದ ಗೋವುಗಳನ್ನೆಲ್ಲ ಸೆರೆ ಹಿಡಿದಿದ್ರಂತೆ ದುರ್ಯೋಧನಾದಿಗಳು. ಕೀಚಕನ ವಧೆ ಆಗಿತ್ತು. ಕೀಚಕನ ವಧೆ ಪಾಂಡವರಲ್ಲಿ ಯಾರೋ ಒಬ್ಬ ಭೀಮನೇ ಮಾಡಿರಬೇಕು ಅಂತ ಸಂಶಯ ಬಂದಿತ್ತು. ಹಾಗಾಗಿ ವಿರಾಟ ನಗರದ ಮೇಲೆ ದಾಳಿ ಮಾಡಿದರು. ನಗರದ ಮೇಲೆ ದಾಳಿ ಮಾಡಿ ಆ ಕಾಲದ ರಾಜರ ಬಹಳ ದೊಡ್ಡ ಸಂಪತ್ತು ಅಂದರೆ ಗೋ ಸಂಪತ್ತು ಇತ್ತಂತೆ. ಆಕಳುಗಳು ಅಂದರೆ ಸಂಪತ್ತಂತೆ ಮನೆಯೊಳಗೆ. ಯಾವ್ಯಾವುದನ್ನು ಸಂಪತ್ತು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ? ಧನಂ, ಧಾನ್ಯಂ, ಪಶುಂ, ಬಹುಪುತ್ರ ಲಾಭಂ, ಶತಸಂವತ್ಸರಂ ದೀರ್ಘಮಾಯು. ನೋಡಿ, ಹಿಂದಿನವರು ಹೇಳಿದ ಮಾತು. ನಮ್ಮ ಹತ್ರ ಒಂದಿಷ್ಟು ಹಣ ಇದೆ ಅಂದರೆ ಅದು ಸಂಪತ್ತೇ. ಧನಂ, ಮನೆಯೊಳಗೆ ಧಾನ್ಯ ಇದೆ ಅಂದರೆ ಅದು ಸಂಪತ್ತೇ. ಹಿಂದೆಲ್ಲ ಧಾನ್ಯ ಹೇಗೆ ಇಡ್ತಿದ್ರು ಅಂತ ಕೇಳಿರ್ತೀರಿ ಕಥೆ. ಭತ್ತ, ಜೋಳ ಅವುಗಳನ್ನು ಹೇಗೆ ತುಂಬಿ ಇಡ್ತಿತ್ತು. ಅದು ದೊಡ್ಡ ಸಂಪತ್ತದು. ಹಾಗೆಯೇ ಪಶುಂ ಅಂತಾರೆ. ಧನವೂ ಸಂಪತ್ತು, ಪಶುವೂ ಸಂಪತ್ತು, ಧಾನ್ಯವೂ ಸಂಪತ್ತು, ಮಕ್ಕಳು ಸಂಪತ್ತಂತ. ಬಹುಪುತ್ರ ಲಾಭಂ, ಒಂದು ಮಗು ಇದೆ ಅಂದರೆ ಕಡಿಮೆ ಸಂಪತ್ತಂತೆ. 2 ಆದರೆ ಜಾಸ್ತಿ, 3 ಆದರೆ ಇನ್ನೂ ಜಾಸ್ತಿ. ಎಷ್ಟು ಮಕ್ಕಳು ಜಾಸ್ತಿ ಇರ್ತಾರೆ ಅಷ್ಟು ಸಂಪತ್ತು ಹೆಚ್ಚಿದೆ ಅಂತ ಅರ್ಥ ಅಂತ. ಧಾನ್ಯವನ್ನು ಸಂಪತ್ತಾಗಿ ಹೇಳಿದರು ಹಿರಿಯರು, ಧನವನ್ನು ಸಂಪತ್ತು ಅಂತ ಹೇಳಿದರು, ಪಶುಗಳನ್ನು ಸಂಪತ್ತು ಅಂತ ಹೇಳಿದರು. ಅರ್ಥ ಮಾಡಿಕೊಳ್ಬೇಕಾದ ಮಾತು ಇದೆಲ್ಲ. ವಿರಾಟ ರಾಜನ ನಗರದಲ್ಲಿ ಪಶು ಸಂಪತ್ತಿತ್ತು, ಅಂದರೆ ಗೋವಿನ ಸಂಪತ್ತು. ಭಾರೀ ಗೋವುಗಳು. ಉತ್ತರ ದಿಕ್ಕು ದಕ್ಷಿಣ ದಿಕ್ಕಿನ ಕಡೆಯಲ್ಲಿ ದುರ್ಯೋಧನಾದಿಗಳು ಸಂಚು ರೂಪಿಸಿ ಎಲ್ಲ ಕಳ್ಳತನ ಮಾಡಿಬಿಟ್ರು, ಗ್ರಹಣ ಮಾಡಿಬಿಟ್ರು, ಸೆರೆ ಹಿಡಿದುಬಿಟ್ರು. ಬರಲಿ ಬಿಡಿಸ್ಕೊಳ್ಳಿಕ್ಕೆ ವಿರಾಟ ರಾಜ ಅಂತ. ವಿರಾಟ ಬಂದ ಅಂದರೆ ಸೋಲಿಸೋಣ, ನಮಗವನನ್ನು ಶರಣಾಗತನನ್ನು ಮಾಡಿಕೊಂಡು ಕಟ್ಟಿಬೇಕಂದ್ರೆ ಅವನನ್ನು ಬಂಧಿಖಾನೆಗೆ ಹಾಕೋಣ ಅಂತ ಯೋಚನೆ ಮಾಡಿದ್ದ ದುರ್ಯೋಧನ. ಆದರೆ ವಿರಾಟ ನಗರದಲ್ಲಿ ವಾಸ ಮಾಡಿದವರು ಯಾರು? ಅಜ್ಞಾತವಾಸ, ಮಾರು ವೇಷದಲ್ಲಿ ಒಬ್ಬೊಬ್ಬರು ಒಂದೊಂದು ಥರದ ವೇಷ ಹಾಕ್ಕೊಂಡು ಪಾಂಡವರಿದ್ದರು. ಅದರಲ್ಲಿ ಅರ್ಜುನ ಬೃಹನ್ನಳೆಯಾಗಿದ್ದ. ಉತ್ತರ ಕುಮಾರನನ್ನು ಕರ್ಕೊಂಡು ಹೋದ. ನೋಡಿ, ವಿರಾಟನ ಮಗನೇ ಉತ್ತರ ಕುಮಾರ. ಉತ್ತರ ಕುಮಾರನನ್ನು ಕರ್ಕೊಂಡು ಹೋಗಿ ರಥದಲ್ಲಿ ಗಾಂಡೀವ ಹಿಡಿದುಕೊಂಡು ಎಲ್ಲ ದುರ್ಯೋಧನ, ದುಶ್ಯಾಸನ, ಭೀಷ್ಮ ಚೆನ್ನಾಗಿ ಅವರನ್ನು ಸೆರೆ ಬಡಿದು ಏನಿಲ್ಲ ಅಂತ ಅನಿಸಿ ಕಳಿಸಿದ್ದಂತೆ ವಾಪಸ್. ವಿರಾಟ ಆಶ್ಚರ್ಯಪಟ್ಟುಬಿಟ್ಟ. ಯಾರು ನೀನು ಅಂದ. ಯಾರು ನೀನು ಸುಮ್ಮನೆ ನರ್ತನ ಮಾಡ್ತೀಯ, ಹಾಡು ಹೇಳ್ತೀಯ ಅಂತ ಅಂದ್ಕೊಂಡಿದ್ನೆಲ್ಲ, ನೀನು ಯಾರು ಅಂದ. ಆಗ ತನ್ನ ರೂಪ ತೋರಿಸ್ತಾನೆ, ನಾನೇ ಅರ್ಜುನ ಅಂದಾಗ ಇಡೀ ವಿರಾಟ ತನ್ನ ರಾಜ್ಯವನ್ನೇ ಒಪ್ಪಿಸಿಬಿಟ್ಟಿದ್ದಂತೆ. ನಾನಲ್ಲ ಈ ರಾಜ್ಯಕ್ಕೆ ರಾಜ, ನೀವೇ ರಾಜರು ಅಂತ ಪಾಂಡವರಿಗೆ ಒಪ್ಪಿಸಿದ ಅಂತ ಕಥೆ ಮಹಾಭಾರತದಲ್ಲಿ ಬರ್ತದೆ. ಆಗ ಪಾಂಡವರು, ನಮ್ಮ ರಾಜ್ಯ ಇದಲ್ಲ, ಅಜ್ಞಾತವಾಸಕ್ಕೆ ಅಂತ ಬಂದಿದ್ವಿ, ಒಂದು ದಿನವೂ ಕೂಡ ಬಿಡದೆ ನಮ್ಮ ವಾಸದಲ್ಲಿ ಯಾವತ್ತೂ ನಮ್ಮ ಸುಳಿವು ಸಿಗಲಿಲ್ಲ, ಇವತ್ತಿಗೆ ನಮ್ಮ ಅಜ್ಞಾತವಾಸ ಮುಗೀತಿದೆ, ಇನ್ನು ನಾವು ನಮ್ಮ ಜಾಗಕ್ಕೆ ಹೋಗ್ತೇವೆ ಅಂತಂದ್ರಂತೆ ಪಾಂಡವರು. ತ್ಯಾಗ, ಭಾರಿ ದೊಡ್ಡ ತ್ಯಾಗ ಅವ್ರದ್ದು. ಆದರೆ ಯುದ್ಧದಲ್ಲಿ ಮೆರೆದದ್ದು ಯಾರು ಅಂದರೆ ಅರ್ಜುನ ಅಂತದೆ ಮಹಾಭಾರತ ವಿರಾಟ ಪರ್ವದಲ್ಲಿ. ಈ ರೀತಿ ಯುದ್ಧ ಕೌಶಲ ಬೆರಿತಿದ್ದಂಥ ಅರ್ಜುನನಿಗೆ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡೋ ದಿನ ಮಾತ್ರ ಎದುರುಗಡೆ ರಥ ತಂದು ಕೃಷ್ಣ ನಿಲ್ಲಿಸಿದಾಗ ಇವರು ಯಾರು ನನ್ನ ಯುದ್ಧ ಮಾಡಲಿಕ್ಕೆ ಯೋಗ್ಯರಲ್ಲ ಅಂದ್ಬಿಟ್ಟ. ಯಾಕಲ್ಲ? ಒಬ್ಬ ಹೆಣ್ಣು ಕೊಟ್ಟ ಮಾವ, ಇನ್ನೊಬ್ಬ ಅಣ್ಣನಿಗೆ ಸಮಾನ ದೊಡ್ಡಪ್ಪನ ಮಗ, ಪಾಠ ಮಾಡಿದ ಗುರು ದ್ರೋಣ, ಅಜ್ಜ ಭೀಷ್ಮ, ಅಜ್ಜನಿಗೆ ಸಮಾನ ಆದಂಥ ಕೃಪ, ಜೊತೆಗೆ ಆಡಿ ಓದಿದಂಥ ಅಶ್ವತ್ಥಾಮ ಗುರುಪುತ್ರ. ಇಂಥವ್ರ ಜೊತೆಗೆ ನಾನು ಯುದ್ಧ ಮಾಡೋದಾ ಅಂತ ಶುರು ಮಾಡಿದ. ಯುದ್ಧ ಮಾಡಲ್ಲ, ಬಂಧುಗಳನ್ನು ಕೊಂದರೆ ಪಾಪ ಬರ್ತದೆ, ಬಂಧುಗಳನ್ನು ಕೊಂದರೆ ಅಪಕೀರ್ತಿ ಬರ್ತದೆ,
ಅಯಶಸ್ಸು ಬರ್ತದೆ, ಕೀರ್ತಿ ಹೋಗ್ತದೆ, ಬಂಧುಗಳನ್ನು ಹತ್ಯೆ ಮಾಡಿದರೆ ನರಕ ಆಗ್ತದೆ, ಸಮಾಜದಲ್ಲಿ ಇದರಿಂದ ಬಹಳ ದೊಡ್ಡ ಅನ್ಯಾಯ ಆಗ್ತದೆ ಅಂತ ಶುರು ಮಾಡಿಬಿಟ್ಟ ಅರ್ಜುನ. ಮಾಡಲ್ಲ ಯುದ್ಧ, ಮಾಡಲ್ಲ ಯುದ್ಧ. ಕೃಷ್ಣ ಸುಮ್ಮನೆ ಕೇಳ್ತಾ ಇದ್ದಾನೆ, ಏನು ಮಾತಾಡ್ತಾನೆ ಮಾತಾಡಿಬಿಡಲಿ, ಆಮೇಲೆ ಉತ್ತರ ಕೊಟ್ಟರಾಯ್ತು ಅಂತ. ಒಳಗಡೆ ಮನಸ್ಸಿನಲ್ಲಿ ಭಾಳ ಇಟ್ಕೊಂಡಿದ್ದ, ಇವರೆಲ್ಲ ನನ್ನ ಬಂಧುಗಳು, ನಾನು ಇವರನ್ನು ಹೇಗೆ ಹತ್ಯೆ ಮಾಡಲಿ ಅಂತ. ಈ ರೀತಿ ಇಟ್ಕೊಂಡು ಮಾತನಾಡ್ತಾ ಇದ್ದ ಅರ್ಜುನ. ಅದಕ್ಕೆ ಕೃಷ್ಣ ಆಮೇಲೆ ಉತ್ತರ ಕೊಡ್ತಾ ಬಂದ. ಅದೇ ಇವತ್ತು ವಿಶ್ವಪ್ರಸಿದ್ಧವಾದ ಗ್ರಂಥ ಆಯಿತು. ಅದನ್ನೇ ಏನಂತ ಕರಿತಾ ಇದ್ದಾರೆ ಇವತ್ತು? ಭಗವದ್ಗೀತೆ ಅಂತಂದ್ರಂತ. ಆ ಅರ್ಜುನನಿಗೆ ಪ್ರತಿ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಕೊಟ್ಟು ಪುನಃ ಅರ್ಜುನನನ್ನು ಯುದ್ಧದಲ್ಲಿ ಹೇಗೆ ಮಾಡಬೇಕು ಯುದ್ಧ ಅಂತ ಪುನಃ ಉತ್ಸಾಹ ತುಂಬಿ ಕರ್ತವ್ಯ ನಿರತನಾಗೋ ಹಾಗೆ ಮಾಡಿಬಿಟ್ಟ, ಕಾಯಕ ಮಾಡೋ ಹಾಗೆ ಮಾಡಿದ. ಅವನು ಒಳಗಡೆ ಬೇರೂರಿದಂತಹ ತಪ್ಪು ತಿಳುವಳಿಕೆಯನ್ನು ದೂರ ಸರಿಸಿದ. ಮನುಷ್ಯರಿಗೆ ಕಾಯಕ ಮಾಡುವಾಗ ಇಂಥ ತಪ್ಪು ತಿಳುವಳಿಕೆಗಳು ಬರಬಾರ್ದು. ದೊಡ್ಡ ಜಡ್ಜ್ ಇರ್ತಾನೆ, ನ್ಯಾಯಾಲಯದಲ್ಲಿ ನ್ಯಾಯಾಧೀಶ ಜಡ್ಜ್. ಆ ಜಡ್ಜ್ ಆದವನ ಮಗ ಅಥವಾ ಅವನ ಸಂಬಂಧಿ ಯಾರೋ ಒಬ್ಬ ಅಣ್ಣನೋ ತಮ್ಮನೋ, ಅಣ್ಣನ ಮಗನೋ ತಮ್ಮನ ಮಗನೋ ಅಪರಾಧ ಮಾಡಿದ್ದಾನೆ ಅಂತ ಅವನನ್ನು ಕಟ್ಟಕಡೆಗೆ ತಂದು ನಿಲ್ಲಿಸ್ತಾರೆ. ಎಲ್ಲ ಥರದ ವಿಮರ್ಶೆ ತನಿಖೆ ಎಲ್ಲ ಮಾಡ್ತಾರೆ. ಬಹುದಿವಸಗಳ ನಂತರ ಅವನು ಅಪರಾಧಿ ಅಂತ ಹೇಳಿ ನಿರ್ಧಾರ ಆಗ್ತದೆ. ಶಿಕ್ಷೆ ವಿಧಿಸಬೇಕು. ನ್ಯಾಯಾಧೀಶನಿಗೆ ನ್ಯಾಯಾಧೀಶನ ಸ್ಥಾನದಲ್ಲಿ ಕೂತ್ಕೊಂಡಾಗ ಇವ ನನ್ನ ಅಣ್ಣನ ಮಗ, ನಾನು ಹೇಗೆ ಇವನಿಗೆ ಶಿಕ್ಷೆ ವಿಧಿಸಲಿ ಅಂತ ಹೇಳಲಿಕ್ಕಾಗ್ತದ? ಹೇಳಿದರೆ ನ್ಯಾಯಸ್ಥಾನ ಒಪ್ತದ? ಅಯ್ಯೋ ಇವನು ನಮ್ಮ ತಮ್ಮನ ಮಗ, ಅರೇ ಇವ ನನ್ನ ತಮ್ಮ, ಇವನನ್ನು ತಪ್ಪಿತಸ್ಥ ಅಂತ ನಾನು ಹೇಗೆ ಇವನಿಗೆ ಶಿಕ್ಷೆಯನ್ನು ಬರೀಲಿ ಅಂತ ಹೇಳಿದರೆ ನ್ಯಾಯ ದೇವತೆ ಒಪ್ತಾಳ? ಯೋಚಿಸ್ರಿ. ಇದೆಲ್ಲ ದಂಡನಾಯಕನ ಕೆಲಸ. ಒಬ್ಬ ಕ್ಷತ್ರಿಯನಾಗಿ ಹುಟ್ಟಿ ಧರ್ಮವನ್ನು ರಕ್ಷಿಸಬೇಕಾದ ಜವಾಬ್ದಾರಿ ಹೊತ್ತು, ನ್ಯಾಯವನ್ನು ರಕ್ಷಿಸಬೇಕಾದ ಜವಾಬ್ದಾರಿ ಹೊತ್ತು ಯುದ್ಧದಲ್ಲಿ ಬಂದು ನಿಂತಾಗ ಯುದ್ಧ ಮಾಡಲ್ಲ ಅಂತ ಪಲಾಯನ ಮಾಡ್ತಿದ್ದೀಯಲ್ಲ, ಸ್ವಧರ್ಮ ಮಾಡಲ್ಲ ಅಂತ, ಇದು ಯಾವ ನ್ಯಾಯನೋ ಅಂತಂದಂತೆ. ಇದು ಯಾವ ನ್ಯಾಯ? ಮಾಡಲೇಬೇಕು ಸ್ವಧರ್ಮ ಅಂತ ಉಪದೇಶ ಮಾಡಿಬಿಟ್ಟ. ಅವನು ಏನೇನೋ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡಿದ. ಅದಕ್ಕೆಲ್ಲ ಉತ್ತರ ಕೊಟ್ಟ. ಇಲ್ಲ, ಅದು ಹಿಂಸೆ ಆಗ್ತದೆ, ಹಿಂಸೆ ಮಾಡಬಾರ್ದಲ್ಲ, ಹಿಂಸೆ ಮಾಡಿದರೆ ಪಾಪ ಬರ್ತದೆ, ಯುದ್ಧ ಮಾಡಿದರೆ ಹಿಂಸೆ ಆಗ್ತದಲ್ಲ ಅಂತ ಶ್ರೀಕೃಷ್ಣ ಉತ್ತರ ಕೊಟ್ಟ. ಆಪರೇಷನ್ ಮಾಡುವಾಗ ದೇಹದಲ್ಲಿ ಅಲ್ಲಲ್ಲಿ ಸ್ವಲ್ಪ ಗಾಯಗಳು, ಹಿಂಸೆ, ರಕ್ತ ಎಲ್ಲ ಬರ್ತದೆ ಅಂತ ಆಪರೇಷನ್ ಮಾಡದೇ ಇರಲಿಕ್ಕಾಗ್ತದ? ಕೃಷ್ಣ ಕೇಳಿದ ಪ್ರಶ್ನೆ ನೋಡಿ. ಶಸ್ತ್ರಚಿಕಿತ್ಸೆ ಮಾಡಬೇಕು, ಮಂಡಿ ನೋವು ಆಗಿದೆ, ಹಾರ್ಟಿಗೇನೋ ಹೆಚ್ಚು ಕಡಿಮೆ ಆಗಿದೆ, ಚಿಕಿತ್ಸೆ ಮಾಡಬೇಕಷ್ಟೆ. ಶಸ್ತ್ರಚಿಕಿತ್ಸೆ ಮಾಡುವಾಗ ರಕ್ತ ಕೆಳಗೆ ಬೀಳ್ತದೆ, ಮಾಂಸ ಕೆಳಗೆ ಬೀಳ್ತದೆ, ಕತ್ತರಿಸ್ತಾರೆ ಶರೀರವನ್ನು, ಸ್ವಲ್ಪ ನೋವು ಆಗ್ತದೆ, ಹಿಂಸೆ ಆಗ್ತದೆ ಅಂತ ಶಸ್ತ್ರಚಿಕಿತ್ಸೆ ಮಾಡದೇ ಹೋದರೆ ನಾಳೆ ಏನು ಪಾಡಾದೀತು? ವೈದ್ಯರಾದವರು ರಕ್ತ ಸೋರ್ತದಲ್ಲ, ನಾನು ಆಪರೇಷನ್ ಮಾಡಲ್ಲ ಅಂತ ವೈದ್ಯ ಕೂತ್ಕೊಂಡ್ರೆ ಹಾಗಾದರೆ ನಾಳೆ ಅವನಿಗೆ ರೋಗ ಪರಿಹಾರ ಆಗೋದು ಹೇಗೆ? ನೋಡು, ಇದು ಕಲ್ಲಿದ್ಲು ಗಣಿ, ಕಲ್ಲಿದ್ಲು ಗಣಿ ಅಂತಿರ್ತದೆ. ಅಲ್ಲಿ ಕೆಲಸ ಮಾಡೋರೆಲ್ಲ ಕೈಯೆಲ್ಲ ಇದ್ಲಾಗಿ ಮಸಿ ಆಗ್ತದೆ ಅಂತ ಕೆಲಸನೇ ಮಾಡದೆ ಹೋದರೆ ಇದ್ಲು ಸರಬರಾಜು ಮಾಡೋರು ಯಾರು? ಅದಕ್ಕೇನು ಬೇಕೋ ಉಪಾಯ ಮಾಡಿ ಕೈಗೆ ಹಾಕ್ಕೊಳ್ಬೇಕಾದ ಏನಾದರೂ ಒಂದು ತ್ರಾಣವನ್ನು ಹಾಕ್ಕೊಂಡು ಕೆಲಸ ಮಾಡಲೇಬೇಕು. ಹಾಗಾಗಿ ಅರ್ಜುನ ಯುದ್ಧದ ಭೂಮಿಗೆ ಇಳಿದ ಮೇಲೆ ಕ್ಷತ್ರಿಯರಾದವರು ಹಿಂತಿರುಗಿ ಹೋಗೋದು ಅವರಿಗೆ ಅವಮಾನ ಆಗ್ತದೆ. ಅದು ಅವನಿಗೆ ಶೋಭೆ ತರಲ್ಲ, ಅಪಕೀರ್ತಿ ಬರ್ತದೆ. ಅದು ನಿನ್ನಂಥ ಕ್ಷತ್ರಿಯನಿಗೆ ಈ ಥರದ್ದು ಶೋಭಿಸಲ್ಲ. ನಿನಗೆ ಈ ಥರದ ಭಾವ ಬರಬಾರ್ದು, ಮಾಡು ಸ್ವಧರ್ಮ ಅಂತಂತ. ಇದೆಲ್ಲ ಭಗವದ್ಗೀತೆಯ ಸಂದೇಶ.
ಇಷ್ಟು ಹೇಳಿದರೂ ಕೇಳಲಿಲ್ಲ ಮಾರಾಯ. ಇನ್ನೂ ಯಾಕೋ ಮನಸ್ಸಿನಲ್ಲಿ ಸಂಶಯ ಇದೆ. ಕೃಷ್ಣ ಏನೇ ಆಗಲಿ, ಕೃಷ್ಣ ನೀನಂತೂ ದೈವ. ನಾನು ಯುದ್ಧ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಿ, ಉಪದೇಶ ಮಾಡ್ತಾ ಇದ್ದಿ, ಎಲ್ಲ ಸರಿ, ಉಪದೇಶ ಸರಿ, ಒತ್ತಾಯ ಸರಿ, ಎಲ್ಲ ಸರಿ. ಆದರೂ ನಿನಗೊಂದು ಮಾತು ಕೇಳ್ತೇನೆ ಕೃಷ್ಣ, ನೀನೇ ಎಲ್ಲ ಮಾಡ್ತೀ ಅಂತ ಹೇಳ್ತಿರ್ತೀಯಲ್ಲ, ಒಂದು ಸಲ ನಂಗೆ ತೋರಿಸು ಅಂತನ್ನಂತ. ಬಾ ತೋರಿಸ್ತೇನೆ ಅಂತ ಹೇಳಿ ಯುದ್ಧ ಭೂಮಿಯಲ್ಲಿ ಸಾರಥಿಯಾದ ಕೃಷ್ಣ ತನ್ನ ವಿಶ್ವರೂಪವನ್ನೇ ತೋರಿಸಿಬಿಟ್ಟ. ಮಹಾಭಾರತದಲ್ಲಿ ಬರೋದೇ ಇದು. ಎಷ್ಟು ಮುಖಗಳು, ಎಷ್ಟು ಕೈಗಳು, ಎಷ್ಟು ಆಯುಧಗಳು, ಎಷ್ಟು ಭಯಾನಕವಾಗಿತ್ತು ಅದು. ಓಡೋಡಿ ಹೋಗ್ತಾ ಇದ್ದಾರಂತೆ ಆ ರೂಪ ನೋಡಲಿಕ್ಕಾಗದೆ ಬಹಳ ಜನ. ಅಷ್ಟು ಭಯಾನಕವಾದ ವಿಶ್ವರೂಪವನ್ನು ಕೃಷ್ಣ ತೋರಿಸಿದ್ದಂತೆ ಭೂಮಿಯಲ್ಲಿ, ಯುದ್ಧ ಭೂಮಿಯಲ್ಲಿ. ಭೀಷ್ಮ ದ್ರೋಣಾದಿಗಳೆಲ್ಲ ವಿಶ್ವರೂಪದೊಳಗೆ ಹಲ್ಲಿನೊಳಗೆ ಸಿಗಿಸ್ಕೊಂಡಿದ್ದಂಥವರನ್ನೆಲ್ಲ. ಎಲ್ಲರೂ ಸತ್ತು ಹೋಗಿಬಿಟ್ಟಿದ್ದಾರೆ. ಯುದ್ಧ ಮುಂದೆ ನಡಿಲಿಕ್ಕಿದೆ ಅಂತ ತಾನೇ ನಾವು ಕೇಳಿದ್ದು. ಆದರೆ ಭಗವದ್ಗೀತೆಯಲ್ಲಿ ಬರ್ತದೆ, ಯುದ್ಧದ ಮೊದಲನೇ ದಿವಸವೇ ಕೃಷ್ಣ ವಿಶ್ವರೂಪ ತೋರಿಸಿದಾಗಲೇ ಎಲ್ಲರೂ ಸತ್ತೋಗಿಬಿಟ್ಟಿದ್ರಂತೆ. ನಾನೇ ಕಾಲ ಅಂದ, ನಾನೇ ಕಾಲ, ನಾನೇ ಯುಗ, ನಾನೇ ಯುಗಾಧಿಕೃತ, ನಾನೇ ಸರ್ವಸ್ವ, ನಾನೇ ಎಲ್ಲೆಡೆಯಲ್ಲಿದ್ದೇನೆ, ನಾನೇ ಎಲ್ಲರನ್ನು ಹುಟ್ಟಿಸುವವ, ನಾನೇ ಎಲ್ಲರನ್ನು ಕೊಲ್ಲುವವ, ಹೀಗೆ ವಿಶ್ವರೂಪ ತೋರಿಸಿಬಿಟ್ಟ. ಆಗ ಅರ್ಜುನನಿಗೆ ಅದನ್ನು ನೋಡಲಿಕ್ಕಾಗ್ತಿಲ್ಲ, ಭಯ ಆಗ್ತಾ ಇದೆ. ಹಿಂದಿನ ರೂಪನೇ ತೋರಿಸು, ಶಾಂತ ರೂಪ ನೋಡ್ತೇನೆ, ತಪ್ಪಾಗಿದೆ ನಂದು. ಕೃಷ್ಣ ನೀನು ಯಾರು ಅಂತ ಇಷ್ಟು ದಿವಸ ನನಗೆ ಗೊತ್ತಾಗದೆ ಸಲಿಗೆಯಿಂದ ಬಾರೋ ಹೋಗೋ ಅಂತಂದುಬಿಟ್ಟೆ, ತಪ್ಪಾಯಿತು, ನನಗೆ ಅದೇ ರೂಪ ತೋರಿಸು ಅಂತಂದ. ಅದೇ ರೂಪ ತೋರಿಸ್ಲ, ಸರಿ ಅದೇ ರೂಪ ತೋರಿಸ್ಲಿ, ಮತ್ತೆ ಕೃಷ್ಣನಾದ. ನೋಡಿ, ಒಬ್ಬ ಅರ್ಜುನನಿಗೋಸ್ಕರ ವಿಶ್ವರೂಪವನ್ನು ತೋರಿಸಿದ, ಮತ್ತೆ ಕೃಷ್ಣನಾದ. ಆ ಕೃಷ್ಣ ರೂಪ ನೋಡಿದಾಗ ಅರ್ಜುನ ಅಂತಾನೆ, ಎಲ್ಲ ನೀನೇ ಮಾಡಿಬಿಟ್ಟಿದ್ದಿ ಅಂದರೆ ನಾನು ಮಾಡೋದೇನಿದೆ ಅಂದ. ಆವಾಗ ಎಲ್ಲರನ್ನ ಕೊಲ್ಲೋದು ನೀನೇ ಕೊಂದುಬಿಟ್ಟಿದ್ದಿ, ಭೂಮಿಯ ಭಾರ ಹರಣ ಮಾಡಿದ್ದಿ, ದುಷ್ಟರನ್ನು ಕೊಂದಾಗಿತ್ತಲ್ಲ, ಮತ್ತೆ ವಿಶ್ವರೂಪದಲ್ಲಿ ನೋಡೇ ಆಗಿದೆ ನಾನೇನು ಮಾಡಲಿ ಈಗ? ಅದಕ್ಕೆ ಕೃಷ್ಣ ಮತ್ತೆ ಹೇಳ್ದ, ಮಾಡೋದೆಲ್ಲ ನಾನೇ, ನಿನ್ನ ಗುರಿ ಸರಿ ಇದೆ ಇಲ್ಲೋ ಅಂತ ನೀನು ನೋಡ್ಕೋ ಅಂತನ್ನಂತ. ಮಾಡೋದೆಲ್ಲ ಭಗವಂತನೇ, ನಾವು ಮಾಡೋದು ಅಂತಂದರೆ ನಿಮಿತ್ತ ಅಷ್ಟೆ. ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ನೋಡಿ, ಭಗವದ್ಗೀತೆ ಕೃಷ್ಣನ ಮಾತು. ಬರೀ ಅರ್ಜುನನಿಗಲ್ಲ, ನಾವು ನೀವು ಎಲ್ಲ ಅರ್ಜುನನಿದ್ದ ಹಾಗೆ. ನಾವು ಮಾಡೋದು ಅಂದರೆ ಅರ್ಥ ಏನು? ನಮಗೆ ಹೆಸರು ಬರಲಿ ಅಂತ ನಮ್ಮ ಕಡೆಯಿಂದ ದೇವರು ನಮ್ಮೊಳಗಿದ್ದು ಮಾಡಿಸಿರ್ತಾನೆ, ನಾವು ಮೆರಿತಾ ಇರ್ತೇವೆ. ಮಾಡೋದೆಲ್ಲ ಅವನೇ ಒಳಗಿದ್ದ ಮಾಡಿರ್ತಾನೆ. ಇದಕ್ಕೆ ಉದಾಹರಣೆ ವಿಶ್ವರೂಪ ತೋರಿಸಿ ಅರ್ಜುನನಿಗೆ ವಿವರಣೆ ಕೊಟ್ಟು, ಮಾಡ್ತೇನೆ ನಾನೇ ಇವರನ್ನೆಲ್ಲ ಸದೆ ಬಡಿತೇನೆ, ನೋಡಿದೆಯಲ್ಲ ವಿಶ್ವರೂಪ, ನಿನ್ನ ಗುರಿ ಸರಿ ಇದೆ ಇಲ್ಲೋ ನೀ ನೋಡು, ಅಷ್ಟಕ್ಕೆ ನಿನಗೆ ಕೀರ್ತಿ ಕೊಡ್ತೇನೆ, ಭಾರಿ ಪರಾಕ್ರಮಿ ಅಂತ ಅನ್ನಂತೆ ಕೃಷ್ಣ. ಇದು ಜೀವರಾದ ನಾವೆಲ್ಲ ಜೀವಾತ್ಮರು, ಸ್ವತಂತ್ರರಲ್ಲ. ಆ ಭಗವಂತ ಸ್ವತಂತ್ರ, ಅವನ ಅಧೀನವಾಗಿ ನಾವೆಲ್ಲ ಇದ್ದೇವೆ, ಅವನ ಅಧೀನವಾಗಿದ್ದೇವೆ. ಅವನ ದಾಸರು, ಅವ ನಮ್ಮ ಈಶ. ಅವನು ಹೇಳ್ದ ಹಾಗೆ ಕೇಳಬೇಕು, ಅವನು ಪ್ರೇರಣೆ ಮಾಡಿದ ಹಾಗೆ ನಾವು ನಡಿಬೇಕು. ಮನೆಯಲ್ಲಿ ಎತ್ತು ಸಾಕಿರ್ತಾರೆ, ಎತ್ತು ಸಾಕಿದಾಗ ಎತ್ತಿಗೆ ಮೂಗಿನ ದಾರ ಅಂತ ಹಾಕ್ತಾರೆ. ಎತ್ತು ಹೊಡ್ಕೊಂಡು ಹೋಗುವಾಗ ಮೂಗಿನ ದಾರದ ಮೇಲೆ ಎಲ್ಲ ನಿಯಂತ್ರಣ ಮಾಡ್ತಾ ಇರ್ತಾರೆ. ಮುಂದೆ ಎತ್ತು ಹೋಗ್ತಾ ಇರ್ತದೆ, ದಾರ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಬಲಕ್ಕೆ ಅಂದರೆ ಬಲಕ್ಕೆ ತಿರುಗು ಅಂತ ಎತ್ತಿಗೆ ಬಾಯಲ್ಲಿ ಹೇಳಬೇಕಾಗಿಲ್ಲ, ಹಗ್ಗ ಬಲಕ್ಕೆ ತಿರುಗಿಸಿದ ಕೂಡಲೇ ಅದಕ್ಕೆ ಗೊತ್ತಾಗ್ತದೆ ಬಲಕ್ಕೆ ತಿರುಗಬೇಕು ಅಂತ. ಎಡಕ್ಕೆ ಅಂತ ಬಾಯಲ್ಲಿ ಹೇಳಬೇಕಾಗಿಲ್ಲ, ಹಗ್ಗ ತಿರುಗಿಸಿದ ಕೂಡಲೇ ಆ ಎತ್ತು ತಾನಾಗೆ ಎಡಕ್ಕೆ ತಿರುಗ್ತದೆ. ಎತ್ತು ಓಡಿಸುವಾಗ ಇದರ ಅಭ್ಯಾಸ ಇದ್ದರೆ ಗೊತ್ತಾಗ್ತದೆ. ದೇವರು ನಮ್ಮನ್ನೆಲ್ಲ ಎತ್ತು ಮಾಡ್ಕೊಂಡು ಹಾಗೆ ಮಾಡ್ಕೊಂಡಿದ್ದಾನೆ. ನಾವೆಲ್ಲ ಎತ್ತು. ತನ್ನ ಇಚ್ಛಾ, ತನ್ನ ಶಕ್ತಿ, ಅದನ್ನು ಮೂಗಿನ ದಾರದಂತೆ ನಮಗೆಲ್ಲ ಪೋಣಿಸಿದ್ದಾನೆ.
ಅವ ಬಲಕ್ಕೆ ಅಂದರೆ ನಾವು ಬಲಕ್ಕೆ ತಿರುಗಬೇಕು, ಅವ ಏನಾದರೂ ಇಲ್ಲ ಎಡಕ್ಕೆ ಅಂದರೆ ಎಡಕ್ಕೆ ತಿರುಗಬೇಕು. ಇಷ್ಟು ಭಗವಂತನ ಅಧೀನರಾಗಿ ನಾವಿರ್ತೇವೆ. ಎತ್ತು ಯಜಮಾನನ ಅಧೀನ ಹೇಗಿರ್ತದೋ ಹಾಗೆ. ಅದನ್ನೇ ಕೃಷ್ಣನಿಗೆ ಭಗವದ್ಗೀತೆಯಲ್ಲಿ ಹೇಳ್ದ, ನೀನು ನನ್ನ ಅಧೀನನೇ, ನಾನೇ ಎಲ್ಲವನ್ನು ಮಾಡೋನು, ಆದರೆ ನೀನು ನಿಮಿತ್ತ ಮಾತ್ರ ಆಗು ಅಂತ ಹೇಳಿದ್ದಕ್ಕೆ ಕೃಷ್ಣನ ಈ ವಿಶ್ವರೂಪ, ಅವನ ನುಡಿಗಳು, ಅವನ ಮನಸ್ಸಿನ ಭಾವ ಎಲ್ಲವನ್ನೂ ಅರ್ಥಕೊಂಡು ಅರ್ಜುನ ಚಾಣಾಕ್ಷ ಆದ್ದರಿಂದ ಬಹುಬೇಗ ಸನ್ನದ್ಧನಾಗಿ ಬಿಲ್ಲು ಹಿಡಿದು ಗಾಂಡೀವ ಹಿಡಿದು 18 ದಿವಸ ಘೋರವಾದ ಯುದ್ಧ ಮಾಡಿದ. ಭಾರಿ ಘೋರ. ಅಷ್ಟು ಯುದ್ಧದೊಳಗೂ ಮತ್ತೆ ಪುನಃ ಅರ್ಜುನನ ಮೇಲೆ ಸಾಮಾನ್ಯ ದಾಳಿ ಅಲ್ಲ, ಅವನಿಗೆ ಗೊತ್ತಾಗದಂತೆ ಬಹಳ ಜನ ದಾಳಿ ಮಾಡಿದ್ರಂತೆ ಅರ್ಜುನನ ಮೇಲೆ. ನೋಡಿ, ಅರ್ಜುನನ ಕಥೆಯಲ್ಲಿ ಮತ್ತೊಂದು ಹೇಳ್ತಾರೆ ಮಹಾಭಾರತದಲ್ಲಿ. ಎಷ್ಟೋ ಯುದ್ಧದಲ್ಲಿ ಬಂದಂತಹ ಎದುರಾಳಿಗಳು ಅರ್ಜುನನನ್ನು ಕೊಲ್ಲಬೇಕು ಅಂತ ಬಹಳ ಇತ್ತು ಅವರಿಗೆ, ಶತ್ರುಗಳಿಗೆ. ಯುದ್ಧ ಮಾಡ್ತಾ ಅವ್ರಿಗೇನು ಅನ್ನಿಸ್ತು, ನೇರ ಅರ್ಜುನನ ಜೊತೆ ಯುದ್ಧ ಮಾಡೋಣ ಅಂದರೆ ಆಗಲ್ಲ, ಭಾರೀ ಯುದ್ಧ ಮಾಡ್ತಾ ಇದ್ದ ಅರ್ಜುನ. ಅದಕ್ಕೇನು ಮಾಡಿದರು ಅಂದರೆ ಅವರೆಲ್ಲ ರಥದ ಮೇಲೆ ಬಾಣ ಬಿಟ್ಟಿದ್ರು, ರಥದ ಮೇಲೆ ಅಸ್ತ್ರಗಳನ್ನು ಬಿಟ್ಟಿದ್ರಂತೆ. ಇದಕ್ಕೊಂದು ಕಥೆ ಹೇಳ್ತಾರೆ. ಆ ಕಥೆಯನ್ನು ಮಹಾಭಾರತದಲ್ಲಿದ್ದದ್ದನ್ನು ಕೇಳೋಣ. 18 ದಿನ ಯುದ್ಧ ಮುಗೀತು. ಕೃಷ್ಣ ರಥ ತಂದು ಶಿಬಿರದ ಹತ್ರ ನಿಲ್ಲಿಸಿದ. ದಿನ ನಿಲ್ಲಿಸಿದ ಶಿಬಿರದ ಹತ್ರ. ದಿನ ತಾನೇ ಮೊದಲು ಇಳಿತಿದ್ದ. ಇವತ್ತು ಯುದ್ಧ ಮುಗಿದಿದೆ, ಜಯ ಬಂದಿದೆ ಪಾಂಡವರಿಗೆಲ್ಲ, ಯಾರು ಇಳಿದ್ರೆ ಏನಂತೆ. ಕೃಷ್ಣ ಅವತ್ತು ಮಾತ್ರ ಹೇಳಿದ್ದಂತ ಅರ್ಜುನನಿಗೆ, ಅರ್ಜುನ ರಥದಿಂದ ಕೆಳಗೆ ನೀನು ಮೊದಲು ಇಳಿ, ನಾನು ಆಮೇಲೆ ಇಳಿತೇನೆ ಅಂತಂದ. ಅದಕ್ಕೆ ಅರ್ಜುನ ಹಠ ಮಾಡಿದ. ಇಷ್ಟೆಲ್ಲ ಭಗವದ್ಗೀತೆ ಕೇಳಿದಾನೆ, ಯುದ್ಧದಲ್ಲಿ ಕೃಷ್ಣ ರಕ್ಷಣೆ ಮಾಡಿದ್ದು ನೋಡಿದಾನೆ, ವಿಶ್ವರೂಪ ನೋಡಿದಾನೆ, ಆದರೂ ಆಗಾಗ ಕೃಷ್ಣನ ವಿರುದ್ಧ ನಿಲ್ತಿದ್ದಂತ ಅರ್ಜುನ. ಅರ್ಜುನಂದೇ ಈ ಸ್ಥಿತಿ ಅಂದರೆ ನಾವು ಎಷ್ಟು ಸಲ ದೇವರಿಗೆ ವಿರುದ್ಧ ನಿಲ್ಲಲ್ಲ ಹೇಳ್ರಿ ನೋಡೋಣ. ದಿನಾ ವಿರುದ್ಧ ನಿಲ್ತೇವೆ ದೇವರಿಗೆ. ಅವನ ಸಂಕಲ್ಪ ಬೇರೆಯೇ, ನಾವು ಅವನಿಗೆ ವಿರುದ್ಧವೇ ನಡಿತೇವೆ. ಆದರೂ ಕೃಷ್ಣ ನಮ್ಮ ಮೇಲೆ ಕರುಣೆನೇ ತೋರಿಸ್ತಾನೆ, ಇರಲಿ ನನ್ನ ಮಗನೇ ಅಲ್ಲ ಅಂತ, ನನ್ನ ಮಕ್ಕಳೇ ನೀವೆಲ್ಲ ಅಂತ ನಮ್ಮ ಮೇಲೆ ಕರುಣೆನೇ ತೋರಿಸ್ತಿರ್ತಾರೆ. ಅವತ್ತು ರಥದಿಂದ ಕೆಳಗೆ ಇಳಿಬೇಕು, ಅರ್ಜುನ ರಥದಿಂದ ಕೆಳಗೆ ಇಳಿಬೇಕು ಮೊದಲು, ಆದರೆ ಇಳಿತಾ ಇಲ್ಲ. ಕೃಷ್ಣ, ದಿನ ನೀನು ತಾನೇ ರಥದಿಂದ ಕೆಳಗೆ ಇಳಿತಿದ್ದುದು ಮೊದಲು, ಇವತ್ತು ಯಾಕೆ ಹೀಗೆ? ಯಾವಾಗಲೂ ಡ್ರೈವರ್ ಮೊದಲು ಇಳಿಬೇಕು, ಒಳಗೆ ಕೂತಂಥ ಯಜಮಾನ ಆಮೇಲೆ ಇಳಿತಾನೆ. ನೋಡಿರ್ತೀರಿ ದೊಡ್ಡ ದೊಡ್ಡ ಮಿನಿಸ್ಟ್ರ್ ಕಾರ್ಗಳಲ್ಲೆಲ್ಲ ಹೇಗಿರ್ತದೆ, ಆ ಕಾರ್ ಬಂದು ನಿಂತು ಕೂಡಲೇ ಒಬ್ಬ ಸೇವಕ ಮೊದಲು ಇಳಿದು ಡ್ರೈವರು ಯಾರೋ ಬಾಗಿಲು ತೆಗೆದು ಬರ್ರಿ ಅಂತ ಹೇಳಿದ ಮೇಲೆ ತಾನೇ ಹೊರಗೆ ಬರ್ತಾರೆ. ಅರ್ಜುನ ಅದನ್ನು ನಿರೀಕ್ಷೆ ಮಾಡ್ತಾ ಇದ್ದಾನೆ. ಕೃಷ್ಣ, ನೀನು ಡ್ರೈವರ್, ಸಾರಥಿ, ಮೊದಲು ನೀನು ಇಳಿ, ಆಮೇಲೆ ನಾನು ರಥಿಕ, ಯಜಮಾನ, ನಾನು ಆಮೇಲೆ ಇಳಿತೀನಿ. ಕೃಷ್ಣ ಹೇಳ್ತಿದ್ದಾನೆ, ದಿನ ಹಾಗೆ ಮಾಡ್ತಾ ಇತ್ತು, ಇವತ್ತು ಹಾಗೆ ಮಾಡೋದು ಬೇಡ, ಇವತ್ತು ನೀ ಮೊದಲಿಡಿ, ನಾನು ಆಮೇಲೆ ಇಳಿತೀನಿ ಅಂತ. ಅರ್ಜುನ ಸಮಾಧಾನ ಆಗ್ತಾ ಇಲ್ಲ, ಕೇಳ್ತಾ ಇಲ್ಲ, ಇಲ್ಲ ನೀ ಮೊದಲಿಳಿ, ನಾನು ಆಮೇಲೆ ಇಳಿತೀನಿ. ಕೃಷ್ಣ ಅರ್ಜುನನಿಗೆ ಹೇಳಿದ ಕೊನೆಗೆ, ನಾನಂತೂ ಮೊದಲು ಇಳಿಯಲ್ಲ ಇವತ್ತು, ನೀನು ಇಳಿಬೇಡ, ನಾನು ಇಳಿಯಲ್ಲ, ಆಯಿತಾ? ಇಬ್ಬರು ಕೂತ್ಬಿಡೋಣ, ನೀನು ಮೊದಲು ಇಳಿದ್ರೇ ನಾನು ಇಳಿಯೋದು ಅಂತ ಕೃಷ್ಣ ಕೂತ್ಕೊಂಡ್ಬಿಟ್ಟ ಬಾರ್ಕೋಲ್ ಹಿಡಿದು. ಇದೊಳ್ಳೆ ಫಜೀತಿ ಬಂತು. ಕೃಷ್ಣ ಈ ಪರಿ ಮಾತನಾಡ್ತಿದ್ದಾನೆ ಅಂದರೆ ಇನ್ನು ಅವನು ಕೇಳಲ್ಲ ಕೃಷ್ಣ ಅಂತ ಗೊತ್ತಾಯಿತು ಅರ್ಜುನನಿಗೆ. ಕೃಷ್ಣನ ಹಠ ಅಂದರೆ ಏನದು? ಸರಿ, ನಾನೇ ಇಳಿತೇನೆ ಬಿಡು ಮಾರಾಯ, ನಾನೇ ಮೊದಲು ಕೆಳಗೆ ಇಳಿತೇನೆ, ನೀನೇ ಆಮೇಲೆ ಇಳಿ ಅಂತ ಹೇಳಿ ಅರ್ಜುನ ಕೆಳಗೆ ಇಳಿದು 2 ಹೆಜ್ಜೆ ಮುಂದೆ ಹೋದ. ಇಳಿದು ಕೃಷ್ಣನನ್ನು ಕರೆದ. ಕೃಷ್ಣ, ನಾನೇ ಮೊದಲು ಇಳಿದಿದ್ದೇನಪ್ಪ, ನೀನು ಮೊದಲು ಬಾರ್ತೀಯೋ ಇಲ್ಲೋ, ಮತ್ತು ಬಾ ನೀನು ಅಂದ. 1-2 ಹೆಜ್ಜೆ ಮುಂದೆ ಹೋಗು, ನಾನು ಇಳಿತೇನೆ ಅಂತಂದ. 2 ಹೆಜ್ಜೆ ಮುಂದಿಟ್ಟ ಅರ್ಜುನ ರಥದಿಂದ ಸ್ವಲ್ಪ ದೂರಕ್ಕೆ.
ಆಮೇಲೆ ಕೃಷ್ಣ ಇಳಿದು ಕೂಡಲೇ ರಥ ಸುಟ್ಟು ಭಸ್ಮ ಆಯ್ತಂತೆ. ದಗ 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 ಉರಿದು ಬಿಡ್ತು, ಬೆಂಕಿ ಹತ್ತಿ. ಎದೆ ಹಿಡ್ಕೊಂಡ ಅರ್ಜುನ, ಎದೆ ಗಟ್ಟಿ ಮಾಡಿಕೊಂಡ. ಆಮೇಲೆ ಕೃಷ್ಣನ ಕಾಲಿ ಗಟ್ಟಿ ಹಿಡ್ದ. ಕೃಷ್ಣ, ನೀನೇ ಏನಾದರೂ ಮೊದಲು ಇಳಿದಿದ್ದರೆ ನನ್ನ ಸ್ಥಿತಿ ಏನಾಗಿತ್ತು, ಅಪ್ಪ ಬದುಕಿದೆ ನಾನು ಅಂದ. ಅದಕ್ಕೆ ಹೇಳ್ತೀನಿ, ಹಠ ಮಾಡಬೇಡ. ನೀನು ಯಾಕೆ ಯಾವಾಗಲೂ ಹಠ ಮಾಡ್ತಿ? ಒಂದು ವೇಳೆ ಇವತ್ತೇನಾದರೂ ನೀನು ಹೇಳ್ತಿ ಅಂತ ನಿನ್ನ ಮಾತು ಕೇಳಿಕೊಂಡು ನಾನೇ ಮೊದಲು ಇಳಿದು ಹೋಗಿಬಿಟ್ಟಿದ್ರೆ ನಿನ್ನ ಸ್ಥಿತಿ ಏನಾಗ್ತಿತ್ತು? ಹೌದು ಕೃಷ್ಣ, ರಥ ಭಸ್ಮ ಆಗಿ ಹೋಯ್ತು ನೋಡು. ರಥ ಸುಟ್ಟು ಭಸ್ಮ ಆಯ್ತಲ್ಲ ಕಣ್ಣೆದುರುಗಡೆಗೆ. ಏನಿದು? ಭಸ್ಮ ಆಗಲಿ ಮತ್ತೊಂದು ರಥ ಕೊಡಿಸ್ತೇನಂತೆ. ನೀ ಭಸ್ಮ ಆಗಿಲ್ಲಲ್ಲ, ಅದು ಹೇಳು ಅಂತದ್ದ. ನೀನು ಭಸ್ಮ ಆಗಲಿಲ್ಲಲ್ಲಪ್ಪ. ಹೌದು ಕೃಷ್ಣ, ತಪ್ಪಾಯಿತು. ಆದರೆ ಏನಾಯಿತು ಹೇಳು? ಯಾಕೆ ಹೀಗೆ ಭಸ್ಮ ಆಯಿತು? ರಥ ವಿಜಯ ರಥ ಅದು. ಎಂಥೆಂಥ ಯುದ್ಧಗಳನ್ನು ಆ ರಥದಲ್ಲಿ ಕೂತು ಮಾಡಿದ್ದೇನೆ ನಾನು. ಎಂದೂ ಸೋಲಿಲ್ಲದ ರಥ ಅದು. ಅಭೇದ್ಯವಾದ ರಥ, ಅಚ್ಛೇದ್ಯವಾದ ರಥ ಅದು. ಅಂಥ ರಥಕ್ಕೆ ಇವತ್ತು ಈ ರೀತಿ ಪಾಡು ಬಂತು, ಸುಟ್ಟೋಯ್ತು ಅಂದರೆ ಏನಿದೆ? ಏನು ಕಾರಣ? ಕೃಷ್ಣ ಹೇಳ್ದ, ಅರ್ಜುನ, ಯುದ್ಧದಲ್ಲಿ ನಿನ್ನ ಎದುರಾಳಿಗಳೆಲ್ಲ ನಿನ್ನನ್ನು ಎದುರಿಸ್ಲಿಕ್ಕಾಗದೆ ನಿನ್ನ ಮೇಲಿರೋ ಸಿಟ್ಟಿನಿಂದ ನಿನ್ನ ರಥದ ಮೇಲೆ ಅಸ್ತ್ರಗಳನ್ನು ಪ್ರಯೋಗ ಮಾಡಿದರು, ಮಂತ್ರ ಹೇಳಿ. ಆ ಅಸ್ತ್ರಗಳೆಲ್ಲ ಹೇಗಿದ್ದವು ಅಂದರೆ ಭಾರಿ ಭಾರಿ ಶಕ್ತಿಯುತವಾದ ಅಸ್ತ್ರ. ಎಂದಾದರೂ ಒಂದು ದಿವಸ ಕೃಷ್ಣ ಕೆಳಗೆ ಇಳಿತಾನೆ. ಅರ್ಜುನನ ರಥದ ಮೇಲ್ಭಾಗದ ಧ್ವಜದಲ್ಲಿ ಆಂಜನೇಯ ಇದ್ನಂತೆ. ನೋಡಿ, ನಮ್ಮ ಆಂಜನೇಯನ ದೇವಸ್ಥಾನದ ಎದುರುಗಡೆ ನಡೀತಾ ಇದೆ ಇದೆಲ್ಲ. ಅರ್ಜುನನ ರಥದ ಧ್ವಜ ಆಂಜನೇಯಂದಿತ್ತಂತೆ. ಕಪಿಧ್ವಜ ಅಂತ ಅರ್ಜುನನಿಗೆ ಹೆಸರು. ಎಂದಾದರೂ ಒಂದು ದಿವಸ ಈ ಧ್ವಜ ಅಂದರೆ ಧ್ವಜದಲ್ಲಿರುವ ಆಂಜನೇಯ ಸಾರಥಿಯಾಗಿ ಕೂತ ಕೃಷ್ಣ ಮೊದಲು ಇಳಿತಾರೆ. ಅರ್ಜುನ ಒಬ್ಬಂಟಿಗನಾಗಿ ರಥದಲ್ಲಿ ಕೂಡುವ ಸಂದರ್ಭ ಬಂದೀತು. ಆಗ ಅಸ್ತ್ರ ಅವನನ್ನು ರಥ ಸಮೇತ ಸುಟ್ಟು ಭಸ್ಮ ಮಾಡಲಿ ಅಂತ ಬಿಟ್ಟಿದ್ರಂತೆ. ಹೀಗೆಲ್ಲ ಮಂತ್ರಶಕ್ತಿಯಿಂದ ಅಸ್ತ್ರಗಳನ್ನು ಬಿಟ್ಟಿದ್ದರು. ಶ್ರೀಕೃಷ್ಣ ಅದಕ್ಕೆ ರಥದೊಳಗೆ ಸಾರಥ್ಯ ಮಾಡ್ತಾ ಮಾಡ್ತಾ ಮೇಲುಗಡೆಯಲ್ಲಿ ಅಸ್ತ್ರಗಳನ್ನು ಹಾಗೇ ಉಳಿಸಿದ್ದಂತೆ. ಒಂದೂ ಅಸ್ತ್ರ ರಥಕ್ಕೆ ತಗಲಿರಬಾರ್ದು, ಹಂಗೆ ಮಾಡಿಬಿಟ್ಟಿದ್ದ. ಅವು ಸುತ್ತುತ್ತಾ ಇದ್ವಂತೆ. ಮೊದಲನೇ ದಿವಸದಿಂದ 18 ದಿವಸದ ತನಕನೂ ಆ ಅಸ್ತ್ರ ಹಾಗೇ ರಥದ ಸುತ್ತಲೂ ಸುತ್ತಿದಾವಂತೆ. ಕಣ್ಣಿಗೆ ಕಾಣಿಸಲ್ಲ ಅವು. ಆದರೆ ಅವು ಅಸ್ತ್ರ ಅಂದಮೇಲೆ ಯಾವುದನ್ನಾದರೂ ಒಂದನ್ನು ಬಲಿ ತಗೊಳ್ಳೇಬೇಕಲ್ಲ, ಅಸ್ತ್ರ ಅವು. ಅದಕ್ಕೆ ಕೃಷ್ಣ ಏನು ಮಾಡಿದ, 18 ದಿವಸ ಯುದ್ಧ ಮುಗಿದು ಬಿಡಲಿ, ಮುಗಿದ ಮೇಲೆ ಅರ್ಜುನನಿಗೆ ಜಯ ಬರಲಿ. ಜಯ ಬಂದ ಮೇಲೆ ಒಂದಲ್ಲ ಒಂದು ದಿವಸ ಆ ಎಲ್ಲ ಅಸ್ತ್ರಗಳಿಗೆ ಬಲಿ ಕೊಟ್ಟರೆ ಆಯಿತು ಅಂತ ಕಾಯ್ತಾ ಇದ್ದ. ನೋಡು ಅರ್ಜುನ, ಈ ವಿಷಯ ನಿನಗೆ ಗೊತ್ತಿರಲಿಲ್ಲ. ಅಸ್ತ್ರಗಳೆಲ್ಲ ಕಾಯ್ತಾ ಇದ್ದು, ನಾನೇ ಹಿಡಿದು ನಿಲ್ಲಿಸಿದ್ದೆ. ಇವತ್ತು 18 ದಿನ ಆಯಿತು, ನಿನಗೂ ಗೆಲುವು ಸಿಕ್ತು. ಇನ್ನೇನು ರಥದ ಅವಶ್ಯಕತೆ ಯುದ್ಧದ್ದಿಲ್ಲ. ಯುದ್ಧ ಮಾಡಬೇಕು ಅಂದರೆ ರಥದ ಬೇಕಾಗಿಲ್ಲ. ಅದಕ್ಕೆ ಅವಕ್ಕೆಲ್ಲ ಬಲಿ ಕೊಡೋಣ ಅಂತ ಹೇಳಿ ನಾನೇ ಮೊದಲು ಇಳಿದೇನೆ, ನಿನ್ನನ್ನು ಮೊದಲು ಇಳಿಸಿ ಆಮೇಲೆ ನಾನು ಇಳಿದೆ. ರಥ ಅಸ್ತ್ರಗಳಿಗೆಲ್ಲ ಆಹುತಿ ಆಯಿತು ಅಂತಂದಂತೆ. ಇದು ನೋಡಿ ಕಥೆ. ಸರ್ವದೇಹ ರಥ ಚೇಷ್ಟನಮಂಗೀ ಕುರ್ವತಸ್ತವ ಸದೈವ ಜಗತ್ಯಾಂ ಅರ್ಜುನೈಕರಥ ಸಾರಥಿ ಭಾವೋ ವಿಸ್ಮಯಾಯ ವಿದುಷಾಂ ನ ಕಥಂಚಿತ್. ಇದು ಕೃಷ್ಣನ ಅರ್ಜುನನ ಅಪೂರ್ವ ಕಥೆ. ಈ ಕಥೆಯ ಸಂದೇಶ ಏನು ಗೊತ್ತೇ? ಅವತ್ತೇನೋ ವಿಜಯರಥ ಅಸ್ತ್ರಗಳಿಗೆ ಬಲಿಯಾಯಿತು, ನಿಜ. ಕೃಷ್ಣ ಇದನ್ನು ಸಂದೇಶವಾಗಿ ಕೊಡ್ತಾನೆ. ಅವತ್ತಷ್ಟೇ ರಥದ ಸಾರಥಿ ಕೃಷ್ಣನಾಗಿದ್ದ ಅಂತ ಭಾವಿಸಬೇಡಿ. ಇವತ್ತು ಅದೇ ಕೃಷ್ಣನೇ ರಥದ ಸಾರಥಿಯಾಗಿದ್ದಾನೆ. ರಥ ಯಾವುದು? ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ರಥ ಯಾವುದು. ರಥ ಅಂದ್ರೆ ಅವತ್ತು ಏನಿತ್ತು ಅದೇ ರಥ ಅಲ್ಲ, ಇವತ್ತು ರಥ ಇದೆ ನಿಮ್ಮ ಕಡೆಯಲ್ಲೆಲ್ಲ. ಯಾವುದು ರಥ? ನಮ್ಮ ದೇಹವೇ ರಥ.
ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವ ಚ, ಭಗವದ್ಗೀತೆಯಲ್ಲಿ ಬರುವ ಮಾತು. ಈ ದೇಹವೇ ಒಂದು ರಥ. ಇದರೊಳಗಿರುವ ಜೀವರಾದ ನಾವು ಅರ್ಜುನನಂತೆ. ಈ ರಥವನ್ನು ನಡೆಸ್ತಾ ಇರೋರು ನಾವು ಅಂತ ಭ್ರಮಿಸಿದ್ದೇವೆ, ನಾವಲ್ಲ. ಯಾಕೆ ನಮಗೇನಿದೆ ಸ್ವಾತಂತ್ರ್ಯ? ನಾವು ರಾತ್ರಿ ಮಲಗಿದಾಗ ನಮ್ಮ ಭುಜದ ಮೇಲೆ ತಲೆ ಇಟ್ಟಿರ್ತೇವೆ, ಬೆಳಗ್ಗೆ ಏಳೋ ಅಷ್ಟರಲ್ಲಿ ಕೈ ಎತ್ತಲಿಕ್ಕೆ ಬರಲ್ಲ. ಎಷ್ಟೋ ಸಲ ಆಗಿದೆನೋ ಇಲ್ಲೋ. ನಮ್ಮ ದೇಹ ನಾವೇ ನೋಡ್ಕೊಳ್ಳೋರಾದರೆ ನಮ್ಮ ಭುಜ ಯಾಕೆ ಎತ್ತಲಿಕ್ಕೆ ಬರಲ್ಲ ಬೆಳಗ್ಗೆ? ಯೋಚಿಸ್ರಿ. ನಾವು ಸ್ವತಂತ್ರರ ಈ ದೇಹದೊಳಗೆ? ನಾವು ಎಷ್ಟೋ ಸಂದರ್ಭದಲ್ಲಿ ನಡ್ಕೊಂಡು ಹೋಗುವಾಗ ಒಮ್ಮೊಮ್ಮೆ ನಮ್ಮ ಬಲಗಾಲಿನ ತುದಿ ನಮ್ಮ ಎಡಗಾಲಿನ ಹಿಂಬಡಿಗೆ ಎಕ್ಸಲಿ ಬಡದಿಲ್ಲ. ಬಡಿಯೋದಲ್ಲದೆ ಉಗುರು ಬೇರೆ ಚುಚ್ಚಿ ರಕ್ತ ಬೇರೆ ಬಂದಿರ್ತದೆ, ಎಕ್ಸಲಿ ಆಗಿಲ್ಲ. ನಾವೇ ಸ್ವತಂತ್ರರಾದರೆ ಆಗಿದ್ದರೆ ನಮ್ಮ ಕಾಲನ್ನು ನಮಗೆ ಯಾಕೆ ನಾವು ಬಡಿಸ್ಕೊಂಡು ದುಃಖ ಪಡ್ತೇವೆ? ಯೋಚನೆ ಮಾಡಿದ್ರ? ನಾವೇ ನಮ್ಮ ದೇಹದೊಳಗೆ ಸ್ವತಂತ್ರ ಆಗಿದ್ದರೆ ಎಷ್ಟೋ ಊಟ ಮಾಡುವ ಸಂದರ್ಭದೊಳಗೆ ನಮ್ಮ ನಾಲಿಗೆಯನ್ನು ನಾವೇ ಎಚ್ಚಲಿ ಕಡ್ಕೊಂಡಿಲ್ಲ. ನಮ್ಮ ಹತೋಟಿಯಲ್ಲಿ ದೇಹ ಇರೋದಾದರೆ ನಮ್ಮ ನಾಲಿಗೆಯನ್ನು ಕಡ್ಕೊಂಡು ನಾವ್ಯಾಕೆ ದುಃಖ ಪಟ್ವಿ? ಯಾಕೆ ದುಃಖ ಪಟ್ವಿ? ಯೋಚಿಸ್ರಿ. ನಾವೇ ಸ್ವತಂತ್ರ ಆಗಿದ್ದೇವೆ ಅಂತಾದರೆ ಎಷ್ಟೋ ಸಂದರ್ಭದೊಳಗೆ ನಮ್ಮ ದೇಹದೊಳಗೆ ನಾವೇ ತಿಂದ ಆಹಾರ ಅಜೀರ್ಣ ಯಾಕಾಗ್ತದೆ? ಯಾವಾಗಲೂ ಜೀರ್ಣ ಆಗ್ತದ? ಯಾವಾಗೋ ಅಜೀರ್ಣ ಆಗಿದ್ದೇನೋ ಇಲ್ಲೋ? ಅಜೀರ್ಣ ಯಾಕಾಗ್ತದೆ? ಅಂದರೆ ಈ ದೇಹದ ಮೇಲೆ ಸ್ವಂತಿಕೆ ನಮಗೆ ಇಲ್ಲ ಅನ್ನೋದು ಅನುಭವದೊಳಗೆ ಕ್ಷಣಕ್ಕೆ ಬರ್ತಾ ಇದೆ ಅಲ್ಲ? ಹಾಗಾದರೆ ಈ ದೇಹದ ರಥ ಓಡಿಸ್ತಾ ಇರೋನು ಯಾರು? ಈ ದೇಹ ಎಷ್ಟು ಭಾರ ಇದೆ ಗೊತ್ತಾ ನಿಮಗೆ? ಎಷ್ಟು ಭಾರ ಇದೆ ಈ ದೇಹ? ಭಾಳ ಭಾರ ಇದೆ. ಒಳಗೆ ದೇವರು ನಮ್ಮನ್ನು ಹಿಡ್ಕೊಂಡು ಕೂತಿದ್ದಾನೆ, ಭಾರ ಕಡಿಮೆ ಆಗಿದೆ ಅಷ್ಟೆ. ಆ್ಯಕ್ಚುಲಿ ಈ ದೇಹದ ಭಾರ ಗೊತ್ತಾಗೋದು ಯಾವಾಗ? ನಾವು ಹೊರಗೆ ಬಂದ ಮೇಲೆ ನಮ್ಮ ಹೆಣ ಹೊರ್ತಾರಲ್ಲ, ಅವ್ರಿಗೆ ಕೇಳ್ಬೇಕು, ಏನು ಭಾರ ಇದ್ದಾನೋ ಮಾರಾಯ ಇವನು ಹೊತ್ತು ಸ್ಮಶಾನಕ್ಕೆ ಒಯ್ಯೋಷ್ಟರಲ್ಲಿ ಸಾಕಾಗಿ ಹೋಯ್ತು ನೋಡಿ ಈ ಹೆಣವನ್ನು ಅಂತಾರೋ ಇಲ್ಲ. ಅಂದರೆ ದೇಹ ಎಷ್ಟು ಭಾರ ಇರ್ತದೆ? ಅಷ್ಟು ಹೊರೋ ಶಕ್ತಿ ನಮಗಿದೆ ಅಂತ ಅಂದ್ಕೊಂಡಿದ್ದೀರಾ? ನಾವಿದ್ದೇವೆ, ಸಣ್ಣ ಇದ್ದೇವೆ, ಜೀವರು, ಅಣು, ತುಂಬ ಚಿಕ್ಕ ಇದ್ದೇವಂತ. ಅಷ್ಟು ಅಣುವಾದ ನಮಗೆ ಈ ಭಾರವಾದ ದೇಹ ಹೊರಲಿಕ್ಕೆ ಆಗಲ್ಲ. ಆದರೆ ಕರುಣಾಮಯ್ಯ ತಾಯಿ ಶ್ರೀಹರಿ ಹೊರಲಿಕ್ಕಾಗಲ್ಲ ಅಂತಂದರೂ ತಾನು ಒಂದು ರೂಪದಿಂದ ಈ ದೇಹದೊಳಗಿದ್ದು ನಮ್ಮ ಮೇಲೆ ಕರುಣೆಯಿಂದ ದೇಹವನ್ನು ತಾನೇ ನಡೆಸ್ತಾ ಇರ್ತಾನಂತ. ಹೆಂಗೆ ಅರ್ಜುನನ ರಥವನ್ನು ತಾನು ಸಾರಥಿಯಾಗಿ ನಡೆಸಿದ್ನೋ, ಈ ದೇಹ ರಥವನ್ನು ಕೂಡ ಕೃಷ್ಣ ದೈವ ಸಾರಥಿಯಾಗಿ ನಡೆಸ್ತಿದ್ದಾನೆ ಅಂತ ಮಹಾಭಾರತ ಹೇಳ್ತದೆ. ಅವನನ್ನು ಅದಕ್ಕೆ ಶರಣು ಹೋಗಬೇಕು. ನಾವೇನಾದರೂ ಹಠ ಮಾಡಿ, ಅರ್ಜುನ ಹಠ ಮಾಡಿದ ಹಾಗೆ ಕೃಷ್ಣ ನೀ ಮೊದಲು ಇಳಿ, ಆಯ್ತು ಬಿಡೋ ಮಾರಾಯ, ಇಳಿದು ಹೋಗ್ಬಿಡ್ತೀರಿ ಅಂತಾನೆ ಕೃಷ್ಣ. ಹೃದಯದಲ್ಲಿ ಕೃಷ್ಣನನ್ನು ಕೂಡಿಸ್ಕೊಳ್ದೆ, ಅವನಲ್ಲಿ ಶ್ರದ್ಧೆ ಭಕ್ತಿ ತೋರದೆ, ಅವನ ತಿಳುವಳಿಕೆ ಮಾಡಿಕೊಳ್ಳದೆ, ಅವನಿದ್ದಾನೆ ಅನ್ನೋ ಅರಿವು ಮಾಡಿಕೊಳ್ಳದೆ, ಬೇಡ ನೀನು ಇಳಿದು ಹೋಗು ಅಂದರೆ ಆಯ್ತು ಬಿಡು ನಾನು ಇಳಿದು ಹೋಗ್ತೀನಿ ಅಂತ ಒಂದು ವೇಳೆ ಕೃಷ್ಣ ಇಳಿದು ಹೋದರೆ ಈ ದೇಹ ರಥ ಅರ್ಜುನನ ರಥದಂತೆ ಇವತ್ತು ಸುಟ್ಟು ಭಸ್ಮ ಆಗಿಬಿಡ್ತದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅವುಗಳಿಗೆಲ್ಲ ಬಲಿಯಾಗಿ ಅವತ್ತು ಅರ್ಜುನನ ರಥ ಸುಟ್ಟಂತೆ ಇವತ್ತು ನಮ್ಮ ದೇಹ ರಥ ಯಾವ ಕೆಲಸಕ್ಕೆ ಬರದಂತ ಆಗಿಬಿಡುತ್ತೆ. ಹಾಗಾಗಬಾರ್ದು. ಅದಕ್ಕೆ ಅರ್ಜುನನಿಂದ ನಾವು ಈ ಪಾಠ ಕಲಿಬೇಕು. ಯಾವ ಕಾರಣಕ್ಕೂ ಕೃಷ್ಣನನ್ನು ಹಠ ಮಾಡಿ ಅವನ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಳ್ಬಾರ್ದು. ನಡ್ಕೊಂಡ್ರೆ ಅಪಕೀರ್ತಿ, ಸಂಪತ್ತು ದೂರ ಆಗೋದು, ಅಧಿಕಾರ ಕಳ್ಕೊಳ್ಳೋದು ಎಲ್ಲ ಅನುಭವಿಸ್ಬೇಕಾಗ್ತದೆ. ಹೃದಯದಲ್ಲಿ ಕೃಷ್ಣ ಇರೋ ತನಕ ಎಲ್ಲ ಸರಿ ಇರ್ತದೆ.
ಈ ತಾತ್ವಿಕ ಸಂದೇಶವನ್ನು ಮಹಾಭಾರತ ನಮಗೆ ತಿಳಿಸ್ಲಿಕ್ಕೆ ಅರ್ಜುನನ ಈ ಕಥೆಯನ್ನು ಹೇಳ್ತದೆ ಅಂತಂತಾರೆ. ಹಾಗಾಗಿ ಅಸ್ತ್ರ ಕೌಶಲ್ಯ, ಸಾಹಸ, ಪ್ರತಿಭೆ, ಚಾಣಾಕ್ಷತೆ, ಸೌಂದರ್ಯ ಎಲ್ಲ ಗುಣಗಳು ಅರ್ಜುನನೊಳಗಿತ್ತು. ಅವುಗಳನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಬೇಕು. ಅದನ್ನು ಅರ್ಥೈಸಿಕೊಂಡು ನಮ್ಮಲ್ಲಿ ಏನೇ ಇವತ್ತು ಗುಣಗಳಿದ್ದಾವೆ ಅಂದರೂ ನಿಮ್ಮಲ್ಲೆಲ್ಲ ಇಲ್ಲ ಅಂತ ಭಾವಿಸಬಾರ್ದು. ಎಲ್ಲ ಗುಣಗಿದ್ದಾವೆ, ನಮ್ಮೊಳಗೂ ಸಾಕಷ್ಟು ಗುಣ ಇದ್ದಾವೆ. ನಾವೇನು ಯಾವಾಗಲೂ ತಪ್ಪೇ ಮಾಡಲ್ಲ, ಸಾಕಷ್ಟು ಗುಣ ಇವೆ. ಆ ಗುಣಗಳ ಜೊತೆಗೆ ಭಕ್ತಿ ಗುಣ ಬಹಳ ಮುಖ್ಯ. ಅರ್ಜುನನಲ್ಲಿದ್ದ ಭಕ್ತಿ ಗುಣ, ವಿಶೇಷವಾದ ಭಕ್ತಿ ಗುಣ ಇತ್ತು ಅವನಲ್ಲಿ. ಅದು ಅವನನ್ನು ಎತ್ತರಕ್ಕೆ ಕರ್ಕೊಂಡು ಬರೋ ಹಾಗೆ ಮಾಡ್ತು ಅಂತ ಮಹಾಭಾರತ ಅರ್ಜುನನ ಪಾತ್ರದಿಂದ ನಮಗೆ ತಿಳಿಸಿಕೊಡ್ತದೆ. ದುರ್ಯೋಧನ ಮತ್ತು ಕರ್ಣ, ಇದು ಮಹಾಭಾರತದಲ್ಲಿ ಕಂಡುಬರುವಂತಹ ಬಹಳ ದೊಡ್ಡ ಪಾತ್ರಗಳು. ಒಂದೇ ಮಾತಿನಲ್ಲಿ ಹೇಳೋದಾದರೆ ದುರ್ಯೋಧನನ ಬಗ್ಗೆ ಲೋಕದಲ್ಲಿ ಎಷ್ಟು ತರಹ ಅನ್ಯಾಯ, ದುರ್ನೀತಿ, ಕೆಟ್ಟತನ, ಮಂಡುವಾದ, ಇನ್ನೊಬ್ಬರ ಹೆಣ್ಣನ್ನು ತಂದು ಮಾಡಿಕೊಳ್ಳುವಂತಹ ಅತಿ ಕಾಮುಕತೆ, ಈ ಎಲ್ಲ ದುರ್ಗುಣಗಳನ್ನು ಒಟ್ಟು ಸೇರಿಸಿದರೆ ಅವನೇ ದುರ್ಯೋಧನ ಅಂತಾರೆ. ದುರ್ಯೋಧನನ ಬಗ್ಗೆ ಪರಿಚಯ ಸುಲಭ ನೋಡಿ. ಇವತ್ತಂತೂ ಭಾಳ ಸುಲಭ ದುರ್ಯೋಧನನ ಬಗ್ಗೆ ಪರಿಚಯ ಮಾಡಿಸೋದು. ಎಷ್ಟೆಷ್ಟು ಜಗತ್ತಿನೊಳಗೆ ಇದು ಬೇಡ, ಸಮಾಜಕ್ಕೆ ಸರಿಯಲ್ಲ ಅಂತ ಗೊತ್ತಿದೆ ಅಲ್ಲ, ಆ ಎಲ್ಲ ದುರ್ಗುಣಗಳು ಒಟ್ಟು ಸೇರಿಸಿದರೆ ಒಬ್ಬ ದುರ್ಯೋಧನ ಆಗ್ತಾನಂತ. ಅದು 1% ಅಲ್ಲ, ಮತ್ತೆ 100% ಆ ಗುಣಗಳು ಒಬ್ಬನಲ್ಲಿ ಇತ್ತುವಂತ. ಅಷ್ಟು ನೀಚತನ. ಕೃಷ್ಣನಲ್ಲಿ ದ್ವೇಷ, ಧರ್ಮದಲ್ಲಿ ದ್ವೇಷ, ಸಾಧುಗಳನ್ನು ಕಂಡ್ರೆ ದ್ವೇಷ, ಮೇಲಾಗಿ ಕಪಟತನ, ಅಧಿಕಾರದ ದಾಹ, ಹೆಣ್ಣು ಬಾಕತನ, ಸ್ವಾರ್ಥ, ಇದೆಲ್ಲ ಸೇರಿದರೆ ಒಬ್ಬ ದುರ್ಯೋಧನ ಆಗ್ತಾನಂತೆ. ಇನ್ನು ಹೆಚ್ಚು ಅದರ ಬಗ್ಗೆ ವಿವರಣೆ ಕೊಡೋದು ಬೇಕಾಗಿಲ್ಲ. ಎಂಥ ನೀಚ ದುರ್ಯೋಧನ ಅಂತನ್ಲಿಕ್ಕೆ ಒಂದು ಮಾತು ಹೇಳ್ತದೆ ಮಹಾಭಾರತದಲ್ಲಿ. ಅವನ ಕಪಟತನ ನೋಡಿ ನೋಡಿ ಸಾಕಾಗಿ ಕೊನೆಗೆ ಉಪದೇಶ ಮಾಡಲಿಕ್ಕೆ ದೊಡ್ಡವರೆಲ್ಲ ಬರ್ತಿದ್ರಂತೆ. ದುರ್ವಾಸ ಮಹರ್ಷಿಗಳು ಬರ್ತಿದ್ರು, ಒಂದ್ಸಲಿ ಸನತ್ ಕುಮಾರರು ಬಂದರು, ಒಂದ್ಸಲಿ ಈಗ ಬಹಳ ದೊಡ್ಡವರು ಹಿರಿಯರು ಬಂದು ಬ್ಯಾಡವೋ, ಇಷ್ಟು ನೀಚತನ ಮಾಡಬೇಡ, ಪ್ರಜೆಗಳೆಲ್ಲ ಒದ್ದಾಡ್ತಾರೆ, ಇಂಥ ನೀಚತನ ತೋರಿಸಿದರೆ ನೀನು ರಾಜ್ಯ ನಡೆಸೋ ಕ್ರಮ ಇದಲ್ಲಪ್ಪ, ಪಾಂಡವರು ಒಳ್ಳೆಯವರಿದ್ದಾರೆ, ಯಾಕೆ ಅವರ ಬಗ್ಗೆ ದ್ವೇಷ ನಿನಗೆ, ಅವ್ರಿಗೆ ಕೊಡಬೇಕಾದದ್ದನ್ನು ಕೊಟ್ಬಿಡು, ನೀನು ಮಾಡಬೇಕಾದದ್ದನ್ನು ನೀನು ಇಟ್ಕೋ, ಹೇಳಿ 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 ಹೋಗ್ತಿದ್ರಂತೆ. ಯಾರೇ ಹೇಳಿದರೂ ದುರ್ಯೋಧನ ಬಾಯಿಯಲ್ಲಿ ಬರ್ತಿದ್ದು ಒಂದೇ ಒಂದು ಮಾತು. ಭಾಳ ದೊಡ್ಡ ಸ್ಥಾನದಲ್ಲಿದ್ದವರು ಬಂದು ಹೇಳಿದಾಗೆಲ್ಲ ಪೇಪರ್ನವರು, ಟಿ ವಿಯವರೆಲ್ಲ ದುರ್ಯೋಧನ ಹತ್ರ ಬಂದು ಕೇಳ್ತಿದ್ರಂತೆ. ಮತ್ತು ಇವತ್ತು ಬಂದಿದ್ರಲ್ಲ ಅವ್ರೇನಂದರು, ನಿಮ್ಮ ಅಭಿಪ್ರಾಯ ಏನಿತ್ತು ಅಂತ ಕೇಳ್ತಿದ್ರಂತೆ. ಒಂದೇ ಮಾತು ಹೇಳ್ತಿದ್ದ ದುರ್ಯೋಧನ, ನೀವೆಲ್ಲ ಅದನ್ನು ನೆನಪಿಟ್ಕೊಳ್ರಿ, ಅಪ್ಪಿ ತಪ್ಪಿ ನಮ್ಮ ಬದುಕಿನಲ್ಲಿ ಅದು ಬರಬಾರ್ದು ಅಂತ, ಅದಕ್ಕೆ ನೆನಪಿಟ್ಕೊಳ್ಬೇಕಷ್ಟೇ, ಬರಬೇಕು ಅಂತಲ್ಲ. ಮತ್ತೆ ಅವ ಹೇಳ್ತಿದ್ದ ಮಾತೇನು, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ. ಇದು ದುರ್ಯೋಧನನ ಸ್ಲೋಗನ್ ಅಂದರೆ ಗೊತ್ತಾಗ್ತದೆ. ಎಲ್ಲರೂ ತಮ್ಮ ವಾಹನದ ಮೇಲೆ ಒಂದೊಂದು ಹಾಕ್ಕೊಂಡಿರ್ತಾರಲ್ಲ, ತಾಯಿಯ ನೆರಳು, ತಂದೆಯ ನೆರಳು ಅಂತ ಹಾಕ್ಕೊಂಡಿರ್ತಾರೆ. ಒಬ್ಬೊಬ್ಬರು ಒಂದೊಂದು ಹಾಕ್ಕೋತಾರೆ, ದೇವರ ಕೃಪೆ ಹೀಗೆಲ್ಲ ಹಾಕ್ಕೋತಾರೆ. ಹಂಗೆ ದುರ್ಯೋಧನ ತನ್ನ ಸ್ಲೋಗನ್ ಏನು ಇಟ್ಕೊಂಡಿದ್ದ ಅಂದರೆ, ಧರ್ಮ ಪೂರ್ಣ ಏನು ಅಂತ ನನಗೆ ಅರಿವಿದೆ, ಆದರೆ ನಾನು ಅದನ್ನು ಮಾಡಲಾರೆ. ಇದು ಅಧರ್ಮ ಅಂತ ಗೊತ್ತಿದೆ, ನಾನು ಅದನ್ನು ಮಾಡೋದು ಬಿಡಲಾರೆ. ಇದೇ ದುರ್ಯೋಧನದ ಮಾತಂತ ನೋಡಿ ಮಹಾಭಾರತ ಹೇಳ್ತದೆ. ದುರ್ಯೋಧನ ಅಂದರೆ ಏನು ಅಂತ ಗೊತ್ತಾಯ್ತಲ್ಲ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ. ಧರ್ಮ ಏನು ಅಂತ ಎಲ್ಲ ಗೊತ್ತಿದೆ ಅವನಿಗೆ. ಇದು ಧರ್ಮ, ಈಗ ಮಾಡಿದರೆ ನ್ಯಾಯ, ಹೀಗಿದ್ದರೆ ಸರಿ, ಇದ್ರ ಬಗ್ಗೆ ಪೂರ್ಣ ಅರಿವಿದೆ. ನಚಮೇ ಪ್ರವೃತ್ತಿ, ನಾನು ಅದನ್ನು ಮಾಡಲ್ಲ. ಜಾನಾಮ್ಯ ಅಧರ್ಮಂ,
ಹೀಗೆ ಮಾಡಿದರೆ ಅನ್ಯಾಯ, ಇದು ಅಧರ್ಮ ಅನ್ನೋದು ಗೊತ್ತಿದೆ ಅವನಿಗೆ. ಆದರೆ ನಾನು ಎಂದು ಆ ಅಧರ್ಮವನ್ನು ಬಿಡಲ್ಲ. ಸಾಕಲ್ಲ, ಇಷ್ಟು ಸಾಕಲ್ಲ. ಇದು ಎಲ್ಲೆಲ್ಲಿದೆ ಅಂತ ನಿಮಗೆ, ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿವತ್ತು. ಇವತ್ತು ಎಲ್ಲೆಲ್ಲಿದೆ ಇದು? ನಾನೇನು ಪ್ರತ್ಯೇಕ ಹೆಸರಿಡೋದು ಬೇಡ, ಮತ್ತು ಅದನ್ನು ಯಾರಾದರೂ ವಿಡಿಯೋ ಮಾಡಿ ಹಾಕಿಬಿಡ್ತಾರೆ, ಅರೇ ಹೀಗೆ ಹೇಳಿದರು ಅಂತ. ಎಲ್ಲ ಕಡೆಯಲ್ಲಿ ಬಹುಸಂಖ್ಯೆಯಲ್ಲಿ ಇದೇ ತುಂಬಿದೆ. ಏನು? ಅಧಿಕಾರದಲ್ಲಿ ಕೂತಿರ್ತಾರೆ, ಪ್ರಜೆಗಳನ್ನು ಆಳ್ತಾ ಇರ್ತಾರೆ, ದೊಡ್ಡ ದೊಡ್ಡ ಕೆಲಸಗಳಲ್ಲಿದ್ದಾರೆ, ಹುದ್ದೆಯಲ್ಲಿದ್ದಾರೆ, ಬೇಕಾದಷ್ಟು ಶ್ರೀಮಂತಿಕೆ ಇರ್ತದೆ. ಅವರು ದುಡಿದ ದುಡ್ಡನ್ನು ಅವರ ಮೊಮ್ಮಕ್ಕಳು ಮೊಮ್ಮಕ್ಕಳು ಆಗುವಷ್ಟು ಇರ್ತದೆ. ಮನೆಯಲ್ಲಿ ಅಕ್ಕಿ ಬೇಡ, ಗೋಡಂಬಿನೋ ಬಾದಾಮಿನೋ ಬೇಯಿಸಿ ತಿನ್ನುವಷ್ಟು ಮಾಡಿಟ್ಟಿರ್ತಾರೆ. ಆದರೂ ಕೂಡ ಅವರ ಧೋರಣೆ ಹೇಗಿರ್ತದೆ ಅಂದರೆ, ನಮಗೆಲ್ಲ ಧರ್ಮದ ಬಗ್ಗೆ ಗೊತ್ತಿದೆ, ಆದರೆ ನಾವು ಅದನ್ನು ಮಾಡಲ್ಲ ಅಷ್ಟೇ. ನಮಗೆಲ್ಲ ಗೊತ್ತಿದೆ ನಾವು ಮಾಡ್ತಿರೋ ಅದು ಅಧರ್ಮ ಅಂತ, ಆದರೆ ನಮಗದು ಬಿಡಲಿಕ್ಕಾಗಲ್ಲ ಅಷ್ಟೇ ಅಂತಿರ್ತಾರೆ. ಅಂದ್ರೆ ಅರ್ಥ ಆಯ್ತಲ್ಲ, ದುರ್ಯೋಧನ ಅವತ್ತು ಮಾತ್ರ ಇದ್ನ, ಇವತ್ತಿಗೂ ಇದ್ದಾನ ಅಂತ ಗೊತ್ತಾಗ್ತದಲ್ಲ. ಇದು ದುರ್ಯೋಧನ. ಇದು ಈ ರೀತಿ ಸ್ವಭಾವದವನು ದುರ್ಯೋಧನನಾಗಿದ್ದ ಅಂತ ಮಹಾಭಾರತ ಅವನ ಪರಿಚಯ ಮಾಡಿಸ್ತದೆ. ಹಾಗಾಗಿ ಪಾಂಡವರ ಬಗ್ಗೆ ಭಾರಿ ಅಸೂಯೆ ಅವನಿಗೆ. ಪಾಂಡವರಿಗೆ ಯಾವ ರೀತಿಯಿಂದಲೂ ಸಂಪತ್ತು ಬರಬಾರ್ದು. ಒಬ್ಬರು ಯಾರಾದರೂ ಪಾಂಡವರನ್ನ ಹೊಗಳಿದ್ರೆ ಸಾಕಂತೆ, ನಿಲ್ಲಿಸು, ಸುಮ್ಮನೆ ನಿಲ್ಲಿಸು, ನನಗೆ ಕೇಳಲಿಕ್ಕಾಗಲ್ಲ ಅಂತಿದ್ದಂತೆ ದುರ್ಯೋಧನ ಪಾಂಡವರ ಬಗ್ಗೆ. ಇದು ಅಸೂಯೆ, ಮಾತ್ಸರ್ಯ, ಹೊಟ್ಟೆ ಕಿಚ್ಚು, ಛೇ 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 ಎಲ್ಲ ಅವನಲ್ಲಿ ತುಂಬಿಕೊಂಡು, ಇನ್ನೊಬ್ಬರು ಏಳಿಗೆ ಸಹಿಸ್ತಿರಲ್ಲ. ಇದೇ ದುರ್ಯೋಧನ. ಹಾಗಾಗಿ ಅವನಿಗೆ ಅವನ ಸಾವು ಹೇಗೆ ಬಂತು? ಭೀಮ ದುರ್ಯೋಧನ ಜೊತೆ ಯುದ್ಧ ಮಾಡಿ ತೊಡೆ ಮುರಿದು ನೆಲ ಕಚ್ಚಿಸಿ, ಏನು ತೋರಿಸ್ಬಾ ನಿನ್ನ ಪರಾಕ್ರಮ ಅಂತ ಹೇಳ್ದ. ತಾಯಿ ಗಾಂಧಾರಿ ಕಣ್ತುಂಬ ನೋಡಿದಾಳೆ. ದುರ್ಯೋಧನ ನನ್ನ ಮಗ ವಜ್ರಕಾಯನಾಗಬೇಕು ಅಂತ ತನ್ನ ಪಾತಿವ್ರತ್ಯದ ಪುಣ್ಯವನ್ನೆಲ್ಲ ದುರ್ಯೋಧನಿಗೆ ಧಾರೆ ಎರೆದು ವಜ್ರ ಕಠೋರ ಕಾಯ ಮಾಡಿದ್ಲಂತೆ. ಎಂಥ ವಿಚಿತ್ರ ನೋಡಿ, ದುರ್ಯೋಧನ ಕಪಟತನದ ಒಂದು ವಿಚಿತ್ರ ಕಥೆ. ಈ ಕಥೆ ಬಗ್ಗೆ ನಿಮಗೆಲ್ಲ ಮಾಹಿತಿ ಇರಲಿ ಅಂತ ಹೇಳ್ತೀನಿ. ನನ್ನ ಮಗ ವಜ್ರಕಾಯನಾಗಲಿ ಅಂತ ಗಾಂಧಾರಿ ಅಪೇಕ್ಷೆ ಪಟ್ಲಂತ. ಗಾಂಧಾರಿ ತಾಯಿ ಅದಕ್ಕೆ ಹೇಳ್ತಾಳೆ, ಎಂದು ಧೃತರಾಷ್ಟ್ರ ನನ್ನ ಮದುವೆ ಮಾಡಿಕೊಳ್ತೇನೆ ಅಂತ ಸಂಕಲ್ಪ ಮಾಡಿದ್ದು, ಅಂದು ಕಣ್ಣಿಗೆ ಪಟ್ಟಿ ಕಟ್ಕೊಂಡ್ಲಂತ. ನನ್ನ ಗಂಡ ಕಣ್ಣಿಲ್ಲದವ ಅಂದಮೇಲೆ ನನಗೂ ಕಣ್ಣಿ ಹಾಕಬೇಕು ಪ್ರಪಂಚ ನೋಡಲಿಕ್ಕೆ ಅಂತ ಪಟ್ಟಿ ಕಟ್ಕೊಂಡ್ಳು ಗಾಂಧಾರಿ. ಅಷ್ಟು ಭಕ್ತಿ ಮಾಡ್ತಾ ಇದ್ಲಲ್ಲ ಧೃತರಾಷ್ಟ್ರನ ಮೇಲೆ. ಕುರುಡ ಗಂಡನನ್ನು ಕಣ್ಣಿದ್ರೂ ಕುರುಡಳಾಗಿ ಗಾಂಧಾರಿ ಸೇವೆ ಮಾಡಿದ್ರಿಂದ ಭಾರೀ ಪ್ರಭಾವ ಬಂತು. ಗಾಂಧಾರಿಯಲ್ಲಿ ಒಂದು ದೊಡ್ಡ ಪುಣ್ಯ ರಾಶಿ. ಅದಕ್ಕೆ ದುರ್ಯೋಧನಿಗೆ ಹೇಳ್ತಾಳೆ, ನನ್ನ ಪುಣ್ಯ ಎಲ್ಲ ನಿನಗೆ ಧಾರೆ ಎರಿತೀನಿ ದುರ್ಯೋಧನ, ಆದರೆ ಒಂದು, ನೀನು ದೇಹದ ಮೇಲೆ ಬಟ್ಟೆ ಇಲ್ಲದೇನೆ ನನ್ನ ಮುಂದೆ ಬಾ, ನನ್ನ ಕಣ್ಣು ಪಟ್ಟಿ ತೆಗಿತೇನೆ, ನಿನ್ನನ್ನು ನೋಡ್ತೇನೆ, ನನ್ನ ದೃಷ್ಟಿಯ ಮೂಲಕ ನಿನಗೆ ಪುಣ್ಯ ಧಾರೆ ಎರೆದು ನಿನ್ನ ದೇಹ ವಜ್ರ ದೇಹ ಮಾಡ್ತೇನೆ, ಯುದ್ಧದಲ್ಲಿ ಯಾರೂ ನಿನ್ನ ಸೋಲಿಸ್ಲಿಕ್ಕಿಲ್ಲ, ನಿನ್ನ ಹೊಡಿಲಿಕ್ಕಿಲ್ಲ, ಹೋಗು ಅಂತನ್ಲಂತ. ಆಯಿತು. ದುರ್ಯೋಧನ ಇಂಥ ಸಮಯಕ್ಕೆ ಬರಬೇಕು ಅಂತ ಹೇಳಿದ್ಲು. ಅದೇ ಸಮಯಕ್ಕೆ ವಸ್ತ್ರ ಎಲ್ಲ ಬಿಚ್ಚಿ ಅಮ್ಮನ ಮುಂದೆ ಹೋಗಿ ನಿಲ್ಲಬೇಕಷ್ಟೆ, ಅಮ್ಮನ ಮುಂದೆ ಹೋಗಿ ನಿಲ್ಲೋಣ ಅಂತ ಹೊರಟಿದ್ದಾನೆ. ಇದ್ದಕ್ಕಿದ್ದ ಹಾಗೆ ದಾರಿಯಲ್ಲಿ ಕೃಷ್ಣ ಬಂದುಬಿಟ್ಟಂತೆ. ಎಲ್ಲಿದವನ್ನೋ ಏನೋ ಮಹಾರಾಯ, ಕೃಷ್ಣ ಬಂದುಬಿಟ್ಟ. ಕೃಷ್ಣ ಬಂದಲ್ಲ ಅಂತ ಅಡುಕೊಂಡು ಅಲ್ಲಿದ್ದ ಬಾಳೆ ಎಲೆ ತಗೊಂಡು ತನ್ನ ದೇಹದ ಮಧ್ಯಭಾಗಕ್ಕೆ ಅದನ್ನು ಸುತ್ತಕೊಂಡ್ಬಿಟ್ಟ. ಉಳಿದ ದೇಹಕ್ಕಿಲ್ಲ, ಮಧ್ಯಭಾಗಕ್ಕೆ ಸುತ್ತಕೊಂಡ್ಬಿಟ್ಟ. ತೊಡೆ, ನಾಭಿ, ಹೊಕ್ಕಳ ಎಲ್ಲ ಸುತ್ತಕೊಂಡಾಗ ಕೃಷ್ಣ ಕೇಳೇ ಬಿಟ್ಟಂತೆ, ಅಲ್ಲೋ ಕೃಷ್ಣ, ಈ ವೇಳೆಯಲ್ಲಿ ಏನೋ ನಿನ್ನ ವೇಷ, ಹಸ್ತಿನಾವತಿಯ ಕುರುವಂಶದ ದೊಡ್ಡ ರಾಜಕುಮಾರ, ಇದೇನೋ ವೇಷ ಅಂತ ನಕ್ಕು ಬಿಟ್ಟನಂತೆ. ದುರ್ಯೋಧನಿಗೆ ಭಾಳ ಸಿಟ್ಟು ಬರ್ತಾ ಇದೆ, ಯಾಕಾದರೂ ಬನ್ನೋ ಈ ಕೃಷ್ಣ ಅಂತ.
ಇಲ್ಲ ಇಲ್ಲ ಇಲ್ಲ, ಏನೋ ಕೆಲಸ ಇತ್ತು, ಹೋಗಬೇಕು, ಆಮೇಲೆ ಮಾತಾಡಿಸ್ತೀನಿ, ಸಮಯ ಆಗಿಬಿಟ್ಟಿದೆ, ಹೋಗಬೇಕು ಅಂದು ಹೋಗು ಅಂದ. ಎಂಥ ದೈವಶಕ್ತಿ, ದೈವ ಪ್ರೇರಣೆ! ಗಾಂಧಾರಿ ಮುಂದೆ ಹೋಗಿ ನಿಲ್ಲುವಾಗಲೂ ಕೂಡ ವಸ್ತ್ರವನ್ನು ಹೇಗೆ ಸುತ್ತುಕೊಳ್ಬೇಕು ಹಾಗೆ ಬಾಳೆ ಎಲೆ ಸುತ್ತಕೊಂಡಿದ್ನಲ್ಲ, ಹಾಗೇ ಹೋಗಿ ನಿಂತ. ಇಡೀ ದೇಹದ ಎಲ್ಲ ಭಾಗಗಳು ವಜ್ರಕಾಯ ಆಯ್ತಂತೆ. ಆದರೆ ಯಾವ ಭಾಗಕ್ಕೆ ಎಲೆ ಸುತ್ತಕೊಂಡಿದ್ದ ಅಷ್ಟು ಭಾಗ ಮಾತ್ರ ಹಾಗೆ ಉಳಿದ್ಬಿಡ್ತಂತೆ. ಅಲ್ಲ, ಭೀಮಸೇನನ ಕೈಯಲ್ಲಿ ಇಡೀ ದೇಹ ವಜ್ರ ಆಗಿದ್ರೂ ಪುಡಿ ಪುಡಿ ಆಗ್ತಿತ್ತು. ಆದರೂ ಕೃಷ್ಣ ಮಾಡಿದ ವಿಚಿತ್ರ ಮೋಹ ನೋಡಬೇಕು. ಆ ಸಂದರ್ಭದೊಳಗೆ ಇಷ್ಟು ಕಪಟತನ ತೋರಿಸ್ತಾ ಇದ್ದ ದುರ್ಯೋಧನಿಗೆ ಕೃಷ್ಣ ಒಂದು ಸಲ ತೋರಿಸಿದ್ನಂತೆ, ನಿನಗೆ ಇಷ್ಟು ಬರ್ತದೆ ಅಂದರೆ ನನಗೆ ಮಾಡಲಿಕ್ಕೆ ಬರಲ್ವೇ ಅಂತ ತೋರಿಸಿದ್ನಂತೆ. ಶಠಂ ಪ್ರತಿ ಶಾಠ್ಯಂ ಅಂತಾರೆ. ವಂಚನೆಗೆ ವಂಚನೆಯೇ ಮಾಡಬೇಕು, ವಂಚಕನಿಗೆ ವಂಚಕದಿಂದಲೇ ಉತ್ತರ ಕೊಡಬೇಕು, ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು. ಅದನ್ನು ತೋರಿಸಿದ ಕೃಷ್ಣ, ಮಾಡ್ತೀನಿ ಅಂತ. ಆಮೇಲೆ ಯುದ್ಧ ನಡೀತು. ಯುದ್ಧದೊಳಗೆ ತೊಡೆಗೆ ಏಟು ಹಾಕಿದ ಭೀಮಸೇನ. ತೊಡೆಗೆ ಅಂದರೆ ಯುದ್ಧ ನೀತಿ ಭಂಗ ಆಗ್ತದೆ. ನಾಭಿ ಮೇಲಲ್ಲ, ನಾಭಿ ಕೆಳಗಲ್ಲ, ಹೊಕ್ಕಳದ ಮಧ್ಯಕ್ಕೆ ಏಟು ಹಾಕಿದ. ದುರ್ಯೋಧನ ವಿಲಿ 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 ಒದ್ದಾಡಿ ಕೆಳಗೆ ಬಿದ್ದುಬಿಟ್ಟ. ಯಾಕೆ ಬಿತ್ತು ಇಂಥ ಏಟು? ಯಾಕಾಯ್ತು ಇಂಥ ಅವಮಾನ? ಯಾಕೆ ನೆಲಕ್ಕೆ ಹಚ್ಚಿದ ದುರ್ಯೋಧನ? ಅವನು ಮಾಡ್ತಿದ್ದ ಅನ್ಯಾಯ, ಅವನು ಮಾಡ್ತಿದ್ದ ಕುನೀತಿ, ಕೃಷ್ಣನ ದ್ವೇಷ, ದ್ರೌಪದಿಗೆ ಮಾಡಿದ ಅನ್ಯಾಯ, ಪಾಂಡವರಿಗೆ ಮಾಡಿದ ದ್ರೋಹ, ಹಸ್ತಿನಾವತಿಯ ಪ್ರಜೆಗಳ ಮೇಲೆ ಮಾಡಿದ ದಬ್ಬಾಳಿಕೆ, ಅಧಿಕಾರಕ್ಕಾಗಿ ಇದ್ದ ಭ್ರಷ್ಟತನ, ಎಲ್ಲದಕ್ಕೂ ಕುರುಕ್ಷೇತ್ರದೊಳಗೆ ದುರ್ಯೋಧನಿಗೆ ಭೀಮಸೇನ ಉತ್ತರ ಕೊಟ್ಟನಂತೆ. ಒಂದು ಏಟು ಹಾಕಬೇಕು, ಅವ ಮಾಡಿದ ಅನ್ಯಾಯ ನೆನಪಿಸ್ತಾ ಇದ್ದ, ಮತ್ತೊಂದು ಏಟು ಹಾಕಬೇಕು, ಮಾಡಿದ ಅನ್ಯಾಯ ನೆನೆಸ್ತಾ ಇದ್ದಂತೆ. ಅವತ್ತು ಅರಿಗಿನ ಮನೆಯಲ್ಲಿ ನಮ್ಮನ್ನೆಲ್ಲ ಸಜೀವವಾಗಿ ಸುಡ್ಲಿಕ್ಕೆ ನೋಡಿದ್ದೆಲ್ಲ, ತಗೋ ಅದಕ್ಕೊಂದು ಏಟು ಅಂತಂದ. ನನಗೆ ವಿಷ ಹಾಕಿ, ಸಿಹಿ ತಿನಿಸುಗಳಲ್ಲಿ ವಿಷ ಹಾಕಿ ಕೊಡಲಿಕ್ಕೆ ನೋಡಿದ್ದೆಲ್ಲ, ತಗೋ ಮತ್ತೊಂದು ಏಟು ಅಂತಂದಂತೆ. ಹೀಗೆ ಭೀಮಸೇನ ದುರ್ಯೋಧನನ್ನು ಎಂಥ ಪರಾಕ್ರಮಿಯಾದರೂ, ಎಷ್ಟು ಬಲಶಾಲಿಯಾದರೂ, ಎಂಥ ದೊಡ್ಡ ರಾಜಕುಮಾರನಾಗಿ ಹುಟ್ಟಿದರೂ ಒಳಗಿದ್ದಂಥ ದುಷ್ಟತನ, ಅಧರ್ಮದ ಧೋರಣೆಗಳು ಅವನಿಗೆ ನೆಲ ಕಚ್ಚೋ ಹಾಗೆ ಮಾಡಿಬಿಡ್ತಂತೆ. ಇದು ಮಹಾಭಾರತ ದುರ್ಯೋಧನ ಪಾತ್ರದಿಂದ ನಮಗೆ ತಿಳುವಳಿಕೆ ಕೊಡುವಾಗ ಈ ಅಂಶವನ್ನು ಎತ್ತರದಲ್ಲಿ ಹೇಳ್ತದೆ. ಕರ್ಣ, ಮಹಾಭಾರತದಲ್ಲಿ ಬರುವ ಕರ್ಣ ಇದ್ದಾನಲ್ಲ, ಅವನ ಬಗ್ಗೆ ಒಂದೇ ಮಾತಿನಲ್ಲಿ ಹೇಳೋದಾದರೆ, ಜೀವನದಲ್ಲಿ ಕರ್ಣನ ಹಾಗೆ ಯಾರೂ ದುರಹಂಕಾರಿಗಳಾಗಬಾರ್ದು. ಅಹಂಕಾರ ಅಂದ್ರೇನು? ಬೆಟ್ಟವೂ ಸಣ್ಣದಂತೆ ಅವನ ಅಹಂಕಾರದ ಮುಂದೆ, ಅಷ್ಟು ಅಹಂಕಾರ ಅಂತವನು. ಹೀಗಾಗಿ ಕರ್ಣ ಮಹಾಭಾರತದೊಳಗೆ ಒಬ್ಬ ದುರಂತ ನಾಯಕ ಹೌದು, ದುರಂತ ನಾಯಕ. ಕೆಲವರಿಗೆ ವಿಪರೀತ ಅಹಂಕಾರ, ಅದೇ ಅವರನ್ನು ಜೀವನದಲ್ಲಿ ದುರಂತಕ್ಕೀಡು ಮಾಡ್ತದೆ. ಇದಕ್ಕೆ ನಿದರ್ಶನ ಕರ್ಣ ಅಂತ ಕರ್ಣನ ಕಥೆಯನ್ನು ಬಹಳ ಹೇಳ್ತಾರೆ. ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ನೆನಪಿಸಿಕೊಟ್ಟೆ ಅಷ್ಟೆ. ಹೀಗೆ ಕರ್ಣ, ಇನ್ನು ಭೀಮಸೇನ. ಭೀಮ ಅಂದರೆ ಎಂಥ ವ್ಯಕ್ತಿತ್ವ ಅಂತ ತಿಳಿದುಬಿಡಬೇಕು. ಇಡೀ ಮಹಾಭಾರತದ ಯುದ್ಧದೊಳಗೆ ಭೀಮನ ಪಾತ್ರ ಬಹಳ ಎತ್ತರದ ಪಾತ್ರ. ನಿಜವಾಗಲೂ ಅನ್ಯಾಯ ಸಹಿಸುವವನಲ್ಲ, ತಾನು ಅನ್ಯಾಯ ಮಾಡುವವನಲ್ಲ, ಇನ್ನೊಬ್ಬರು ಮಾಡಿದರೆ ಕೇಳುವವನಲ್ಲ. ಇದು ಭೀಮನ ಪರ್ಸ್ನಾಲಿಟಿ. ದೇವರನ್ನು ದ್ರೋಹ ಮಾಡ್ತಾನೆ ಅಂದರೆ ತಾನಂತೂ ದ್ರೋಹ ಮಾಡೋದೇ ಇಲ್ಲ, ಇನ್ಯಾರಾದರೂ ಮಾಡ್ತಾನೆ ಅಂದರೆ ಅವರನ್ನು ಬಿಡ್ತಿರಲಿಲ್ಲ ಅಂತ. ಧರ್ಮವನ್ನು ದ್ವೇಷ ಮಾಡೋರನ್ನ ಬಿಡ್ತಿರಲಿಲ್ಲ. ಇದೆಲ್ಲ ಭೀಮನ ಕತೆ. ಭೀಮನ ಪಾತ್ರದಲ್ಲಿ ಕೆಲವು ಚಿಂತನೆಗಳನ್ನಾದರೂ ಮಾಡಬೇಕು. ಭೀಮಸೇನ ಸಣ್ಣ ವಯಸ್ಸಿನವನಾದಾಗ ಒಂದು ಸಲ ವಿಷ ಹಾಕಿಬಿಟ್ನಂತ. ದುರ್ಯೋಧನ ಸಿಹಿ ತಿನಿಸುಗಳಲ್ಲಿ ವಿಷ ಹಾಕಿಬಿಟ್ಟ. ಆ ಹಾಕಿದ ವಿಷದ ಆಹಾರ ಯಾರೋ ಒಬ್ಬ ಹಾಕಿದ ಅಡುಗೆಯನ್ನು ಬಂದು ಹೇಳಿಬಿಟ್ಟ. ಗದ ನಡ್ಕೊಂಡು ಬಂದು, ಭೀಮ ತಪ್ಪು ಮಾಡಿದ್ದೀನಿ, ದುರ್ಯೋಧನ ಹೇಳ್ದ ಅಂತ ವಿಷ ಹಾಕಿಬಿಟ್ಟಿದ್ದೀನಿ, ಇವತ್ತು ನೀನು ಊಟ ಮಾಡಲಿಕ್ಕೆ ಹೋಗಬೇಡ ಅಂದಂತ. ಭೀಮ ಕಣ್ತಾ ಇರೋದು ನೋಡ್ದ, ವಿಷ ಹಾಕಿದಿ ತಾನೆ, ಊಟ ಮಾಡಬೇಡ ಅಂತ ಹೇಳಲಿಕ್ಕೆ ನೀನು ಯಾರು ಅಂತಂದಂತ.
ಊಟ ಮಾಡೋದೇ, ಅಲ್ಲೋ ವಿಷ ಹಾಕಿದೇನೋ ಮಾಡಬೇಡ, ಇಲ್ಲ ಅದೇ ಊಟ ಮಾಡ್ತೇನೆ ನೋಡಿ ಇವತ್ತು ಅಂತ ದಿನಕ್ಕಿಂತ ಜಾಸ್ತಿ ಮಾಡಿದ್ನಂತ ಊಟ ಅವತ್ತು. ದುರ್ಯೋಧನ ಬಂದು ನಿಂತಿದ್ದಾನೆ, ವಿಷ ಹಾಕಿದೇನಿ, ಹೇಗಿದ್ದರೂ ವಿಷದ ಅನ್ನ ಉಂಡಿದ್ದಾನೆ, ಭೀಮ ಸತ್ತೋಗ್ತಾನೆ ಅಂದ್ಕೊಂಡಿದ್ದಂತೆ. ನೋಡಿದ್ರೆ ದಿನಕ್ಕಿಂತ ಜಾಸ್ತಿ ತಿಂದ. ಬಡಿಸ್ಲಿಕ್ಕೆ ದುರ್ಯೋಧನ ಬೇರೆ ಬಂದು ನಿಂತಿದ್ದಂತವತ್ತು. ಎಂದೂ ಬರದೇ ಇರೋ ದುರ್ಯೋಧನ ಅವತ್ತು ಅವ ಬಂದಿರ್ತಿದ್ದ. ಭೀಮ ಅಂದ, ಹಾಕು ನೀ ಎಷ್ಟು ಹಾಕ್ತಿ ಹಾಕಿ ತಿಂತೇನೆ. ಕೊನೆಗೆ ದುರ್ಯೋಧನಿಗೆ ಸಾಕಾಯಿತು, ಇನ್ನೂ ಸಾಯವಲ್ಲಲ್ಲ ಭೀಮ ಅಂತ ನೋಡ್ತಾ ನಿಂತಿದ್ದಾನೆ. ಅಲ್ಲಿ ಬಡಿಸೋ ಅನ್ನ ಎಲ್ಲ ಖಾಲಿ ಆಗಿತ್ತು. ಹೇಳಿದ್ದಂತೆ ಭೀಮಸೇನ, ಖಾಲಿ ಆಯಿತಾ, ನೀನು ವಿಷ ಹಾಕಿದ್ದು ನಂಗೆ ಮೊದಲೇ ಗೊತ್ತಿತ್ತು, ಅದಕ್ಕೆ ತಿಂದೆ ಅಂತಂದಂತೆ. ಸಾಯಲಿಲ್ಲ ಯಾಕೆ, ಇಂಥ ವಿಷದ ಬೋಗೋಣಿ ತಂದಿಡು, ಅದನ್ನೂ ತಿಂತೇನೆ, ನಾನೇನು ಸಾಯಲ್ಲ ಅಂತಂದುಬಿಟ್ಟಂತೆ ಭೀಮಸೇನ. ಯಾಕೆ ಅಂದರೆ ಭೀಮನಿಗೆ ವೃಕೋದರ ಅಂತ ಹೆಸರು. ವೃಕ ಅಂತಂದರೆ ಸಂಸ್ಕೃತದಲ್ಲಿ ನಮಗೂ ನಿಮಗೂ ಎಲ್ಲ ದೇಹದೊಳಗೆ ಜೀರ್ಣಶಕ್ತಿಗೆ ಜಠರಾಗ್ನಿ ಅಂತ ಕರೀತಾರೆ. ಭೀಮನ ಜಠರಾಗ್ನಿ ಎಷ್ಟಿದೆ ಅಂದರೆ ಹೆಬ್ಬೆರಳಿನಷ್ಟಿದೆ ಅಂತ. ಇಡೀ ಬೆಟ್ಟ ನುಂಗಿದರೂ ಕೂಡ ಭೀಮ ಜೀರ್ಣ ಮಾಡಿಕೊಳ್ಳೋ ಶಕ್ತಿ ಇತ್ತಂತವನಿಗೆ. ಅದಕ್ಕೆ ಮಹಾಭಾರತದಲ್ಲಿ ಅವನಿಗೆ ವೃಕೋದರ. ವಿಷ ಹಾಕಿದರೂ ತಿಂತಾನೆ, ಬೆಂಕಿ ಹಾಕಿದರೂ ತಿಂತಾನೆ, ಬಿಸಿ ಇದ್ದರೂ ತಿಂತಾನೆ, ಕೈ ಇದ್ದರೂ ತಿಂತಾನೆ. ಯಾಕೆ ಅಂದರೆ ಏನು ಹಾಕಿದರೂ ಜೀರ್ಣ ಆಗ್ತದಂತೆ ಅಂಥೇಳಿ ಬರೀ ತಿನ್ನೋದೇ ಮಾಡ್ತಾನೆ ಅಂತ ತಿಳ್ಕೊಬೇಡ್ರಿ. ಏನಿಲ್ಲದೇನೆ ಉಪವಾಸನೂ ಇರ್ತಾನಂತೆ. ಎಷ್ಟು ದಿನ ಬೇಕಾದರೂ ಉಪವಾಸ ಇರ್ತಾನೆ, ಎಷ್ಟು ಹಾಕಿದರೂ ತಿಂತಾನೆ, ಜೀರ್ಣ ಮಾಡ್ಕೋತಾನೆ. ಈ ಥರದ್ದೊಂದು ಪರ್ಸ್ನಾಲಿಟಿ ಇದ್ದದ್ದು ಭೀಮಸೇನನಿಗೆ ಅಂತ ಮಹಾಭಾರತದಲ್ಲಿ ಹೇಳ್ತದೆ. ಇದು ಪ್ರಾಣಶಕ್ತಿ. ಎಲ್ರಿಗಿರಲ್ಲ, ಇದು ಇರಲಿಕ್ಕೆ ಸಾಧ್ಯವೂ ಇಲ್ಲ. ಆ ಪ್ರಾಣಕ್ಕೆ ಮಾತ್ರ ಆ ಶಕ್ತಿ ಇದೆ ಅಂತ. ಇನ್ನೊಂದು ಹೇಳ್ತಾರೆ ಭೀಮನ ಬಗ್ಗೆ. ಭೀಮನಿಗೆ ಎಂಥ ಅದ್ಭುತವಾದಂತಹ ಬುದ್ಧಿಶಕ್ತಿ, ದೇಹಬಲ, ಹಿಡಿದ ಕಾರ್ಯವನ್ನು ಪೂರ್ಣಗೊಳಿಸುವ ಶಕ್ತಿ ಹೇಗಿತ್ತು ಅಂತಂದಲಿಕ್ಕೆ ಈ ಕಥೆಗಳು. ಬಕಾಸುರನನ್ನು, ಜರಾಸಂಧನನ್ನು, ಕೀಚಕನನ್ನು, ಹಿಡಿಂಬನನ್ನು, ಕಿರ್ಮೀರನನ್ನು ನೆನಪಿರ್ತದೆ ನಿಮಗೆ? ಇಡೀ ಭೀಮನ ಕ್ಯಾರೆಕ್ಟರ್ಗಳಲ್ಲಿ ಭೀಮನ ಪಾತ್ರದ ಚಿಂತನೆ ಮಾಡುವಾಗ ಇವರು ಯಾವಾಗಲೂ ನೆನಪಿರಬೇಕು. ಬಕ, ಕಿರ್ಮೀರ, ಜರಾಸಂಧ, ಕೀಚಕ. ನೋಡ್ರಿ ಎಂಥವ್ರು ಇವರೆಲ್ಲ, ಒಬ್ಬೊಬ್ಬರು ಸಾಮಾನ್ಯ ಅಲ್ಲ. ಬಕಾಸುರ ಬಹಳ ದೊಡ್ಡ ರಾಕ್ಷಸ. ಅವನಿಗೆ ಎಷ್ಟು ಆಹಾರ ಬೇಕಾಗ್ತಿತ್ತು ಅಂದರೆ 1 ಬಂಡಿ ಅನ್ನ ಬೇಕು. ಬಂಡಿ ಅಂದರೆ ನಿಮಗೆ ಆ ಶಬ್ದ ಕೇಳಿರ್ತೀರಿ. 1 ಬಂಡಿ ಅನ್ನ. 1 ಬಂಡಿ ಅನ್ನ, 2 ಎತ್ತು. ಅದನ್ನು ಎತ್ಕೊಂಡು ಬರಲಿಕ್ಕೆ ಎತ್ತಲ್ಲ, ಎತ್ಕೊಂಡು ಬಂದ ಮೇಲೆ ಎತ್ತನ್ನು ತಿಂತಿದ್ದಂತೆ ಬಕಾಸುರ. ಎತ್ತು ಅವನ ಆಹಾರ. 2 ಎತ್ತು, ಒಬ್ಬ ಪುರುಷ, 1 ನರ. ಆ ನರನನ್ನು ಹರಿದು ತಿಂತಿದ್ದಂತೆ. ನರಭಕ್ಷಕ ಬಕಾಸುರ ಅಂದರೆ. ಅವನ ಆಹಾರ ಇಷ್ಟು ಅಂತ ಲೆಕ್ಕ ಕೊಟ್ಟಿದೆ ಮಹಾಭಾರತ. 1 ಬಂಡಿ ಅನ್ನ, 2 ಎತ್ತು, 1 ನರ. ಈ ಅನ್ನಕ್ಕೆ ಕಲಿಸ್ಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟು ಹುಳಿ ಸಾರು ಅವೆಲ್ಲ ಬೇಕದು. ಮತ್ತು ಸಾಂಬಾರು ಅದು ಹಾಕ್ಕೊಳ್ಬೇಕು. ಅದು ಎಷ್ಟೊಂದು ನೀವೇ ವಿಚಾರ ಮಾಡಿರಿ ಅದನ್ನು. ಈ ಪರಿ ಇದ್ದಂತೆ ಬಕಾಸುರ. ಏಕಚಕ್ರ ನಗರದಲ್ಲಿ ಅವನ ಉಪಟಳ ತಡಿಲಿಕ್ಕೆ ಆಗ್ತಿರಲಿಲ್ಲ. ಯಾರು ಎಲ್ಲಿ ಸಿಗ್ತಿದ್ರೂ ಅವರನ್ನು ಎಳ್ಕೊಂಡು ಹೋಗಿ ಮುರಿದು ಹರಿದು ಒಳಗಿರೋ ರಕ್ತ ಕುಡಿದು ಮಾಂಸ ತಿಂದು ಮೂಳೆಗಳನ್ನು ಚೆನ್ನಾಗಿ ನಾಲಿಗೆಯಿಂದ ಸವದು ಆ ಕಡೆಗೆ ಎಸೆದು ಬಿಡ್ತಿದ್ದಂತೆ. ಇಂಥ ನರಭಕ್ಷಕ ಕೇಳಿದರೆ ಹೆದರಿಕೆ ಆಗ್ತದೆ ನಿಮಗೆ. ಮಹಾಭಾರತ ಎಲ್ಲ ವಿಸ್ತಾರವಾಗಿ ಕೇಳಬೇಕು, ಸುಮ್ಮನೆ ನಾಟಕ ಮಾಡೋದಲ್ಲ ಅದ್ರ ಬಗ್ಗೆ. ಇಂಥ ನರಭಕ್ಷಕನಾದ ಬಕಾಸುರನನ್ನು ಇಡೀ ಏಕಚಕ್ರ ನಗರದ ಊರಿನ ಜನ ಎಲ್ಲ ಎಲ್ಲೋ ಕಾಡಿನಲ್ಲಿ ಒಂದು ಮರ ಅಳಗಾಡಿದರೆ ಗದ್ದ ನಡುಗುತ್ತಿದ್ರಂತೆ ಪ್ರಜೆಗಳು. ಬಕಾಸುರ ಬರ್ತಿದ್ದಾನೆ ಅಂತ. ಎತ್ತರನೂ ಅಷ್ಟು ಎತ್ತರ ಇದ್ದಂತ ಅವನು. ಎಷ್ಟು ಎತ್ತರ ಇದ್ದ ಅವನು ಬಕಾಸುರ? 4 ತೆಂಗಿನ ಮರಗಳು ಬೆಳೆದ್ರೆ ನಿಂತರೆ ಎಷ್ಟು ಎತ್ತರ ಒಟ್ಟಿಗೆ
ಈಗ ಒಂದು ತೆಂಗಿನ ಮರ ಅಂದರೆ ನೋಡಿರ್ತೀರಲ್ಲ, ಅಂಥವು 4 ತೆಂಗಿನ ಮರದಷ್ಟು ಎತ್ತರ ಇದ್ದಂತೆ ಬಕಾಸುರ. ಅಂದರೆ ಅವನಿಗೆ ಆಹಾರ ಅಷ್ಟು ಬೇಕೇ ಬೇಕು. ಮತ್ತೆ ಎತ್ತರನೇ ಈ ಪರಿ ಅಂದರೆ ದಪ್ಪ ಎಷ್ಟಿರಬೇಡ ಹೇಳ್ರಿ. ಇಂಥ ಬಕಾಸುರ ಬರೋದು, ಕಾಡಿನಿಂದ ಊರಿಗೆ ಬರೋದು, ನಾಡಿಗೆ ಏಕಚಕ್ರ ನಗರಕ್ಕೆ ಬರೋದು, ಯಾರು ಸಿಗ್ತಾರೋ ಅವ್ರನ್ನ ಎಳ್ಕೊಳ್ಳೋದು, ತಿನ್ನೋದು, ಹೋಗೋದು. ಕೊನೆಗೆ ಆ ಊರಿನವರೆಲ್ಲ ಒಟ್ಟು ಸೇರಿ ಒಂದು ಸಲ ಬಕಾಸುರನ ಜೊತೆಗೆ ಮಾತಾಡ್ಕೊಂಡ್ರಂತ. ನೋಡು ಬಕಾಸುರ, ಇದೆಲ್ಲ ನಾಗರಿಕರು ವಾಸ ಮಾಡೋ ಪ್ರದೇಶ. ಈ ಪರಿ ನೀನು ಬಂದು ಈ ತಿಂದು ಹೋದರೆ ನಾವೇನಾಗಬೇಕು? ದಯಮಾಡಿ ನೀನು ಬರಲಿಕ್ಕೆ ಹೋಗಬೇಡ ನಗರದೊಳಗೆ. ನಾವೇ ನಿನಗೆ ಇಂಥ ದಿವಸ ಅಂತ ಹೇಳು, ಅವತ್ತಿನ ದಿವಸ ರಾತ್ರಿ 1 ಬಂಡಿ ಅನ್ನ, 2 ಎತ್ತು, ನಮ್ಮೂರಿನೊಳಗೆ ಯಾರೋ ಒಬ್ಬರನ್ನು ನಾವೇ ರೆಡಿ ಮಾಡಿ ಅಲ್ಲಿ ತಂದು ಬಿಡ್ತೀವಿ, ನೀನು ಅದನ್ನು ಆಹಾರ ಮಾಡ್ಕೊ ಅಂತ ಮಾತು ಕೊಟ್ರಂತ. ಬಕಾಸುರ ಆ ಕಾಯ್ದೆಗೆ ಒಪ್ಪಿದ. ಆಯಿತು, ನೀವೇ 1 ಬಂಡಿ ಅನ್ನ ಕೊಡಬೇಕು, 2 ಎತ್ತು, ನರ ನೀವೇ ತೊಗೊಂಡು ಬರ್ರಿ, ಇಂಥ ಜಾಗ ಅಂತ ಹೇಳಿರ್ತಿದ್ದ. ಪಾಂಡವರು ಆ ಊರಿಗೆ ಹೋಗಿದ್ದರು. ಭೀಮಸೇನ ಅಲ್ಲಿದ್ದ. ಒಂದು ಮನೆ ಒಳಗೆ ವಿಪರೀತ ದುಃಖ, ಅಳ್ತಾ ಇದ್ದಾನಂತ ಒಬ್ಬ. ಯಾಕೆ ಅಳ್ತಿದ್ದಾರೆ ಮನೆ ಒಳಗೆ ಅಂತ ಕುಂತಿ ಆ ಗೋಡೆಗೆ ಕಿವಿ ಇಟ್ಟು ಕೇಳಿಸ್ಕೊಂಡ್ಲತ್ತ. ಏನಲ್ಲ, ಇವತ್ತು ಬಕಾಸುರನಿಗೆ ನನ್ನ ಮಗನ್ನು ಒಪ್ಪಿಸ್ಬೇಕಲ್ಲ ಅಂತ ತಂದೆ ತಾಯಿ ಅಂದರೆ ಕಣ್ಣೀರು ಇಡ್ತಾ ಇದ್ರಂತ. ಕಿವಿಯಲ್ಲಿ ಕೇಳ್ತು ಕುಂತಿಗೆ. ಕುಂತೀವಿ ಆ ಇಬ್ಬರು ಆ ಅಪ್ಪ ಅಮ್ಮಂದರನ್ನು ಕರೆದು ಹೇಳ್ತಾಳೆ, ಬಕಾಸುರನಿಗೆ ನಿನ್ನ ಮಗನ ಯಾಕೆ ಆಹಾರ ಮಾಡ್ತಿ? ನನ್ನ ಮಗ ಇದ್ದಾನೆ ಅಂತ. ಕುಂತಿ, ನನ್ನ ಮಗ ಇದ್ದಾನೆ ಭೀಮಸೇನ, ಅವನ್ನ ನಾನು ಕಳಿಸ್ಕೊಡ್ತೇನೆ, ಏನು ವಿಚಾರ ಮಾಡಬೇಡ, 1 ಬಂಡಿ ಅನ್ನ ತಯಾರು ಮಾಡಿರಿ, 2 ಎತ್ತು ತಯಾರು ಮಾಡಿರಿ, ನನ್ನ ಮಗ ಹೋಗ್ತಾನೆ, ಯಾರೂ ಹೋಗೋದು ಬೇಡ ಅಂತ. ಅಲ್ಲೇ ಹತ್ತಿರದಲ್ಲೇ ಭೀಮ ಇದ್ದ. ಅಮ್ಮ ನಾನೇ ಹೇಳೋಣ ಅಂತಿದ್ದೆ, ಅಷ್ಟರಲ್ಲಿ ನೀನೇ ಹೇಳ್ದು, ನಾನೇ ಹೋಗ್ತೀನಿ ಅನ್ನಂತೀವ. ಸರಿ ಅಂತ ಅವತ್ತಿನ ರಾತ್ರಿ 1 ಬಂಡಿ ಅನ್ನ ತಯಾರಾಯಿತು. ಅದಕ್ಕೆ ಹುಳಿ ಸಾರು ತಯಾರು ಮಾಡಿದರು. ಅದನ್ನು ದೊಡ್ಡ ದೊಡ್ಡ ಬಂಡಿಗಳ ಮೇಲೆ ಇಟ್ಟರು, ಕೊಡಗಗಳನ್ನು, ದೊಡ್ಡ ದೊಡ್ಡ ಕೊಳಗಳನ್ನು ಇಟ್ಟು 2 ಎತ್ತು ತೊಗೊಂಡು ಊರು ಹೊರಗೆ ತೊಗೊಂಡು ಹೋದರು. ಬಕಾಸುರ ಈ ಸಮಯಕ್ಕೆ ಬರ್ತಾನೆ ಅಂತ ಗೊತ್ತಿತ್ತು. ಊರಿನವರೆಲ್ಲ ಊರಿಗೆ ಒಳಗೆ ಸೇರ್ಕೊಂಡ್ಬಿಟ್ರು. ಭೀಮ ಒಬ್ಬನೇ. ಬಕ ಬಂದಾಗ ಎಲ್ಲಂದರಲ್ಲಿ ಗಿಡ ಮರಗಳನ್ನು ಚಿಮ್ಮಿ ಬರ್ತಾ ಇದ್ದ. ಭೂಮಿ ನಡುಗಿಸ್ತಾ ಇದ್ದ. ವಿಚಿತ್ರ ಧ್ವನಿ ಮಾಡಿಕೊಂಡು ಬರ್ತಿದ್ದ ನರಭಕ್ಷಕ. ದೂರದಲ್ಲಿ ಬಕ ಬರ್ತಿದ್ದಾನೆ ಅಂತ ಗೊತ್ತಾದ ಕೂಡಲೇ ಭೀಮ ಏನು ಮಾಡಿದ, ಅವ ಬರುವಾಗ ಅವನ ಕಣ್ಣು ಮುಂದೆನೇ ಇವನು ತಿನ್ಲಿಕ್ಕೆ ಶುರು ಮಾಡಿದ. ಏನು ಆ ಬಂಡಿ ಅನ್ನ ಇಟ್ಟಿದ್ರಲ್ಲ ಅದನ್ನು 2 ಕೈಯಲ್ಲಿ ತೊಗೊಂಡಂತ. 2 ಕೈಯಲ್ಲಿ ಹಾಕ್ಕೋತಾನೆ ಇದ್ದಾನೆ. ಹುಳಿ ಹಾಕ್ಕೋತಾನೆ, ಸಾರು ಹಾಕ್ಕೋತಾನೆ, ತಿಂತಾನೆ. ಬಕ ಕೂಕ್ಕೊಂಡು ಓಡೋಡಿ ಬಂದಂತೆ, ನನ್ನ ಆಹಾರ ನೀನು ಯಾಕೆ ತಿಂತಿದೆಯೋ ಅಂತ. ಅವನಿಗೆ ಮತ್ತೆ ಬೆನ್ನು ಮಾಡಿ ಕೂತ್ಕೊಂಡು ಮತ್ತೆ ತಿಂದ. ಮುಂದೆ ಬಂದ, ನನ್ನ ಆಹಾರ ಯಾಕೆ ತಿಂತಿದ್ದಿ? ಮತ್ತೆ ಅವನಿಗೆ ಬೆನ್ನು ಮಾಡಿ ಕೂತ್ಕೊಳ್ಳೋದು, ಮತ್ತೆ ತಿನ್ನೋದು. ಅವನು 2 ಸಲ ಕೇಳಿ 3ನೇ ಸಲ ಕೇಳೋ ಅಷ್ಟರಲ್ಲಿ ಬಂಡಿ ಅನ್ನನೇ ಖಾಲಿಯಾಗಿಬಿಟ್ಟಿತ್ತಂತ. ಎತ್ತೊಂದು ತಿನ್ನಲಿಲ್ಲ ಅಷ್ಟೇ ಭೀಮಸೇನ. ಭೀಮ ಎತ್ತು ತಿನ್ನವನಲ್ಲ, ಅವ ಎತ್ತಿಗಿತ್ತೆಲ್ಲ ತಿನ್ನೋನಲ್ಲ. ಮಾಂಸ ಭಕ್ಷಕರಲ್ಲ ಅವರು. ಎತ್ತು ತಿದ್ದೆ ಎತ್ತನ್ನು ಆ ಕಡೆಗೆ ಸರಿಸಿದ. ಅನ್ನ ಎಲ್ಲ ಉಂಡಾಗಿತ್ತು. ನಿನ್ನನ್ನೇ ನನ್ನ ಆಹಾರವಾಗಿ ಕಳಿಸಿದೆ ಇವತ್ತು ಏಕಚಕ್ರ ನಗರ, ಆದರೆ ಅನ್ನ ನೀನು ಉಂಡಿದೆಯಲ್ಲ, ನೋಡಿ ನಿನ್ನ ಏನು ಮಾಡ್ತೇನೆ ಈಗ ಅಂತ ಕೈ ಹಾಕ್ಲಿಕ್ಕೆ ಹೋಗೋ ಅಷ್ಟರಲ್ಲಿ ಭೀಮಸೇನ ಎಡಗೈಯಲ್ಲಿ ಅವನ ಕೈ ಹಿಡಿದುಬಿಟ್ಟನಂತೆ. ಎಡಗೈಯಲ್ಲಿ ಕೈ ಹಿಡಿದು ತಿರುಗಿಸಿ 1 ಮುಷ್ಟಿ ಮಾಡಿ ಬಕನ ಎದೆಗೆ 1 ಗುದ್ದಿದ್ರೆ, ಎಷ್ಟು ದಿನದಿಂದ ತಿಂದಿದ್ದಲ್ಲ ಬಕಾಸುರ ಹಿಂದೆಲ್ಲ, ಅದೆಲ್ಲ ರಕ್ತವಾಗಿ ವಾಂತಿ ಮಾಡಿಕೊಂಡಂತೆ. ಯುದ್ಧ ಮಾಡಿದ. ಏನು ಯುದ್ಧ ಅದು? ಯುದ್ಧ ವರ್ಣನೆ ಮಾಡ್ತದೆ ಮಹಾಭಾರತ. 2 ಎತ್ತೆತ್ತರದ ಬೆಟ್ಟಗಳು ಬಂದು ಇದ್ದಕ್ಕಿದ್ದ ಹಾಗೆ ಏನಾದರೂ ಬಡಿದುಕೊಂಡ್ರೆ ಹೇಗೆ ಸ್ಫೋಟ ಆಗಬೇಕೋ, ಭೀಮ ಬಕಾಸುರರು ಯುದ್ಧ ಮಾಡ್ತಾ ಇದ್ದರೆ ಬೆಟ್ಟಗಳು ಯುದ್ಧ ಮಾಡಿದಾಗ ಕಾಣಿಸ್ತಿತ್ತಂತೆ. ಅಂಥ ಯುದ್ಧ ಮಾಡಿ ಬಕಾಸುರನ ದೇಹವನ್ನು ಮಣಿಸಿ, ಕಾಲು ಕೈಗಳನ್ನು ಮಣಿಸಿ, ಟೊಂಕ ಮುರಿದು ನೆಲಕ್ಕೆ ಅವನನ್ನು ಉರುಳಿಸಿ, ಕೈಯಿಂದ ಗುದ್ದಿ
ಏನಿಲ್ಲ ಬಕಾಸುರ ಅನ್ನೋ ಹಾಗೆ ಕೊಂದು ಹಾಕಿದ ಅಂತ ಮಹಾಭಾರತ ಹೇಳ್ತದೆ. ಹೀಗೆ ನೋಡ್ರಿ, ಬಕಾಸುರನ ಸಂಹಾರ. ಒಂದೊಂದು ಕಥೆ ಹೇಳ್ತಾ ಇದ್ರೇ ಮಹಾಭಾರತದೊಳಗೆ ಭೀಮ ಮಾಡಿದ್ದನ್ನು ಎಷ್ಟು ದಿನ ಆದರೂ ಮುಗಿಯಲ್ಲ, ಅಷ್ಟು ಭೀಮಸೇನ ಸಂಹಾರ ಮಾಡಿದ್ದಾನೆ. ಕೀಚಕ ವಿರಾಟ ನಗರದಲ್ಲಿ ದ್ರೌಪದಿಯ ಮೇಲೆ ಕಣ್ಣು ಹಾಕಿದ. ಕೀಚಕನ ಮಹಾಕಾಮಿ, ಮಹಾನೀಚ, ಅತ್ಯಂತ ಕಾಮುಕ. ವಿರಾಟ ನಗರದೊಳಗೆ ಹೇಳಿದ್ದಂತೆ ದ್ರೌಪದಿಗೆ, ದ್ರೌಪದಿ ನೀನೇನು ಹೆದರಬೇಡ, ನೀನು ಇಂಥ ಸಮಯಕ್ಕೆ ಈ ಜಾಗಕ್ಕೆ ಬರಲಿಕ್ಕೆ ಹೇಳಿಬಿಡು ಕೀಚಕನಿಗೆ. ಮಹಾಭಾರತದಲ್ಲಿ ಹೇಳೋ ಹಾಗೆ ಕೀಚಕರು 101 ಜನ ಇದ್ರಂತೆ. 101 ಜನ. ಕೀಚಕ ಅನ್ನೋದು ಒಂದು ಗುಂಪಿನ ಹೆಸರು, ಅಣ್ಣ ತಮ್ಮಂದ್ರ ಗುಂಪಿನ ಹೆಸರು ಅದು. ಮೊದಲನೇ ಕೀಚಕ ಮಹಾಮಲ್ಲ. ಅವನನ್ನು ಭೀಮಸೇನ ಊರು ಹೊರಗೆ ಕರ್ಕೊಂಡು ಹೋಗಿ ದ್ರೌಪದಿ ಅಂತ ಅಂದ್ಕೊಂಡು ಮುಟ್ಲಿಕ್ಕೆ ಹೋದಂತೆ ಭೀಮಸೇನನನ್ನು. ಯಾಕೆ ಅಂದರೆ ದ್ರೌಪದಿಗೆ ಹೇಳಿದ್ದ, ನೋಡು ನಿನ್ನ ವಸ್ತ್ರ ನನಗೆ ಕೊಡು, ನಾನು ಹಾಕ್ಕೋತೇನೆ ಎಂದಿದ್ದಂತೆ ಭೀಮಸೇನ. ದ್ರೌಪದಿಯ ಸೀರೆಯನ್ನು ತಾನೇ ಸೀರೆ ಉಟ್ಟುಕೊಂಡು ಹೆಣ್ಣಿನಂತೆ ವೇಷ ಹಾಕ್ಕೊಂಡು ಒಂದು ಕಡೆ ಕೂತಿದ್ನಂತೆ. ಕೀಚಕ ಬಂದ, ಮದಿರಾಪಾನ ಮಾಡಿದ್ದ, ಹೆಂಡ ಕುಡಿದಿದ್ದ, ಕುಡುಕ, ಮಹಾ ಕುಡುಕ ಅವ. ಕುಡುಕ, ಹೆಣ್ಣಿನ ಆಸೆ, ದ್ರೌಪದಿಯ ಸೌಂದರ್ಯ ನೋಡಿ ಮೋಹಿತನಾಗಿ ಏನಾದರೂ ಮಾಡಿ ಅವಳನ್ನು ಭೋಗಿಸಬೇಕು ಅಂತ ಬಂದು ಅವಳ ಕೈ ಇಡ್ತಾನೆ. ಮುಟ್ಟೋ ಪುರ್ಸತ್ತಿಲ್ಲ, ಎಡಗೈಯಿಂದ ಹಿಡಿದು ಕೀಚಕನ ಜೊತೆಗೆ ಯುದ್ಧ ಮಾಡಿ ಅವತ್ತು ರಾತ್ರಿ 100 ಜನ ಅವರ ತಮ್ಮಂದರನ್ನು ಈ ಅಣ್ಣ ಕೀಚಕನನ್ನು ಹ್ಯಾಕ್ ಕೊಂದಿದ್ದ ಅಂದರೆ ಮಹಾಭಾರತ ಹೇಳೋದು ನೋಡಿದ್ರೆ ಆಶ್ಚರ್ಯ ಆಗ್ತದೆ. ಈ ಫುಟ್ಬಾಲು ವಾಲಿಬಾಲು ಅಂತ ಮಾಡಿರ್ತಾರೆ, ನೋಡಿರ್ತಿರಲ್ಲ, ಕೀಚಕನನ್ನು ಮುದ್ದೆ ಮಾಡಿದಾಗ ಮಾಡಿದ್ದಂತೆ. 2 ಕೈ ಕಾಲುಗಳನ್ನು ಹೊಟ್ಟೆ ಒಳಗೆ ತುರುಕಿ ಒಂದು ಮುದ್ದೆ ಮಾಡಿದಾಗ ಮಾಡಿ ಕಾಲಿನಿಂದ ಒದ್ದೊದ್ದು ಅವನನ್ನು ಗುಂಡು ಚೆಂಡು ಮಾಡಿದಾಗ ಮಾಡಿ ಅವನನ್ನು ಕೊಂದು ಹಾಕಿಬಿಟ್ಟಿದ್ದಾನೆ. ಹೀಗೆ 101 ಚೆಂಡು ನೋಡ್ತಾರೆ. ಇಡೀ ವಿರಾಟ ನಗರ ಹೌಹಾರಿ ಬಿಡ್ತಂತೆ. ಯಾಕಂದ್ರೆ ಆ ಕಾಲದಲ್ಲಿ ಕೀಚಕನನ್ನು ಸೋಲ್ಸೋರೇ ಇಲ್ಲ ಅಂದ್ಕೊಂಡಿದ್ರು. ಸುದೇಶ್ನೆಯ ತಮ್ಮ ಅವ, ಸಹೋದರ. ವಿರಾಟ ರಾಜನಿಗೆ ಹೆಂಡತಿಯ ಸಹೋದರ ಆಗಬೇಕು. ವಿರಾಟ ರಾಜನ ಹೆಂಡತಿ ಸುದೇಶ್ನೆ, ಸುದೇಶ್ನೆಯ ಸಹೋದರನೇ ಕೀಚಕ. ಕೀಚಕನ ವಶನಾಗಿ ವಿರಾಟ ರಾಜ ಗದ ನಡಗ್ತಿದ್ದ. ಅಷ್ಟು ದುಷ್ಟ ಅವನು. ಅವನನ್ನು ಭೀಮಸೇನ ಕೊಂದ. ಕಾಮುಕನನ್ನು ಸಂಹಾರ ಮಾಡಿದ. ನೀಚನಾದ ಬಕಾಸುರನನ್ನು ಸಂಹಾರ ಮಾಡಿದ. ಇನ್ನು ಜರಾಸಂಧ ನೋಡಿ, ಮಹಾಭಾರತ ಕಾಲದಲ್ಲಿ ಇವರು ನಿಜವಾಗಲೂ ಕೇಂದ್ರ ಸ್ಥಾನದಲ್ಲಿದ್ದವರು. ಮಹಾಭಾರತ ನೋಡಬೇಕಾದಾಗ ಭೀಮನ ಪಾತ್ರ ವಿಶೇಷವಾಗಿ ತಿಳಿದಿರಬೇಕು ನೀವೆಲ್ಲ. ಹೀಗೆ ಜರಾಸಂಧ ಕಾರ್ತೀಕ ಮಾಸದ ಪ್ರತಿಪತ್ ತಿಥಿ ಪ್ರಾರಂಭ ಆಯಿತು. ಕಾರ್ತೀಕ ಮಾಸದ ಪ್ರತಿಪತ್ ಪ್ರಾರಂಭ ಆದದ್ದು ಚತುರ್ದಶಿ. 14 ದಿನಗಳ ಕಾಲ ಜರಾಸಂಧನ ಜೊತೆಗೆ ಭೀಮ ಯುದ್ಧ ಮಾಡಿದಾನಂತೆ. ದೃಷ್ಟಿಯುದ್ಧ, ಬಾಹುಯುದ್ಧ, ಮಲ್ಲಯುದ್ಧ, ಗದಾಯುದ್ಧ, ವಾಗ್ಯುದ್ಧ, ಎಷ್ಟು ಥರದ ಯುದ್ಧದ ವರಸೆಗಳಿವೆ. ಎಲ್ಲ ಯುದ್ಧವನ್ನು ಭೀಮಸೇನ ಜರಾಸಂಧನ ಜೊತೆಗೆ ಮಾಡಿಬಿಟ್ಟು ಕೊನೆಗೆ ಜರಾಸಂಧನಿಗೆ ಇನ್ಯಾವುದಾದ್ರೂ ವರಸೆ ಇದ್ದರೆ ಹೇಳು, ಅದನ್ನೂ ಮಾಡ್ತೀನಿ ಅಂತನ್ನಂತೆ. ಜರಾಸಂಧ ಅಷ್ಟರಲ್ಲಿ ಪೂರ್ಣ ಸುಸ್ತಾಗಿದ್ದ. ಯುದ್ಧ ಮಾಡ್ತಾ ಮಾಡ್ತಾ ನಿರ್ವಿಣ್ಣ ಆಗಿದ್ದ. 14 ದಿನ ಯುದ್ಧ ಮಾಡಿದರೂ ಜರಾಸಂಧನ ಬಲ ಅಂತಿಂತಹದ್ದಲ್ಲ. 10,000 ಆನೆಗಳ ಬಲ ಒಬ್ಬ ಜರಾಸಂಧನಿಗಿತ್ತಂತೆ. ಮಹಾಭಾರತ ಹೇಳ್ತದೆ. ಬಹಳ ದೊಡ್ಡ ಶತ್ರು, ಬಹಳ ದೊಡ್ಡ ಆತಂಕವಾದಿ ಜರಾಸಂಧ. ಅವನನ್ನು ಭೀಮಸೇನ ಇಡೀ ದೇಹವನ್ನು 2 ಹೋಳು ಮಾಡಿಬಿಟ್ಟನಂತೆ. ಸಂಧ ಅಂದರೆ ಸೀಳಿದ, 2 ಭಾಗ ಮಾಡಿಬಿಟ್ಟ. ಒಂದು ಭಾಗ ಒಂದು ಕಡೆಗೆ, ಇನ್ನೊಂದು ಭಾಗ ಇನ್ನೊಂದು ಕಡೆಗೆ ಎಸೆದು ದುರ್ಯೋಧನ ಎದೆ ಒಳಗೆ ನಡುಕ ಹುಟ್ಟಿಸಿಬಿಟ್ಟಂತೆ ಭೀಮಸೇನ. ಆ ರೀತಿ ಜರಾಸಂಧನನ್ನು ಕೊಂದಿದ್ದಾನೆ ಅಂತ ಹೇಳ್ತದೆ ಮಹಾಭಾರತ. ಹೀಗೆ ಕೀಚಕ, ಜರಾಸಂಧ, ಇನ್ನೊಬ್ಬ ಕಿರ್ಮೀರ ಅಂತಿದ್ದ. ಕಿರ್ಮೀರ ಅಂದರೆ ಮಹಾನೀಚ. ಅವನನ್ನು ಕೊಂದ ಕಥೆಯನ್ನು ಮಹಾಭಾರತ ಹೇಳ್ತದೆ. ದುಶ್ಯಾಸನ ಕೇಳಿರಬೇಕು. ದುಶ್ಯಾಸನ ದ್ರೌಪದಿಯ ವಸ್ತ್ರಕ್ಕೆ ಕೈ ಹಾಕಿದ್ನಲ್ಲ, ಅಂದೇ ಪ್ರತಿಜ್ಞೆ ಮಾಡಿದ್ದ,
ನಿನ್ನ ಕರಳು ಬಗದು ರಕ್ತಪಾನ ಮಾಡದೇ ಇದ್ದರೆ ಭೀಮನೇ ಅಲ್ಲ ನಾನು ಹೊಂದಿದ್ದಂತೆ. ಮಹಾಭಾರತದ ಯುದ್ಧದಲ್ಲಿ ದುಶ್ಯಾಸನನ ಜೊತೆಗೆ ಯುದ್ಧ ಮಾಡ್ತಾ ಮೊದಲು ಮೆಲ್ಲನೆ ಮಾಡಿದ ಹಾಗೆ ಮಾಡಿದ. ಆಮೇಲೆ ಯುದ್ಧದ ವರಸೆ ಬದಲಾಯಿಸಿ ದುಶ್ಯಾಸನನ ಕಾಲು ಹಿಡಿದು ಎಳೆದು ಆಕಾಶಕ್ಕೆ ಅವನನ್ನು ಹಾರಿ ಕೆಳಗೆ ನೆಲಕ್ಕೆ ಅಪ್ಪಳಿಸಿ ಎತ್ತಿ ಹೊಡೆದು ಅವನನ್ನು ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ತನ್ನ ಕೈಯಿಂದ ಬಗದ್ನಂತೆ. ಹೇಗಿತ್ತು ಅಂದರೆ ಮಹಾಭಾರತ ಹೇಳ್ತದೆ, ನರಸಿಂಹ ಹಿರಣ್ಯಕಶಿಪುನನ್ನು ಬಗದಿದ್ದಂತೆ. ಕೇಳಿರ್ತೀರ ನರಸಿಂಹ, ಲಕ್ಷ್ಮೀ ನರಸಿಂಹ, ಪ್ರಹ್ಲಾದ ವರದ ಹಿರಣ್ಯಕಶಿಪುನನ್ನು ತೊಡೆ ಮೇಲೆ ಬಗದಾಗಿ ಹಾಗೆ ಬಗದು ಬಿಟ್ಟ. ಇಡೀ ರಣಾಂಗಣ ಸ್ತಬ್ಧ ಆಗಿಬಿಡುತ್ತಂತೆ. ಭೀಮಸೇನ ಹಾಗೆ ಬಗದಾಗ ಏನಿದು ಅಂತ ಹಾಹಾಕಾರ. ದೇವತೆಗಳು ಆಕಾಶದಲ್ಲಿ ಬಂದು ಭೀಮ ಮಾಡಿದ ದುಶ್ಯಾಸನನ ವಧೆಗೆ ಪುಷ್ಪವೃಷ್ಟಿ ಮಾಡಿದ್ರಂತೆ, ದುಂದುಬಿಗಳನ್ನು ನಾದ ಮಾಡಿದ್ರಂತೆ. ಅಂಥ ಭೀಮಸೇನನ ಬಲ. ಒಂದೊಂದು ಆನೆ, ರಥ, ಕುದುರೆ ಅಪ್ಪಿ ತಪ್ಪಿ ಭೀಮನ ಕೈಗೇನಾದರೂ ಯುದ್ಧ ಮಾಡ್ತಾ ಇರುವಾಗ ಸಿಕ್ಕರೆ ಅದನ್ನು ಎಸಿತಿದ್ದಂತೆ ಆಕಾಶಕ್ಕೆ. ಅವು ಗುರುತ್ವಾಕರ್ಷಣ ಶಕ್ತಿ ಮೀರಿ ಹೋಗಿಬಿಡ್ತಿತ್ತು ಅಂತ. ಎಷ್ಟೋ ರಥ ಆನೆ ಇನ್ನೂ ಕೆಳಗೆ ಬಿದ್ದಿಲ್ಲ ಅಂತ ಹೇಳ್ತದೆ ಮಹಾಭಾರತ. ಹಾಗೆ ಎಸೆದಿದ್ದಾನೆ ಭೀಮಸೇನ ಅಂತ ಹೇಳ್ತದೆ. ಅಂದ್ರೆ ಯಾವ ಪರಿ ಎಸೆದಿರ್ಬೇಕು ನೋಡಿ. ಸರಿಸುಮಾರು 10ಕ್ಕಿಂತ ಹೆಚ್ಚು ರಥ ದ್ರೋಣಾಚಾರ್ಯದು ಎಸೆದಿದ್ದಂತೆ ಭೀಮಸೇನ. ದ್ರೋಣಾಚಾರ್ಯ ಬರಬೇಕು, ಆ ದ್ರೋಣರನ್ನು ಹತ್ತಿರ ಹೋಗಿ ತನ್ನ ಬಾಹುಬಲದಿಂದ ಹೆದರಿಸಿ ರಥದಿಂದ ಕೆಳಗಿಳಿಸಬೇಕು. ಆ ರಥ ತಗೊಂಡು ತಿರುಗಿ ಆಕಾಶಕ್ಕೆ ಎಸಿಬೇಕಂತ. ಈ ಪರಿ ಭೀಮನ ಬಲ ಇತ್ತು ಅಂತ ಹೇಳ್ತಾರೆ. ಭೀಮ ಎಷ್ಟು ಬಲಶಾಲಿನೋ ಅಷ್ಟೇ ಧಾರ್ಮಿಕ. ಭೀಮ ಎಷ್ಟು ಧಾರ್ಮಿಕನೋ ಅಷ್ಟೇ ಭಾವುಕ. ಭೀಮ ಎಷ್ಟು ಭಾವುಕನೋ ಅಷ್ಟೇ ಕೃಷ್ಣನಲ್ಲಿ ಭಕ್ತ. ಒಂದು ಕಾರ್ಯವನ್ನು ಕೃಷ್ಣನಿಗೆ ವಿರುದ್ಧವಾಗಿ ಮಾಡಲಿಲ್ಲಂತೆ ಭೀಮಸೇನ. ಅವನ ಸಂಕಲ್ಪ ಏನೋ ಅದಕ್ಕೆ ಅನುಗುಣವಾಗೇ ನಡ್ಕೊಂಡಂತೆ. ಇದು ಭೀಮಬಲ ಅಂತ ಮಹಾಭಾರತ ಹೇಳ್ತದೆ. ಪ್ರಜ್ಞಾ, ಮೇಧಾ, ಧೃತಿ, ಸ್ಥಿತಿ, ಯೋಗ, ಪ್ರಾಣ, ಬಲಂ ದಶೈತೆ. ಈ ಎಲ್ಲ ಗುಣಗಳು ಸೇರಿಕೊಂಡ್ರೆ ಒಬ್ಬ ಭೀಮಸೇನ ಆಗ್ತಾನೆ ಅಂತ ಭೀಮನ ಬಗ್ಗೆ ಮಹಾಭಾರತ ವಿಸ್ತಾರವಾಗಿ ಹೇಳ್ತದೆ. ಹಾಗಾಗಿ ನೀವು ಭೀಮನನ್ನು ಯಾವತ್ತೂ ಶರಣು ಹೋಗದೇ ಇರಬಾರ್ದು. ಕೃಷ್ಣನಿಗೆ ಬಹಳ ಪ್ರೀತಿ ಪಾತ್ರನಾದವನು ಭೀಮ, ಇನ್ನೊಬ್ಬಳು ದ್ರೌಪದಿ. ಹೀಗಾಗಿ ಭೀಮನ ಬಗ್ಗೆ, ದ್ರೌಪದಿಯ ಬಗ್ಗೆ ಮಹಾಭಾರತ ವಿಸ್ತೃತವಾಗಿ ವಿವರಣೆಯನ್ನು ಕೊಡ್ತದೆ. ಅವರಿಬ್ಬರೇ ನಿಜವಾಗಲೂ ಭೂಮಿಗಾದ ಭಾರವನ್ನೆಲ್ಲ ಪರಿಹಾರ ಮಾಡೋದರಲ್ಲಿ ಮುಖ್ಯ ಕಾರಣರಾದರು ಅಂತ ಹೇಳ್ತಾರೆ. ಮೇಲ್ನೋಟಕ್ಕೆ ಅರ್ಜುನ, ನಿಜವಾಗಲೂ ಒಳಗಡೆಯಲ್ಲಿ ಭೀಮನ ಪಾತ್ರ ದೊಡ್ಡದು ಅಂತ ಮಹಾಭಾರತ. ಹಾಗೆ ಧರ್ಮರಾಜ, ಧರ್ಮದ ನಿಷ್ಠೆ ಇನ್ನೊಂದು ಹೆಸರೇ ಧರ್ಮರಾಜ. ಸಹನಶೀಲತೆಗೆ ಹೆಸರೇ ಧರ್ಮರಾಜ. ಶಾಂತಿಯ ಮಂತ್ರ ಜಪಿಸೋದರಲ್ಲಿ ಮುಖಂಡನೇ ಧರ್ಮರಾಜ. ಯಾರು ಎಂಥ ತಪ್ಪು ಮಾಡಿದರೂ ಕೂಡ ಕ್ಷಮಾ ಮೆರಿಬೇಕು ಅಂತ ಕ್ಷಮಾಗುಣದ ಮತ್ತೊಂದು ಪ್ರತೀಕನೇ ಧರ್ಮರಾಜ, ಕ್ಷಮ. ಹೀಗೆ ಧರ್ಮರಾಜನ ಬಗ್ಗೆ ಹೇಳುವಾಗ ಈ ರೀತಿ ವಿವರಣೆ ಮಾಡ್ತಾರೆ. ಎಷ್ಟೇ ತಪ್ಪು ಮಾಡಿದರೂ ಪರವಾಗಿಲ್ಲ, ಕ್ಷಮಾಗುಣದಿಂದಿರಲಿ ಅಂತನ್ನೋ ಭಾವ ಧರ್ಮರಾಜಂದಾಗಿತ್ತಂತೆ. ಒಬ್ಬೊಬ್ರದ್ದು ಒಂದೊಂದು ಕ್ಯಾರೆಕ್ಟರ್ ನೋಡಿ, ಎಲ್ಲರೂ ಒಂದೇ ಥರ ಇರಬೇಕು ಅಂತಿಲ್ಲ. ಹೀಗೆ ಧರ್ಮರಾಜ ವಿನಯ ಮತ್ತು ಶೀಲ, ಇದೆಲ್ಲ ನಕುಲ ಮತ್ತು ಸಹದೇವ ಅಂತ ವಿವರಣೆಯನ್ನು ಮಾಡ್ತಾರೆ ಮಹಾಭಾರತದಲ್ಲಿ. ಮೊದಲನೇ ದಿನವೇ ಹೇಳಿದ್ದೆ ನಾನು, ಮಹಾಭಾರತದ ಪಾಂಡವರ ಈ ಪಾತ್ರಗಳನ್ನು ಚೆನ್ನಾಗಿ ತಿಳಿದ್ರೆ ಸಾಕು, ಒಂದೊಂದು ಲಾಭ ಇದೆ ಅಂತ. ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ ಶತ್ರುರ್ವಿನಶ್ಯತಿ ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ. ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ. ನೋಡಿ, ಇದು ಮಹಾಭಾರತದಲ್ಲಿ ಬರುವ ಶ್ಲೋಕ. ನಮ್ಮ ಮನೆಗಳಲ್ಲಿ, ನಮ್ಮ ಸಮಾಜದಲ್ಲಿ ಧರ್ಮ ವೃದ್ಧಿ ಆಗಬೇಕು, ಈ ಅಭಿಲಾಷೆ ಇದೆ ಅಂದರೆ ಯುಧಿಷ್ಠಿರನ ಬಗ್ಗೆ ಚೆನ್ನಾಗಿ ನಾವು ಕೀರ್ತನೆ ಮಾಡಬೇಕು.
ಯುಧಿಷ್ಠಿರನ ಬಗ್ಗೆ ತಿಳಿದುಕೊಳ್ಳ್ರಿ, ಕೀರ್ತನೆ ಮಾಡಿರಿ, ಪಾತ್ರ ತಿಳಿರಿ, ನಮ್ಮ ಮನೆ ಒಳಗೆ ತಾನಾಗೆ ಧರ್ಮದ ಭಾವ ಬರಲಿಕ್ಕೆ ಶುರುವಾಗ್ತದೆ. ಆ ಯುಧಿಷ್ಠಿರನ ಪಾತ್ರಕ್ಕಷ್ಟು ಶಕ್ತಿ ಇದೆ. ಆ ಯುಧಿಷ್ಠಿರ ಅಂದರೆ ಧರ್ಮರಾಜ, ಯಮಧರ್ಮ, ನರಕದಲ್ಲಿ ಯಮ ಶಿಕ್ಷೆ ಕೊಡುವವ ಜೀವರಿಗೆ ತಪ್ಪಿಗೆಲ್ಲ. ಭೂಮಿಯಲ್ಲಿ ಧರ್ಮರಾಜ. ಅವನ ಪಾತ್ರ ತಿಳಿದು ಚಿಂತನೆ ಮಾಡಿದರೆ ಅವನ ಮಾತು, ಅವ ಲೋಕಕ್ಕೆ ಕೊಟ್ಟ ಉಪದೇಶ, ಅವ ಎಂದೂ ಧರ್ಮದ ದಾರಿಯಿಂದ ಬಿಡದೇ ಇದ್ದದ್ದು, ಜಾರದಿದ್ದದ್ದು, ಇದೆಲ್ಲ ನೀವು ತಿಳಿತಾ ಬಂದರೆ ಮನೆಯೊಳಗೆ ಒಂದು ಧರ್ಮದ ವಾತಾವರಣ ಉಂಟಾಗ್ತದೆ. ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ. ಭೀಮನ ಬಗ್ಗೆ, ಭೀಮನ ಪಾತ್ರ, ಭೀಮ ಮಾಡಿದ ಶತ್ರು ಸಂಹಾರ, ಅವನ ಬಲ, ಬುದ್ಧಿಶಕ್ತಿ, ಧೈರ್ಯ, ಸಾಹಸ ತಿಳಿತಾ ಬಂದರೆ ನಮ್ಮ ಪಾಪಗಳೆಲ್ಲ ಸುಟ್ಟೋಗ್ತದಂತೆ. ಭೀಮ ಪಾಪ ಕಳಿತಾನಂತ. ಶತ್ರುರು ವಿನಶ್ಯತಿ ಧನಂಜಯ ಕೀರ್ತನೇನ. ಧನಂಜಯ ಅಂದರೆ ಅರ್ಜುನ. ಅರ್ಜುನನ ಪಾತ್ರ ಚೆನ್ನಾಗಿ ತಿಳ್ಕೊಂಡ್ರೆ ಮಹಾಭಾರತದಲ್ಲಿ ಇದ್ದದ್ದನ್ನು ಸಂಶೋಧನೆ ಮಾಡಿ ಮಾಡಿ ಅರ್ಜುನ ಹೀಗೆ ಅಂತ ತಿಳಿದ್ರೆ ನಮ್ಮ ಶತ್ರುಗಳೆಲ್ಲ ದೂರ ಶತ್ರು ಪೀಡೆ ದೂರ ಆಗ್ತದೆ. ಶತ್ರುಗಳಿರಬಾರ್ದ, ಅರ್ಜುನನ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು. ಹಾಗೆ ಮಾದ್ರೀ ಸುತೌ ಕಲಯತಾಂ. ಮಾದ್ರೀ ಸುತೌ, ಮಾದ್ರಿಯ ಮಕ್ಕಳು ಇಬ್ಬರು, ಒಬ್ಬನು ನಕುಲ, ಇನ್ನೊಬ್ಬ ಸಹದೇವ. ಯಾರು ಇವರಿಬ್ಬರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ತಾರೆ ಅವರ ರೋಗಗಳು ದೂರ ಆಗ್ತವೆ, ಅವರಿಗೆ ಒಳ್ಳೆ ಕೀರ್ತಿ ಬರ್ತದಂತೆ. ಇದೆಲ್ಲ ಮಹಾಭಾರತದಲ್ಲೇ ನಮಗೆ ಈ ಪಾತ್ರಗಳನ್ನು ತಿಳಿಯೋದರಿಂದ ಇಂತಿಂಥ ಲಾಭ ಇದೆ ಅಂತ ವಿವರಣೆ ಕೊಟ್ಟಿದ್ದಾರೆ. ಅದನ್ನು ಚೆನ್ನಾಗಿ ನಾವು ಕಲಿಬೇಕು, ತಿಳಿಬೇಕು. ಕಳೆದ 5 ದಿನಗಳಿಂದ ಚನ್ನಪಟ್ಟಣ ಆಂಜನೇಯ ದೇವಸ್ಥಾನದ ಸನ್ನಿಧಿಯಲ್ಲಿ ಪ್ರತಿ ವರ್ಷವೂ ಕೂಡ ಶ್ರಾವಣ ಮಾಸದ ಪರ್ವಕಾಲದಲ್ಲಿ ಯಾವುದಾದ್ರೂ ಒಂದು ವಿಷಯದ ಕುರಿತು ರಾಮಾಯಣವೋ, ಶ್ರೀಮದ್ ಭಾಗವತವೋ, ಮಹಾಭಾರತವೋ, ಹೀಗೆ ಒಂದಲ್ಲ ಒಂದು ವಿಷಯವನ್ನು ಕುರಿತು ಪ್ರವಚನ, ಜ್ಞಾನ ದಾಸೋಹ ನಡೀತಾ ಇದೆ. ಈ ವರ್ಷವೂ ಕೂಡ ಅದೇ ರೀತಿ ಶ್ರಾವಣ ಮಾಸದ ಪರ್ವಕಾಲದಲ್ಲಿ 5 ದಿನಗಳ ಮಹಾಭಾರತದ ಪಾತ್ರಚಿಂತನ ಪ್ರವಚನ ನಡೆದಿದೆ. ಇದೆಲ್ಲ ಪ್ರವಚನದ ಕಾರ್ಯದ ಉದ್ದೇಶ ಸಮಾಜದಲ್ಲಿ ಒಂದು ವಿಶೇಷ ಧರ್ಮದ ಶ್ರದ್ಧೆ ಬರಲಿ, ದೈವದ ಶ್ರದ್ಧೆ ಬರಲಿ, ಸಮಾಜದಲ್ಲಿ ಒಂದು ಶ್ರದ್ಧಾಭಾವ ಮೂಡಲಿ ಅನ್ನೋದು ಒಂದೇ ಉದ್ದೇಶ. ಇದಕ್ಕಿಂತ ಮತ್ತೊಂದು ಉದ್ದೇಶ ಇಲ್ಲ. ಈಗಾಗಲೇ ಶ್ರದ್ಧೆ ಇರೋರೇ ನಮ್ಮ ಸಮಾಜದವರೆಲ್ಲ, ಇಲ್ಲಿ ಬಂದ ಎಲ್ಲರೂ ನಮ್ಮ ಒಳ್ಳೆಯ ಧರ್ಮದ ಶ್ರದ್ಧೆ, ದೈವದ ಶ್ರದ್ಧೆ ಇರೋರೇ. ಅದು ಮತ್ತಷ್ಟು ಜಾಗೃತವಾಗಲಿ ಅನ್ನೋ ಉದ್ದೇಶದಿಂದ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತದೆ. ಇದರೊಳಗೆ ತಾವು ಭಾಗವಹಿಸಿದ್ರಿ. 5 ದಿನಗಳ ಕಾಲ ಪ್ರವಚನದ ಕಾರ್ಯದಲ್ಲಿ ನಿಮಗೆಲ್ಲ ದೇವರು ಕರುಣೆ ತೋರಲಿ, ಮತ್ತಷ್ಟು ಶ್ರದ್ಧೆ, ಮತ್ತಷ್ಟು ಭಕ್ತಿ, ಒಳ್ಳೆಯ ರೀತಿಯಿಂದ ಸಮಾಜದಲ್ಲಿ ನೆಮ್ಮದಿ ದೇವರು ಕೊಡಲಿ ಅಂತ ಕೇಳಿಕೊಂಡು, ಮನೆಗಳಲ್ಲಿ ಏನೆಲ್ಲ ದುಗುಡ ದುಃಖ ದೂರ ಆಗಲಿ ಅವೆಲ್ಲ, ಅದನ್ನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಈ ಕಾರ್ಯದಲ್ಲಿ ಹಿಂದೆ ಯಾರೆಲ್ಲ ಈ ಕಾರ್ಯಕ್ಕಾಗಿ ಅಂತ ಸೇವೆ ಮಾಡಿದ್ದಾರೆ ಅವರಿಗೆಲ್ಲ ಭಗವಂತ ಆಯುಷ್ಯ, ಆರೋಗ್ಯ, ಸಂಪತ್ತು, ಶ್ರದ್ಧೆ, ಭಕ್ತಿಗಳನ್ನು ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಭಟ್ಕಳದ ಎಲ್ಲ ದೇವಭಕ್ತರ ಮನೆಗಳಲ್ಲಿ ಭಗವಂತ ನೆಲೆಸಿ ಧರ್ಮ ಮತ್ತಷ್ಟು ಜಾಗೃತ ಆಗೋ ಹಾಗೆ ಮಾಡಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸಿ, ನನ್ನನ್ನು ಮೊಬೈಲ್ ಮೂಲಕ ಕಾಂಟ್ಯಾಕ್ಟ್ ಮಾಡಿದ್ದು ನಮ್ಮ ಜೀವೋತ್ತಮ್, ನಮ್ಮ ಕಿರಣ್ ಮತ್ತು ಜೀವೋತ್ತಮ್ ಮೊದಲಿಂದ ಪರಿಚಯ. ಈ ಬಾರಿ ಹೆಚ್ಚು ನನಗೆ ನಮ್ಮ ಮನೋಹರ್ ಅವರು ಹೆಚ್ಚು ಪರಿಚಯರು. ಹಾಗೆ ಎದುರುಗಡೆ ಕುಳಿತಂತಹ ಎಲ್ಲ ನಮ್ಮ ಭಟ್ಕಳದ ಆಸ್ತಿಕ ಸಮಾಜದ ಬಂಧುಗಳು, ಈ ಟ್ರಸ್ಟಿನ ಮುಖಂಡರು, ದೇವಸ್ಥಾನದ ಕಮಿಟಿಯ ಸದಸ್ಯರು ಬಹಳ ಶ್ರದ್ಧೆಯಿಂದ ಪ್ರತಿ ವರ್ಷವೂ ಈ ಕಾರ್ಯಕ್ರಮದೊಳಗೆ ಸಕ್ರಿಯವಾಗಿ ತೊಡಗಿಸ್ಕೊಳ್ತಾರೆ.
ಆ ಎಲ್ಲ ಕುಟುಂಬದ ಸದಸ್ಯರಿಗೆ ಅವರಿಗೆ ಇದು ನಮ್ಮ ಮನೆಯ ಕಾರ್ಯಕ್ರಮ ಅನ್ನೋ ಭಾವದಲ್ಲಿ ಮಾಡಿದ್ದಾರಾದ್ದರಿಂದ ಮಹಾಭಾರತ ಶ್ರೀಕೃಷ್ಣ ಆ ಮಹಾಭಾರತದಲ್ಲಿ ಅವನೇ ನಿಜವಾಗಲೂ ವಿಷಯ. ಹಾಗಾಗಿ ಕೃಷ್ಣ ಎಲ್ಲರಿಗೂ ಕೂಡ ಭಗವಂತ ಆಶೀರ್ವದಿಸಲಿ, ಅನುಗ್ರಹಿಸಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸಿ, ಈ ಕಾರ್ಯಕ್ರಮದ ಹಿಂದೆ ಅಷ್ಟು ಸುಲಭ ಇಲ್ಲ ಆಯೋಜನೆ ಮಾಡಬೇಕಾದ್ರೆ. ಒಂದು ಮೈಕು, ಒಂದು ಲೈಟು, ಇವತ್ತು ಎಲ್ಲರಿಗೆ ಭೋಜನಕ್ಕೆ ಅಂತ ಅಡುಗೆ ಮಾಡುವ ಅಡುಗೆ ವ್ಯವಸ್ಥೆ, ಅಡುಗೆ ಮಾಡಿದವರು, ನಾಳೆ ಮುಂದೆ ಬಡಿಸೋರು, ಇಲ್ಲಿ ಚೇರ್ ಹಾಕಿದವರು, ಪ್ರತಿಯೊಂದೂ ಒಂದು ದೊಡ್ಡ ದೊಡ್ಡ ದೇವರ ಸೇವೆನೇ. ಇದಕ್ಕೆಲ್ಲ ಉತ್ಸಾಹದಿಂದ ಮುಂದೆ ಬಂದರೆ ಮಾತ್ರ ಆಗಲಿಕ್ಕೆ ಸಾಧ್ಯ. ಇದರಲ್ಲೆಲ್ಲ ಭಾಗವಹಿಸಿದವರು ಧನಧಾನ್ಯಗಳನ್ನು ಕೊಡೋದರಲ್ಲಿ, ಅದರ ಹಿಂದೆ ದ್ರವ್ಯದ ರೂಪದಲ್ಲಿ, ಧನದ ರೂಪದಲ್ಲಿ, ಅಂತೂ ನಾನಾ ರೀತಿ ಸೇವೆಯನ್ನು ಮಾಡೋರು. ಅವರಿಗೆಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಈ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಒಂದು 5 ಬಾರಿ ಕೃಷ್ಣನ ನಾಮ ಹೇಳಿ ಮುಗಿಸೋಣ. ಕ್ಲೀಂ ಕೃಷ್ಣಾಯ ನಮಃ, ಕ್ಲೀಂ ಕೃಷ್ಣಾಯ ನಮಃ.